ಪ್ರಜಾವಾಣಿಗೆ ಕರ್ನಾಟಕ ದರ್ಶನ ಅಂತ ಬರೋದು ಪ್ರವಾಸೋದ್ಯಮ ಅಂತ. ನಾವು ಅದನ್ನ ಆರ್ಟಿಕಲ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ಊರಿನ ಜನ ಹತ್ರ ಹೋಗೋದು, ಅಣ್ಣ ಇದು ಯಾವ ಊರು ಬರುತ್ತಣ್ಣ ನೆಕ್ಸ್ಟ್, ಇದು ನಿದ್ದೋಡಿ ಎಲ್ಲಣ್ಣ ಬರುತ್ತೆ. ಇವಾಗ ನಾನು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಲ್ಲ ನಾನು ಎಲ್ಲೂ. ಸೊ ಯಾಕಂದ್ರೆ ಅದನ್ನೆಲ್ಲ ರೇಖೆ ಮಾಡ್ಬಿಟ್ಟಿದೀನಿ ನಾನು. ಬೈಕರ್ಸ್ ಅಂದ್ರೆ ಅವ್ರಿಗೀಗ ಒಂಥರ ಕೆಟ್ಟವರ ಕಾಣಿಸ್ತಾ ಇದೀವಿ. ಈಗ ಹಂಗಲ್ಲ, ಎಲ್ರು ಸೆಟ್ಲ್ ಆಗೋಣ ಅಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಹುಡುಕ್ತಾರೆ. ಆದ್ರೆ ನಾವು ಸಿಕ್ಕಿರೋ ಕೆಲಸನ ಬಿಟ್ಟು ಒಂದ್ ಟೈಮಲ್ಲಿ RX ಗಿರಿ ಅಂತಾನೆ ಕರೆಯೋರು. ಎಲ್ರು ಬಟ್ಟೆ ಚೇಂಜ್ ಮಾಡಿದ್ರೆ ನಾವು ಸೈಲೆನ್ಸರ್ ಗಳನ್ನೇ ಚೇಂಜ್ ಮಾಡ್ತಾ ಇದ್ವು. 2006 ಇಂದ 11 ತನಕ ನಾನು MG ರೋಡಲ್ಲಿ ವೀಲಿ ಹೊಡಿತಿದ್ದೆ. ಕಾನೂನು ಪೊಲೀಸ್ ಈ ತರ ವೀಲಿ ಹೊಡಿಯೋರಿಗೆ ಸ್ಟ್ರಿಕ್ಟ್ ಇರಲಿಲ್ಲ. ಬರೀ ಹೊಡೆದ್ ಕಳ್ಸೋರು ಇಲ್ಲ ಬೈದ್ ಕಳ್ಸೋರು. ಎಲ್ಲಾ ಏರಿಯಾದವರು ಬರೋರು ಅಲ್ಲಿಗೆ ಮರ್ಜಾಗೋರು ಎಲ್ಲ ವೀಲಿ ಹೊಡ್ಕೊಂಡು ಮಧ್ಯರಾತ್ರಿ ಮನೆಗೆ 3:30-4 ಗಂಟೆಗೆ ಬರೋದು. ಮನೇಲಿ ಗೊತ್ತಿಲ್ಲ, ಮನೇಲಿ ವಾಶ್ರೂಮ್ ಹೋಗ್ತೀನಿ ಅಂತ ಹೇಳೋದು. ಆದ್ರೂ ಅಬ್ಸರ್ವ್ ಮಾಡೋರು. ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ ಬಿಡಿ. ಯಾವ್ದೋ ಒಂದು ಸೌಂಡ್ ಹೋಯ್ತು ಅಂದ್ರೆ ಈ ನಮ್ಮ ಹುಡುಗಂದಿದ್ದು, ಇನ್ನೊಂದ್ ಯಾವ್ದೋ ಶೋಗನ್ ಹೋಯ್ತು ಅಂದ್ರೆ ಇವ್ನ್ ನಮ್ಮ ಹುಡುಗನ್ ಸೌಂಡ್. ತಗೊಳಕೊಂಡು ಬೆಳಿಗ್ಗೆ ಬರೋಷ್ಟಿಗೆ ಇರ್ತಾ ಇರ್ಲಿಲ್ವಲ್ಲ, ಅವ್ರು ಇದ್ದಾಗ ಇರ್ತಾ ಇರ್ಲಿಲ್ವಲ್ಲ. ಒಂದೊಂದ್ಸಲ ಏನ್ ಮಾಡಿದ್ರು, ಕೇರಳ ಹೋದ್ರೆ ಸಿಂಗಲ್ ರೋಡ್ ಅನ್ನು ಹಂಸ್ಗಳಿಲ್ಲ, ರಬ್ಬರ್ ಹಂಸ್ಗಳು ಇರ್ತದೆ. ಯಾವ್ದಾದ್ರು ಒಂದು ವಿಲೇಜ್ಗಳು ಅಂದ್ರೆ ಹೈವೇಗಳೆಲ್ಲ ಹಂಸಿಲ್ಲ. ಸೊ ನಮ್ ಕರ್ನಾಟಕದಲ್ಲಿ ಏನು ರೋಡ್ಸ್ ಆಕ್ಸಿಡೆಂಟ್ಸ್ ಆಗದೆ ಮೈನ್. ಸೇಫ್ಟಿನ ಕಂಪಾರಿಸನ್ ಮಾಡಂಗಿದ್ರೆ ಮುಂಚೆ ಹೇಗಿತ್ತು, ಮುಂಚೆ ಅಂದ್ರೆ ಇವಾಗೆಲ್ಲ ರೈಡಿಂಗ್ ಗೇರ್ಸ್ ಇದೆಲ್ಲ ಮ್ಯಾಂಡೇಟರಿ ಆಗಿದೆ. ಅಂಡ್ ಮೋರ್ ಆಫ್ ಏನಂದ್ರೆ ಕೆಲವರಿಗೆ ಅಫೋರ್ಡಬಲ್ ಇರಲ್ಲ, ಆಮೇಲೆ ಅದು ತಗೋಬೇಕಂತ ಯೋಚನೆ ಮಾಡ್ತಾರೆ. ಸೊ ಎಷ್ಟು ಮುಖ್ಯ ಸೇಫ್ಟಿ ಅನ್ನೋದು, ಎಷ್ಟು ಮುಖ್ಯ? ನಮ್ಗೆ ಈಗ ಹೆಲ್ಮೆಟ್ ಇದೆ ಅಂತಾನು ಗೊತ್ತಿರ್ಲಿಲ್ಲ. ಯಾರೋ ಒಬ್ರು ಸುಮ್ಮನೆ ಚಿಕ್ಕದಾಗೆ ಬಜಾಜ್ ಅಲ್ಲಿ ಯಾರೋ ಹಾಕೊಂಡು ಹೆಲ್ಮೆಟ್ ಮ್ಯಾಂಡೇಟರಿ ಇರ್ಲಿಲ್ಲ. ಸಿಂಗಲ್ ರೈಡರ್ಗೂ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಟ್ರಾಫಿಕ್ ಇರ್ಲಿಲ್ಲ, ವೆಹಿಕಲ್ಸ್ ಅಷ್ಟಿರ್ಲಿಲ್ಲ, ಮತ್ತೆ ಆಕ್ಸಿಡೆಂಟ್ಸ್ ಗಳು ಕಡಿಮೆ ಆಗ್ತಿತ್ತು. ಇದು ಅವಾಗ ನಾನು ಹೇಳೋದು, ನನ್ನ ಟೈಮಲ್ಲಿ ನಾನು ಅಷ್ಟು ಟ್ರಾವೆಲ್ ಮಾಡಿದೀವಿ, ಅಷ್ಟು ರೈಡಲ್ಲೂ ನಾನು ಯಾವತ್ತೂ ನಾನು ಹೆಲ್ಮೆಟ್ ಹಾಕ್ತಾನೆ ಅಲ್ಲ. ಇಂಡಿಯನ್ ಹೈವೇನ ಕನ್ಸಿಡರ್ ಮಾಡಿದ್ರೆ 30% ಆಫ್ ದ ಮೆಜಾರಿಟಿ ಆಕ್ಸಿಡೆಂಟ್ ಈ ಹೆವಿ ಮೋಟಾರ್ ವೆಹಿಕಲ್ಸ್ ಗಳಿಂದ ಆಗುತ್ತೆ ಅಂತ ಒಂದು ಸರ್ವೇಲ್ ಇದೆ. ಫೈನಲ್ ಆಗಿ ಈ ದೊಡ್ಡ ವೆಹಿಕಲ್ಸ್ ಮೇಲೆ ಬ್ಲೇಮ್ ಬರುತ್ತೆ. ಯಾರೇ ತಪ್ಪಿರ್ತಾರೋ ಹಲವು ಇಂಡಿಯಾದಲ್ಲಿ ಎಂಟು ಓಡಾಡಿದೀನಿ ನಾನು. ಬೈಕರ್ಸ್ ಕಾರ್ಗಳವರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲ ಯಾವ್ದೋ ಒಂದು ಕಾರ್ ಹೋಗ್ತಾ ಇರ್ತದೆ, ಇಲ್ಲ ಅವ್ನ ಕಾರ್ ಪಕ್ಕ ಒಂದು ಬೈಕ್ ಹೋಗ್ತಾ ಇರ್ತಾನೆ, ಅವ್ನು ಓಟೆ ಕೊಡಕ್ ಹೋಗಿ ಹಿಂಗ್ ಎಳಿತಾನ, ಲಾರಿ ಟಚ್ ಆಗಿ ಕಾರ್ ಬಂದು ಬೈಕ್ ಹೊಡಿತಾನೆ. ಕೊನೆಗೆ ಲಾರಿಯವ್ರನ್ನ ಏನ್ ಮಾಡ್ತಾರೆ, ಲಾರಿಯವ್ರಿಗೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಲಾರಿಯವ್ರದ್ದು ನಂದು ತಪ್ಪು ಅಂತ ನಾನು ತುಂಬಾ ಕಣ್ಸಿಲ್ಲ ಬ್ರೋ. ತಪ್ಪು ಬಂದು ಇರೋದು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ನನಗೇನು ಬೇಜಾರಿಲ್ಲ. ನಾನು ಹೋದಾಗ ಮುಂಚೆ ಬರೀ ಕಾಡ್ಗಳು ತುಂಬಿಕೊಂಡಿತ್ತು, ಇವಾಗ ಬರೀ ಮನೆಗಳೇ ಇದೆ. ಅಲ್ವಾ, ಈಗ ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರೆ ಹಿಂಗ್ ಓಪನ್ ಮಾಡಿದ್ರೆ ಬರೀ ಗ್ರೀನ್ರಿ ಕಾಣಿಸುತ್ತೆ. ಈಗ ಹಂಗ್ ಕಾಣಿಸಿದ್ರೆ ಬರೀ ರೆಸಾರ್ಟ್ಸ್ ಗಳದು ರೇಟ್ಸ್ ಗಳು, ಹೋಮ್ ಸ್ಟೇಗಳು ರೇಟ್ಸ್ ಗಳೇ ಕಾಣಿಸ್ತವೆ. ಎಲ್ಲಾರ್ಗು ಆಸೆ ಇಲ್ವಾ, ಮನುಷ್ಯ ಅಂದ್ಮೇಲೆ ಎಲ್ಲಾರ್ಗು ಆಸೆ ಬದುಕ್ಬೇಕು, ಅವನು ಏನಾದ್ರು ದುಡಿಬೇಕು ಅಂತಾರೆ. ಅವ್ನು ಏನ್ ಮಾಡ್ತಾನೆ, ಇನ್ನೊಬ್ಬ ಯಾರೋ ರೆಸಾರ್ಟ್ ಮಾಡೋರು, ಇನ್ನೊಂದು ಪಕ್ಕದಲ್ಲಿ ಹೋಮ್ ಸ್ಟೇ ಮಾಡ್ತಾರೆ, ಇನ್ನೊಬ್ಬ ಹೋಮ್ ಸ್ಟೇ ಮಾಡೋದು, ಇನ್ನೊಬ್ಬ ಲಾಡ್ಜ್ ಮಾಡ್ತಾನೆ. ಅದು ಏನು ಮಾಡಕ್ಕಾಗಲ್ಲ. ಅಡ್ವೆಂಚರ್ ರೈಡ್ ಯಾವ್ದು ಬ್ರೋ? ನಾವೊಂದು ಟೀಮು ಇದಕ್ಕೆ ಹೋಗಿದ್ವಿ, ಲಡಾಖ್ಗೆ ಅಂತಾನೆ. ಆಗ ನಮ್ಮ ಉತ್ತರಾಖಂಡ್ ಅಲ್ಲಿ ಫುಲ್ ಹೆವಿ ಲ್ಯಾಂಡ್ ಸ್ಲೈಡ್ಸ್, ಮಳೆ ರಾತ್ರಿ ಫುಲ್ಲು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಲ್ಯಾಂಡ್ ಸ್ಲೈಡ್ಸ್ ಗಳು. ನಮ್ಗೆ ಗೊತ್ತೇ ಇಲ್ಲ ಅದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ಬೈತಾ ಇದೀವಿ, ಹತ್ತುತ್ತಾ ಇದೀವಿ, ಬೀಳ್ತಾರೆ ಗಾಡಿಗಳೆಲ್ಲ ಬೀಳೋದು. ಹೋಗ್ತಾ 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 ಪಂಚರ್ ಆಗೋಯ್ತು ಗಾಡಿ. ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇದ್ದು ಅಲ್ಲೇ ಪಂಚರ್ ಆಗಿದೆ. ಸಪೋರ್ಟ್ ಮಾಡ್ಬೇಕಲ್ಲ, ಹಿಂಗ್ ನೋಡ್ಕೊಂಡು ವೀಲ್ ಬಿಸ್ತಾ ಇದೀವಿ. ಇದು ಹೆಂಗ ದೇವ್ರನ್ನೆಲ್ಲ ಕೇಳ್ಕೊಂಡ್ಬಿಟ್ಟಿದೆ. ಇವಾಗ ಹೆಂಗಾದ್ರೂ ಮಾಡಿ ಒಂದ್ ಕಡೆಯಿಂದ ಸೇಫ್ ಮಾಡ್ಬಿಡಪ್ಪ, ಇನ್ನೊಂದ್ಸಲಿ ಬರೋದೇ ಇಲ್ಲ ಈ ಜಾಗಕ್ಕೆ. ಮುಂಚೆ ಎಲ್ಲ ಏನಿಲ್ಲ, ನಾನು ಆ ಜಾಗಕ್ಕೆ ಹೋಗ್ಬೇಕು ನೋಡ್ಬೇಕು. ಇವಾಗ ಹಂಗಲ್ಲ, ನಾನು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆ ಜಾಗದೊಳಗೆ ನಾನು ಒಂದು ಸ್ಟೇಟಸ್ ಹಾಕ್ಬೇಕು. ಸೂಸೈಡ್ ಪಾಯಿಂಟ್ ಅಂತ ಒಂದು ಕಾಮನ್ ಇದೆ ಎಲ್ಲಾ ಕಡೆ. ಅಲ್ಲಿ ತುಂಬಾ ಸೂಸೈಡ್ ಗಳು ಆಗಿ ಏನಾಗ್ತಾ ಇದೆ ಅಂದ್ರೆ, ಈ ಓವರ್ ನೈಟ್ ಗಳಲ್ಲಿ ಸೌಂಡ್ ಕೇಳಿಸೋ ತರ, ಆ ತರ ಎಲ್ಲ ಫೀಲ್, ಆ ತರ ಎಲ್ಲ ಅನ್ಸಿದೆ. ಏನೋ ಸಿಗುತ್ತಾ ಇಲ್ಲ ಅಂದ್ರೆ, ಮತ್ತೆ ಒಂದೊಂದ್ಸಲಿ ನಾವು ನೈಟ್ ಹೊತ್ತೆಲ್ಲ ಗಾಡಿ ಸ್ಕೂಟಿ ಮತ್ತೆ ಯಾವ್ದಾದ್ರು ಸ್ಟೇ ಆಗಿರ್ತೀವಲ್ಲ, ನಾವು ಎಲ್ಲೆಲ್ಲ ಜಾಗಗಳು ಹೋಗಿ ಎಲ್ಲೆಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ ಗೊತ್ತಾ. ನಾವು ಕ್ಯಾಂಪಿಂಗ್ ಅಂದ್ಮೇಲೆ ನಿಮ್ಗೆ ಗೊತ್ತು, ಏನಾದ್ರು ಒಂದ್ ಇರ್ತೇ ಇರುತ್ತೆ. ಮನುಷ್ಯರೇ ದೊಡ್ಡ ದೇವಾಗ ಬರ್ಬೋದು, ಅದನ್ನೇ ಹೇಳ್ತಾರ. ಬ್ರೋ ವೆಲ್ಕಮ್. ಹಾಯ್, ಆರಾಮ ಬ್ರೋ? ಫುಲ್ ಆರಾಮ. ಕೆಲ್ಸಗಳೆಲ್ಲ ಹೇಗ್ ನಡೀತಿದೆ? ಆರಾಮಾಗಿ ಜಾಲಿಗಿದೀವಿ. ಫುಲ್ ಜಾಲಿ ನೋಡಿದಾಗೆಲ್ಲ ಜಾಲಿ ಅಂತ. ಫುಲ್ ಜಾಲಿ. ವಿಡಿಯೋದಲ್ಲಿ ಏನ್ ನೋಡ್ತೀವಿ, ನೀವು ಫುಲ್ ಜಾಲಿ ಮಾಡ್ಕೊಂಡಿರೋದು, ಅದು ರಿಯಲ್ ಲೈಫ್ ಅಲ್ಲಿ ಹೌದು, ಖಂಡಿತ ಅದು ನಾವ್ ಹಂಗೆ ಇರೋದು. ಹಂಗೆ ಇರ್ತೀರಾ? ಬಟ್ ಹೆಂಗೆ ಬ್ರೋ ಫ್ಯಾಮಿಲಿ ಮ್ಯಾನ್ ಆಗಿ ಈ ತರ ಜಾಲಿ ಮಾಡ್ಕೊಂಡಿರೋದು?
ನಮ್ ಯೂತ್ಸ್ ಗೆಲ್ಲ ಒಂದು ಇದ್ಕೊಡಿ. ಸೊ ಆಕ್ಚುಲಿ ಫ್ಯಾಮಿಲಿ ಮೇಲಕ್ಕಿಂತ ನಾನು ಫ್ಯಾಮಿಲಿ ಆದ್ಮೇಲೆ ಜಾಸ್ತಿ ಬೈಕ್ ರೈಡಿಂಗ್ ಬಂದಿದ್ದು. ಸೊ ಎಲ್ಲಾರು ಫ್ಯಾಮಿಲಿ ಮುಂಚೆ ಬೈಕ್ ರೈಡರ್ ಆಗ್ತಾರೆ, ಇಲ್ಲಾಂದ್ರೆ ಅವಾಗ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾರೆ. ನಾನು ಮದುವೆ ಆದ್ಮೇಲೆ ಎಕ್ಸ್ಪ್ಲೋರ್ ಮಾಡಕ್ ಜಾಸ್ತಿ, ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಸೊ ಏನಕ್ಕೆ ಅಂದ್ರೆ ನನ್ ಜವಾಬ್ದಾರಿಗಳನ್ನ ನಾನು ಒಂದು ಹಂತವಾಗಿ ತಂದು ನಿಲ್ಸಿ ನನ್ ಕೆಲಸ ನಾನು ಮಾಡ್ಕೋದಿಲ್ಲ. ಆದ್ರೆ ಅವಾಗ ನನ್ಗೆ ಜವಾಬ್ದಾರಿ ಒಂದು ಸ್ಟೇಜ್ ಬರೋದಕ್ಕೆ ಬೇಕಿತ್ತು. ಸೊ ಹಂಗೆ ಆತರ ನಮ್ದು ಎಲ್ಲಾರು ಹೆಂಗಂತಾರೆ ಸೆಟ್ಲ್ ಆದ್ಮೇಲೆ ಇದ್ ಮಾಡ್ತಾರೆ. ನಾವು ಮದ್ವೆ ಒಬ್ಬರು ಹೇಳ್ತಾರಲ್ಲ, ಮದ್ವೆ ಆದ್ರೆ ಸೆಟ್ಲ್ ಆಗ್ಬೇಕು ಗುರು, ಇಲ್ಲ ಏನಾದ್ರು ಫಸ್ಟ್ ದುಡ್ಡು ಮಾಡ್ಬಿಟ್ಟು ಸೆಟ್ಲ್ ಆಗ್ಬೇಕು ಅಂತ ಹೇಳ್ತಾರೆ. ನಮ್ದು ಹಂಗಲ್ಲ. ಫಸ್ಟ್ ಎಲ್ಲಾರು ಸೆಟ್ಲ್ ಆಗಕ್ ಮುಂಚೆನೆ ನಾವು ನಮ್ ಕೆಲ್ಸಗಳೆಲ್ಲ ಫುಲ್ ಜಾಲಿ ಮಾಡ್ತಾ ಇದ್ವಿ. ಅಂದ್ರೆ ಬ್ರೋ ಇವಾಗ ಪ್ರಾಪರ್ ಆಗಿ ಹೇಳಿ, ಅಂದ್ರೆ ಬೈಕಿಂಗ್ ಮೇಲೆ ಪ್ಯಾಷನ್ ಹೆಂಗ್ ಬಂತು ನಿಮ್ಗೆ ಅಂತ, ಎಲ್ಲಿಂದ ಹುಟ್ಟು ಅಂತ? ಬೈಕಿಂಗ್ ಪ್ಯಾಷನ್ ಹೆಂಗೆ ಅಂದ್ರೆ ನಾವು ಆಕ್ಚುಲಿ ಅವಾಗಿಂದ ನಾವೆಲ್ಲ ಹೇಳಿದ್ರೆ 2002 ಅಲ್ಲೆಲ್ಲ ನಾವು ಹೀರೋ ಪುಚ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೆ. ನನ್ನ ಹತ್ರ ಹೀರೋ ಪುಚ್ 2G ಗೇರ್ ಇತ್ತು. ಅದೇ ಫಸ್ಟ್ ಬೈಕ್? ಅದೇ ನನ್ ಫಸ್ಟ್ ಬೈಕ್. ಅದು ಆಕ್ಚುಲಿ ಸೈಕಲ್ ಬಿಟ್ರೆ ನೆಕ್ಸ್ಟ್ ನಂದು ಹೀರೋ ಪುಚ್ 2G, ಎರಡೇ ಗೇರು, ಮೇಲೆ ಕೆಳಗಡೆ ಅಷ್ಟೇ. ಸೊ ಅದು ನನ್ನ ಟಾಪ್ ಸ್ಪೀಡ್ ಎಷ್ಟು ಹೋಗ್ತಿತ್ತು? ಅದು 60-70 ಅಷ್ಟೇ. ಅದಿರೋದೇ CC ಬಂದೇನೆ ಕಡಿಮೆ. ಅದು ಸೊ 60-70 ಅಷ್ಟೇನೆ ಹೈಯೆಸ್ಟ್ ಅದು. ಸೊ ಅವಾಗಿನ ರೋಡ್ಸ್ಗೆಲ್ಲ ಅದು 60-70 ದೊಡ್ಡದು ಸಿಂಗಲ್ ರೋಡ್ಸ್. ಸೊ ಇವಾಗೆಲ್ಲ ಎಕ್ಸ್ಪ್ರೆಸ್ ಹೈವೇಗಳು ನೋಡ್ತಾ ಇದ್ದೀರಾ. ಸೊ ನಾವು ಹೈವೇಗಳನ್ನ ನೋಡೇ ಇಲ್ಲ ನಾವು ಆಗಿನ ಕಾಲದಲ್ಲಿ. ಸೊ ಆಗಿನ ಕಾಲ ಅನ್ನೋದಕ್ಕಿಂತ ಆಗಿನ ಜನರೇಷನ್ ಅಲ್ಲಿ 2002 ಅಂದ್ರೆ ನಾವು ಹುಟ್ಟೇ ಇರ್ಲಿಲ್ಲ ಬ್ರೋ. ಸೊ ನಾನ್ ಬಂದು 1985 ಮಾಡ್ಲಿ ನಮ್ದೆಲ್ಲ. ಏನಿತ್ತು ಬ್ರೋ ಗಾಡಿ ಪ್ರೈಸ್ ಅವಾಗ? ಅವಾಗ ನಾನ್ ತಗೊಂಡಿ ಸೆಕೆಂಡ್ಸ್. ಬಟ್ ಅವಾಗೆಲ್ಲ ಅದು ಬರೀ 28-30 ಸಾವಿರ ರೂಪಾಯಿ ಆಯ್ತು. ನಾನ್ ತಗೊಂಡಿದ್ದು ಒಂದು 7,000 ರೂಪಾಯಿಗೆ. 7,000 ರೂಪಾಯಿ ತಗೊಳೋದಕ್ಕೂ ನಾವು ಫುಲ್ ಪೇಪರ್ ಎಲ್ಲ ಕೆಲಸ ಹಾಕಿ, ಅಂದ್ರೆ ಬೆಳಿಗ್ಗೆ ಹೊತ್ತು ಪೇಪರ್ ಕೆಲಸ ಎಲ್ಲ ಮಾಡಿ ಅದನ್ನ ಕೂಡಿಟ್ಟಿ, ಆಮೇಲೆ SLC ಎಕ್ಸಾಮ್ ಆದ್ಮೇಲೆ ನಮ್ಗೆ ರಜಾ ಅಂತ ಬರೋದು. ಕಾಲೇಜ್ ಡೇಸ್ ಅಲ್ಲಿ ಏನು ರಜಾ ಅಂತ ಇರುತ್ತಲ್ಲ, ಆ ಟೈಮ್ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಎಲ್ಲಾರು ಹೆಂಗೆ ಅಂದ್ರೆ ವರ್ಕ್ ಮಾಡಿ ದುಡ್ಡನ್ನ ಸೇವ್ ಮಾಡ್ತಿದ್ರು. ಆದ್ರೆ ನಾವ್ ಹಂಗಲ್ಲ, ಓದ್ತಾನೆ ದುಡ್ಡನ್ನ ಕೆಲವು ಅಮೌಂಟ್ ಗಳನ್ನ ಸೇವ್ ಮಾಡ್ಕೊಂಡು ಜಾಲಿ ಮಾಡ್ತಾ ಇದ್ವು. ಸೊ ಹಂಗೆ ನಮ್ದು. ಓಕೆ ಬ್ರೋ, ಆದ್ರೆ ಅವಾಗ ಇದ್ದಿದ್ದು ಒಂದು ಟೆಕ್ನಾಲಜಿಗೆ ಇವಾಗಿರೋ ಟೆಕ್ನಾಲಜಿಗೆ ಯಾವ ತರ ರಿಲೇಟ್ ಮಾಡ್ಕೊಂತೀರಾ ಅಂದ್ರೆ? ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಟೆಕ್ನಾಲಜಿ ಅಂದ್ರೆ ಅವಾಗ ಹುಡ್ಕೊಂಡು ಹೋಗ್ತಾ ಇದ್ರಿ ನೀವು. ಏನಾದ್ರು ಒಂದ್ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಇಲ್ಲಿ ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಜಸ್ಟ್ ಗೂಗಲ್ ಮ್ಯಾಪ್ಸ್, ಲೊಕೇಶನ್ಸ್ ಈಸಿ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆಗ ನಮ್ಗೆ ಹೇಳಿದ್ರಲ್ಲ, ಇವಾಗ ಟೆಕ್ನಾಲಜಿ ತುಂಬಾ ಈಸಿ. ಈಗ ನೀವು ಮನೆಯಲ್ಲೇ ಕುತ್ಕೊಂಡು ಯಾವ ಲೊಕೇಶನ್ ಬೇಕಾದ್ರೂ ನೋಡ್ಬೋದು, ಯಾವ ಲೊಕೇಶನ್ ನೀವ್ ಹೋಗ್ಬೋದು. ಸೊ ಅವಾಗ ಹಂಗಿರ್ಲಿಲ್ಲ. ಅವಾಗ ನಾವು ಈ ಪೇಪರ್ ಹಾಕ್ಬೇಕಾದ್ರೆ ಲಾಸ್ಟ್ ಶೀಟ್ ಅಲ್ಲಿ ಮತ್ತೆ ಪ್ರಜಾವಾಣಿಲಿ ಕರ್ನಾಟಕ ದರ್ಶನ ಅಂತ ಬರೋದು, ಪ್ರವಾಸೋದ್ಯಮದು ಅಂದ್ರೆ ಟೂರಿಸಮ್ದು, ಫಾಲ್ಸ್ ಯಾವ್ದಾದ್ರು ಮೌಂಟ್ ಪೀಕ್ಸ್ಗಳದು. ನಾವು ಅದನ್ನ ಆರ್ಟಿಕಲ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆರ್ಟಿಕಲ್ ಕಟ್ ಮಾಡ್ಕೊಂಡು ಅಲ್ಲಿಗೆ ಹೆಂಗಿರೋದು ಅಂದ್ರೆ ಇವಾಗ ಯಾವ್ದೋ ಒಂದು ಶಿವಮೊಗ್ಗದಿಂದ ಒಂದು ಹೊಸನಗರದಿಂದ ಕೊಡ್ಚಾದ್ರಿ ಅಂತ ಇರೋದು. ಸೊ ನಿದ್ದೋಡಿ ಅಂತ ಒಂದು ಆತರ ಅಕ್ಕಪಕ್ಕ ಊರುಗಳನ್ನ ಜಸ್ಟ್ ಒಂದು ರೆಫರೆನ್ಸ್ ಆಗಿ ಕೊಟ್ಟಿರೋರು. ನಾವು ಅಲ್ಲಿ ಹೋಗಿ ಕೇಳ್ಕೊಂಡು ಹೋಗ್ತಾ ಇದ್ದು. ಅಲ್ಲಿನ ಊರಿನ ಜನರ ಹತ್ರ ಹೋಗೋದು, ಅಣ್ಣ ಇದು ಯಾವ ಊರು ಬರುತ್ತಣ್ಣ, ನೆಕ್ಸ್ಟ್ ಇದು ನಿದ್ದೋಡಿ ಎಲ್ಲಣ್ಣ ಬರುತ್ತೆ, ಹೊಸನಗರ ಎಲ್ಲಿ ಬರುತ್ತಣ್ಣ ಅಂತ ಕೇಳ್ಕೊಂಡು ಆಮೇಲೆ ಹಂಗೆ. ಸೊ ಅದೆಲ್ಲ ಎಕ್ಸಾಂಪಲ್ ಒಂದು ಊರುಗಳು ಅಷ್ಟೇ. ಹಂಗೆ ನಾನು ಆಲ್ಮೋಸ್ಟ್ ನಮ್ಗೆ ಇವಾಗ ನಾನು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಲ್ಲ ನಾನು ಎಲ್ಲೂ. ಸೊ ಯಾಕಂದ್ರೆ ಅದನ್ನೆಲ್ಲ ರೇಖೆ ಮಾಡ್ಬಿಟ್ಟಿದೀನಿ ನಾನು. ಸೊ ರೇಖೆ ಅಂದ್ರೆ ನಾನು ಆಲ್ರೆಡಿ ಸುತ್ತಿರೋದನ್ನೇ ತಿರ್ಗಾ ಸುತ್ತಾ ಇದ್ದೀನಿ. ಸೊ ಆವಾಗೆ ನಾನು ಯುರೋಪ್ ನನ್ನ RX ಅಲ್ಲಿ ನಾನು ತುಂಬಾ ಟ್ರಾವೆಲ್ ಮಾಡಿರೋದೆ. ಅದನ್ನೇ ಈಗ ಸ್ವಲ್ಪ ಅಕ್ಕಪಕ್ಕ ಜಾಗಗಳನ್ನ ಒಂದೊಂಚೂರು ನೋಡ್ತಾ ಇದೀವಿ ಅಷ್ಟೇ. ಬಟ್ ಆ ಒಂದ್ ಟೈಮಲ್ಲೇ ನಾವು ಒಂದು ಆಲ್ಮೋಸ್ಟ್ ಒಂದು 20% ಕರ್ನಾಟಕನ ಅವಾಗೆ ನೋಡಿದ್ದು. ಅವಾಗೆಲ್ಲ ಒಬ್ರೇ ಹೋಗ್ತಿದ್ರೆ? ಒಬ್ರೇ ಹೋಗ್ತಿದ್ದ, ಫ್ರೆಂಡ್ಸ್ ಜೊತೆ. ಈಗ ಬಜಾಜ್ ಚೇತಕ ಇರೋದು, ಅವ್ರ ಅಪ್ಪಂದು ಇಲ್ಲ ಯಾರಾದ್ರು ನಮ್ಮ ಫ್ರೆಂಡ್ಸ್ ಅವ್ರ ಅಪ್ಪಂದಿರೋದು ತರ ಒಂದೊಂದ್ಸಲಿ ಸೋಲೋ ಹೋಗಿದ್ದೀನಿ ನಾನು. ತುಂಬಾ ಮತ್ತೆ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ನಾನೇ ಜಾಸ್ತಿ ಇದ್ ಮಾಡ್ತಿದ್ದೆ, ಅವ್ರಿಗೆ ಇನ್ಸ್ಪೈರ್ ಮಾಡ್ತಿದ್ದೆ. ಬಂದ್ರು ಟ್ರಾವೆಲ್ ಮಾಡೋಣ ಅಂತ. ಮನೇಲೆಲ್ಲ ಬಿಡ್ತಾ ಇದ್ರಾ ನಿಮ್ಗೆ? ಮನೆಯಲ್ಲಿ ಬಿಡ್ತಾ ಇರ್ಲಿಲ್ಲ. ಯಾರ್ ಮನೇಲಿ ಬಿಡ್ತಾರ ಈಗ ಅಷ್ಟೇ ಗೊತ್ತಲ್ಲ, ಮನೆಗೆ ಮಗ ಅಲ್ಲ ಹಂಗೆ ಅಂತಾರಲ್ಲ. ನಾವು ಅಪ್ಪ ಅಮ್ಮನ ಮತ್ ಕೇಳೇ ಇಲ್ಲ. ಸೊ ಏನಕ್ಕೆ ಕೇಳಿಲ್ಲ ಅಂದ್ರೆ, ನಮ್ಮ ಒಂದು ಆಸೆಗಳನ್ನ ಈಡೇರಿಸ್ಕೋಬೇಕು ಅಂದ್ರೆ ಕೆಲವನ್ನ ಆಪೋಸಿಟ್ ಆಗಿ ಹೋಗ್ಬೇಕಾಗತ್ತೆ. ಸೊ ಅದನ್ನ ನಾವು ತಪ್ಪಾಗಿ ಹೋಗಿಲ್ಲ. ಸೊ ಇವತ್ತು ನಾವು ಹೇಳಿದ್ವಾ, ಅವ್ರು ಬೇರೆ ವಿಷಯಗಳಿಗೆ ತಪ್ಪಾಗಿ ಅಪ್ಪ ಅಮ್ಮನ ಮಾತ್ರ ನಾವು ನೇಚರ್ನ ನೋಡಕ್ಕೆ ಎಲ್ಲಾ ಹತ್ರನು ಕೆಟ್ಟವರಾಗ್ಬಿಟ್ಟು ಹೋಗಿದೀವಿ. ಸೊ ಅವಾಗ ಅಪ್ಪ ಅಮ್ಮ ಕೆಟ್ಟವರಾಗಿದೀವಿ. ಇವಾಗ ಒಂದೊಂದ್ ಟೈಮಲ್ಲೆಲ್ಲ ಫಾರೆಸ್ಟ್ ಅವ್ರಿಗೆ ಎಲ್ಲ ಕೆಟ್ಟವರಾಗಿದೀವಿ. ಯಾಕಂದ್ರೆ ನಾವು ಹೋಗೋ ತೋರ್ಸೋದಿಂದನೇ ಬೇರೆಯವ್ರು ಬರ್ತಾರೆ ಅಂತ ಅವ್ರಿಗೆ ನಾವು ಕೆಟ್ಟವರಾಗಿ ಕಾಣಿಸ್ತೀವಿ. ಆದ್ರೆ ನಮ್ಮ ಫೀಲಿಂಗ್ಸ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ನೇಚರ್ ಆದ್ರೆ ಕೆಲವ್ರು ಮಾಡೋ ತಪ್ಪು ಕೆಲ್ಸಗಳಿಂದ ನಮ್ಮನ್ನ ಬ್ಲೇಮ್ ಮಾಡ್ತಾರೆ. ಯಾರೋ ಯೂಟ್ಯೂಬರ್ ಬಂದ, ಯಾರೋ ಅವ್ನ್ ತೋರ್ಸಿದ್ಕೆ ಬರ್ತಾವ್ರೆ ಅಂತ. ಅವಾಗೆಲ್ಲ ಫಾರೆಸ್ಟ್ ಆಫೀಸರ್ ಇದ್ರ? ಅಂದ್ರೆ ಅವಾಗೆಲ್ಲ ಫಾರೆಸ್ಟ್ ಆಫೀಸರ್ಗೆ ಅಷ್ಟು ಕೆಲ್ಸನೇ ಇರ್ಲಿಲ್ಲ, ಆರಾಮಾಗಿರೋರು. ಇವಾಗ ಫುಲ್ ಡ್ಯೂಟಿ. ಯಾಕೆ ಹೇಳಿ,
ಎಲ್ಲಿ ಬಿಡ್ತಾರೋ ಬಂದಿ, ಎಲ್ಲಿ ಯಾರಾದ್ರೂ ಯಾಕಂದ್ರೆ ಎಲ್ಲ ಈಸಿ ಹೋಗ್ತಾರೆ, ಒಂದ್ ಲೊಕೇಶನ್ ಪಿನ್ ಮಾಡ್ತಾರೆ, ಬೇರೆಯವ್ರಿಗೆ ಶೇರ್ ಮಾಡ್ತಾರೆ. ಇನ್ನೊಬ್ಬ ಬರ್ತಾನೆ ನೋಡ್ತಾನೆ, ಒಬ್ಬ ಒಳ್ಳೆ ರೀತಿಲಿ ಬಂದ್ರೆ ಓಕೆ, ಬಂದಿ ಪಾರ್ಟಿ ಮಾಡೋದು, ಬಾಟ್ಲು ಬಿಸಾಕೋದು ಅವೆಲ್ಲ ಮಾಡ್ತಾರೆ. ಅದು ನಾನು ಹೇಟ್ ಮಾಡ್ತೀನಿ, ಅದನ್ನ ನನಗೂ ಇಷ್ಟ ಇಲ್ಲ ಅದು. ಯಾಕಂದ್ರೆ ನಾವು ಇಷ್ಟು ಟ್ರಾವೆಲರ್ ಆಗಿ ಒಳ್ಳೆ ನೇಚರ್ಗಳ ಜಾಗಗಳಿಗೆ ಹೋಗಿ ನಾವು ಅದನ್ನ ಇಷ್ಟ ಇದ್ ಮಾಡಲ್ಲ. ಯಾಕಂದ್ರೆ ತಪ್ಪದು. ನೋಡಿ ಬಂದು ಜಾಲಿ ಮಾಡಿ ಜಾಗಗಳನ್ನ ನೇಚರ್ ನೋಡೋದ. ಸೊ ಅದರಿಂದಾನೇ ಅವ್ರಿಗೆ ಬೇರೆಯವ್ರಿಗೂ ಅವಕಾಶ ಕೊಡ್ತಾ ಇಲ್ಲ. ಈ ಫಾರೆಸ್ಟ್ ಆಗ್ಲಿ, ಗವರ್ಮೆಂಟ್ ಆಗ್ಲಿ, ಎಲ್ಲಿ ಮತ್ತೆ ಲೋಕಲ್ ವಿಲೇಜರ್ಸ್ ಇರ್ತಾರಲ್ಲ, ಬೈಕರ್ಸ್ ಅಂದ್ರೆ ಅವ್ರಿಗೀಗ ಒಂಥರ ಕೆಟ್ಟವರ ಕಾಣಿಸ್ತಾ ಇದೀವಿ. ಅದೇ ಭಯ ಪಡ್ತಾರೆ ಎಲ್ಲ ಬಂದು ಫಸ್ಟ್ ಹಂಗೆಲ್ಲ ಇಲ್ಲ. ನಾವೆಲ್ಲ ಬೈಕಿಂಗ್ ಹೋಗ್ಬೇಕಾರೆ ಏನಪ್ಪ ಒಬ್ನೇ ಬಂದಿದ್ಯಾ, ಬಾಪ ಊಟ ಮಾಡು, ಬಾ ಕಾಫಿ ಕುಡಿ, ಏನು ನಿಮ್ ಎಲ್ ಮಲ್ಕೋತೀಯ ಅಂತ ಕೇಳೋರು. ಈಗ ಹಂಗಲ್ಲ, ಏನಕ್ ಬಂದಿದ್ದೀರಾ ಅಂತಾರೆ. ಗೊತ್ತಾ, ನಮ್ಗ್ ಗೊತ್ತು. ಈಗ ಎಲ್ಲೂ ಬೇಡ, ಇಲ್ಲಿ ಅಕ್ಕಪಕ್ಕ ರಾಮನಗರ ಕನಕಪುರಕ್ಕೆ ಹೋಗಿ ಬೈಕರ್ಸ್ ನ ಕಳ್ರ ತರ ನೋಡ್ತಾರೆ. ಏನೋ ನಮ್ಮ ಊರ್ನ ಹಾಳ್ ಮಾಡಕ್ ಬಂದಿದೀವಿ ಅಂತಾರೆ. ಹಂಗ್ ಮಾಡ್ಬಿಟ್ಟವ್ರ ಜನಗಳು. ಯಾಕಂದ್ರೆ ಯಾರೋ ಮಾಡೋ ತಪ್ಪಿಗೆ ಯಾರೋ ಅನ್ಭವಿಸ್ತಾ ಇದೀವಿ. ಗೊತ್ತಲ್ಲ, ಈಗ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಎಷ್ಟು ಆಧುನಿಕವಾಗಿ ಬೆಳಿತೀವೋ ಅಷ್ಟೇ ನಾವು ರಿವರ್ಸ್ ಅಲ್ಲಿ ಫೇಸ್ ಮಾಡ್ತೀವಿ. ಕರೆಕ್ಟ್. ಒಂದ್ ಕಡೆ ಪಾಸಿಟಿವ್ ಇದೆ, ಒಂದ್ ಕಡೆ ಇದೆ ಪಾಸಿಟಿವ್. ಆದ್ರೆ ಟೆಕ್ನಾಲಜಿ ಬೆಳೆದಷ್ಟು ಪಾಸಿಟಿವ್ ಜೊತೆ ನೆಗೆಟಿವ್ ಹತ್ರ ಹಂಗೆ ಹುಡ್ಕೊಂಡ್ ಬರ್ತಾ ಇರ್ತದೆ. ಕರೆಕ್ಟ್ ಬ್ರೋ, ನಿಮ್ಗೆ ಗೊತ್ತಿರುತ್ತಲ್ಲ. ಬಟ್ ಅದೇ ಪಾಸಿಟಿವ್ ಲೆಕ್ಕ ತಗೊಂಡ್ರೆ ಇವಾಗ ಮುಂಚೆ ಎಷ್ಟು ಕಷ್ಟ ಆಗ್ತಿತ್ತೋ ಒಂದ್ ಜಾಗ ತಲುಪಕ್ಕೆ, ಇವಾಗ ಅಷ್ಟೇ ಬೇಗ ಹೋಗ್ಬೋದು ನಾವು. ಹೌದು, ಅದು advantage. ಹೌದು. ನೋಡಿ, ಈಗ ಬೇಗ ಹೋಗ್ಬೋದು ಅನ್ನೋದಿತ್ತು. ಆದ್ರೆ ಈಗ ಆ ಫೀಲ್, ಈಗ ನೀವು ಅವಾಗೆಲ್ಲ ಒಂದ್ ರೋಡ್ಸ್ ಹೆಂಗಿತ್ತು, ಅಲ್ಲ ರೋಡಲ್ಲಿ ಹೋದ್ರೆ ಒಳ್ಳೆ ಡೆನ್ಸ್ ಮರಗಳು, ಎಲ್ಲಿ ಬೇಕೋ ಅಲ್ಲಿ ಗಾಡಿ ಹಾಕೊಂಡು ಆ ನೇಚರ್ ಫೀಲ್ ಮಾಡ್ತಿದ್ದೋ, ಆ ವೈಬೇ ಬೇರೆ ಇತ್ತು. ಈಗ ಹಂಗಲ್ಲ. ಎಲ್ಲಿ ನಿನ್ ಮನೆ ನಿನ್ಸ್ಬೇಕು ಗಾಡಿನ ಅಂದ್ರೆ ಒಂದು 50 ಕಿಲೋಮೀಟರ್ ಹೋಗಿ ಯಾವ್ದಾದ್ರು ಶೀಟ್ ಹಾಕಿರೋ ಒಂದು ಟೀ ಅಂಗಡಿ ಇದ್ರೆ ಮಾತ್ರ ನಿನ್ಸಕ್ಕಾಗೋದು, ಇಲ್ಲಾಂದ್ರೆ ಮರ ಇಲ್ಲಿ ಹುಡುಕ್ತಾ ಇದೀರಾ. ಸೊ ಕರೆಕ್ಟ್ ಇಲ್ಲ ಅಂತ ಹೇಳ, ಬೇಗ ಹೋಗೋದ್ ಮುಖ್ಯ. ಆದ್ರೆ ಹಂಗೆ ಬೇಗನೆ ಹೋಗ್ತಾ ಇದೀವಿ. ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೆ, ಈ ತರ ಎಲ್ಲ ವೈಬ್ ಫೀಲ್ ಮಾಡ್ತಿದ್ರ ಅವಾಗ ನೀವು? ಈ ತರ ಮಾಡಕ್ ಆಗಲ್ಲ ಅವಾಗೆಲ್ಲ. ಖಂಡಿತ ಬ್ರೋ, ನಾನು ಇದನ್ನ ಒಬ್ಬೊಬ್ರೆ ಫೀಲ್ ಒಬ್ಬೊಬ್ಬರೇ ಮಾಡಿದೀವಿ. ಒಬ್ಬೊಬ್ರೆ ಈ ತರ ಎಲ್ಲ ನಾವು ಕ್ಯಾಂಪ್ ಮಾಡಿದೀವಿ, ಹೇಳದ್ರಲ್ಲ. ಈಗೇನು ನೀವು ಇದನ್ನೆಲ್ಲ ಈಗ್ಲೂ ತೆಗ್ದು ನೋಡಿ, ನಮ್ ವಿಡಿಯೋಸ್ ಗಳಲ್ಲಿ ಇದೆ ಇವೆಲ್ಲ. ಈಗ್ಲೂ ಇವತ್ತಿನ ಜನ ಹುಡುಗರು ನೋಡೋದಕ್ಕೂ ಇವಾಗ ಪ್ರೆಸೆಂಟ್ ವಿಡಿಯೋಸ್ ಗಳು ನಾವೆಲ್ಲ ನಮ್ದು ಕ್ಯಾಂಪಿಂಗು, ರಾ ಕ್ಯಾಂಪಿಂಗು, ನೇಚರ್. ಸೊ ನಮ್ದು ಕಾನ್ಸೆಪ್ಟೇ ಅದು. ಸೊ ನಾವ್ ಹೇಳಲ್ವ, ನಾವು ಗೌರ್ಮೆಂಟ್ ಕೆಲಸ ಬಿಟ್ಟಿದ್ದೆ ಅದಕ್ಕೋಸ್ಕರ. ಸೊ ಎಲ್ಲಾರು ದೇವಸ್ಥಾನಗಳಿಗೆ ಹೋಗ್ತಾರೆ, ಆದ್ರೆ ನಾವು ನೇಚರ್ ನಲ್ಲೇ ದೇವಸ್ಥಾನ ನೋಡ್ತಾ ಇದೀವಿ. ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ ನೀವು? ಹೌದು ಬ್ರೋ, ನಾನು ಒಂದು 12-13 ಇಯರ್ಸ್ ಕೆಲಸ ಮಾಡಿದೀನಿ ಗೌರ್ಮೆಂಟ್ ಆಫೀಸ್ ಅಲ್ಲಿ. ಸೊ ಕೆಲಸ ಮಾಡಿ ನನ್ಗೆ ಇಷ್ಟ ಆಗದೆ ಕೆಲಸ ಬಿಟ್ಟು ಬಂದಿ. ಆಮೇಲೆ ಗೌರ್ಮೆಂಟ್ ಜಾಬ್ ಬೇಕು ಅಂತ. ಹೌದು, ಅದನ್ನ ಹೇಳಲ್ವಾ, ಎಲ್ರು ಸೆಟ್ಲ್ ಆಗೋಣ ಅಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಹುಡ್ತಾರೆ. ಆದ್ರೆ ನಾವು ಸಿಕ್ಕಿರೋ ಕೆಲ್ಸನ ಬಿಟ್ಟು ಪ್ಯಾಷನ್ಗೆ ಬಂದು. ಸೊ ಪ್ಯಾಷನ್ಗೆ ಅಂದ್ರೆ ಮತ್ತೆ ನನ್ ಕೆಲಸ ಬಿಡೋದಕ್ಕೆ ಒಂದ್ ಕಾರಣ ಪ್ಯಾಷನ್ ಮೈನ್. ಆಮೇಲೆ ಇನ್ನೊಂದು ನನ್ನ ಮಗಳು. ಸೊ ಮಗಳು ಹುಟ್ಟಿದ್ಲು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ. ಅವಳು ಚಿಕ್ಕ ಹುಡುಗಿ, ಇನ್ನು ಪಾಪು ಅಲ್ವಾ, ಅವಳ ಜೊತೆ ನಂಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅನ್ಬಿಟ್ಟು ನಾನೇನ್ ಮಾಡ್ದೆ, ಗುರು ಬದುಕಿದೀವಿ, ಜೀವನ ಇದೆ, ಇದನ್ನ ನಾವು ತಿರ್ಗಾ ರೀಕ್ರಿಯೇಟ್ ಮಾಡಕ್ ಆಗಲ್ಲ. ಆ ದಿನಗಳನ್ನ ನಾನು ರೀಕ್ರಿಯೇಟ್, ನನ್ನ ಹತ್ರ ದುಡ್ಡಿರುತ್ತೆ ಆಗ, ಆದ್ರೆ ನಾನು ರೀಕ್ರಿಯೇಟ್ ಮಾಡಕ್ ಆಗಲ್ಲ. ಆ ದಿನಗಳನ್ನ, ಆ ಮೆಮೊರೀಸ್ ನಾನು ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಆಗಿದ್ದಾಗ್ಲಿ ಅಂದ್ಬಿಟ್ಟು ತುಂಬಾ ಹೇಳಲ್ವಾ, ಎಷ್ಟು ಬಿಡಕ್ಕೆ ನಾನು ಎಷ್ಟು ಹತ್ತಿದೀನಿ ಅಂತ ನನ್ಗೆ ಗೊತ್ತು. ಡಿಸಿಷನ್ ತಗೊಳ್ಳೋ ಬೇಡ, ನಾನೇನೋ ಕನ್ಫ್ಯೂಷನ್, ದೊಡ್ಡ ತಪ್ಪು ಮಾಡ್ತಾ ಇದ್ದೀನ ನಾನು ಜೀವನಕ್ಕೆ, ಏನೋ ದೊಡ್ಡ ತಪ್ಪು ಮಾಡ್ತಾ ಇದೀನಿ ಅಂತ ಅನ್ಸ್ತು. ಕೆಲವು ಸಲ ಅದನ್ನ ಬಿಟ್ಟಾದ್ಮೇಲೆ ತುಂಬಾ ಫೇಸ್ ಮಾಡಿದೀವಿ. ಆ ಮಾಡಿರೋ ತಪ್ಪಿಗೆ ತುಂಬಾ ಸಲ ಫೇಸ್ ಮಾಡಿದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಖುಷಿ ಇರುತ್ತೆ, ಮೆಮೊರೀಸ್ ಇಂದ ಸಾಯ್ತೀವಲ್ಲ ಅಂತ. ಮೆಮೊರೀಸ್ ನ ಹೇಳೋದಲ್ಲ, ಸ್ಯಾಟಿಸ್ಫಿಕೇಶನ್ ಫುಲ್ ಇದೆ, ಸ್ಯಾಟಿಸ್ಫೈಡ್ ಲೈಫ್ ಇರ್ಬೇಕು. ಸೊ ಅದೇ ನಾನ್ ಮಾಡಿದ್ದು. ನಾವು ಸೊ ಎಲ್ರು ಬದುಕ್ತಾರೆ, ಎಲ್ರು ಸಾಯ್ತಾರೆ, ಅದೇ ಸ್ಯಾಟಿಸ್ಫೈಡ್ ಲೈಫ್ ಅಂತ ಇರುತ್ತಲ್ಲ. ಮನೇಲೆಲ್ಲ ಏನು ಅಂದಿಲ್ಲ? ಮನೇಲಿ ಹೇಳಿಲ್ಲ ಅವಾಗಿಂದ. ಒಂದ್ ಟೈಮ್ ಅಲ್ಲಿ ಹೆಂಗ್ ಬೈದಾರ, ಎಂತ ಗೌರ್ಮೆಂಟ್ ಕೆಲಸ ಬಿಟ್ಟಿದ್ಯೋ, ನಿನ್ಗೇನೋ ಬಂದಿರೋದು ಅಂತೆಲ್ಲ ಬೈದ್ರು. ಆಮೇಲೆ ಇಲ್ಲ, ನಾನು ಏನೋ ಮಾಡ್ಕೋತೀನಿ ಬಿಡಿ ಅಂದ್ರೆ. ಬಟ್ ನನ್ಗೆ ಗೊತ್ತಿರಲಿಲ್ಲ ಈ ಫೀಲ್ಡ್ ಅಲ್ಲಿ ನಾನು ಈ ತರ ಎಲ್ಲ ಬರ್ತೀನಿ ಅಂತ. ನಾನು ಪ್ಯಾಷನ್ಗೆ ಅಂತಾನೆ ಬಂದಿದ್ದು. ಯಾವ್ದೋ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡೋಣ, ಹೆಂಗೋ ಜೀವನ ನಡೆಯುತ್ತೆ. ಯಾಕಂದ್ರೆ ನಮ್ಗೆ ಅದೊಂದು ಧೈರ್ಯ ಇದೆ, ಹೆಂಗ್ ಮಾಡಿದ್ರು ನೆಮ್ಮದಿಗಂತೂ ಬದುಕ್ಬೋದು, ಯಾವ್ದೋ ಒಂದು ಸಣ್ಣ ಪುಟ್ಟ. ಬಟ್ ಹಿಂಗೆ ತುಂಬಾ ಡ್ರೀಮ್ ಆಸೆ ಇಟ್ಕೊಂಡು ನಾನು ಫುಲ್ ರಿಚ್ ಆಗಿ ಬದುಕ್ಬೇಕು ಅಂತ ಆಸೆ ಇರಲಿಲ್ಲ. ನಾನು ರಿಚ್ ಎಲ್ಲಿದೆ ಅಂದ್ರೆ ಟ್ರಾವೆಲಿಂಗು ಮತ್ತೆ ನೇಚರ್. ಅದು ಇಷ್ಟಪಟ್ಟಂಗಿದ್ರೆ ಸೊ ಯಾರು ನನ್ ಕೇಳಂಗಿಲ್ಲ ಅಲ್ಲ, ಯಾರು ನನ್ನ ಮಾತಾಡ್ಸೋರು ಇಲ್ವಲ್ಲ. ಹೌದು. ಇವಾಗ ಹೆಂಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆಯಾ ಅಂತ ಕೆಲಸ ಬಿಟ್ಟಿರೋದಕ್ಕೆ? ಕೆಲವು ಸಲ ಆಗುತ್ತೆ, ಒಂದ್ ಸ್ವಲ್ಪ ಫೈನಾನ್ಷಿಯಲ್ ಏನಾದ್ರು ಏರುಪೇರು ಆದಾಗ ಹಾಗೆ ಆಗುತ್ತೆ. ಬಟ್ ಆದ್ರೆ ಇನ್ನೊಂದ್ಸಲಿ ಅದನ್ನ ಒಂದೊಂದ್ಸಲಿ ಅಲ್ಲಿ ಹೊರಗಡೆ ಹೋಗಿ ನಾವು ಟ್ರಾವೆಲ್ ಮಾಡಿದಾಗ ಏನಾದ್ರು ನನಗೆ ಆಪರ್ಚುನಿಟಿಗಳು ಬಂದಾಗ ಅದು ಕ್ಲಿಯರ್ ಆದಾಗ ಬಿಡಪ್ಪ ಆಯ್ತು ನಡಿ. ಎಲ್ಲಾರ್ಗು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ, ಪ್ರಾಬ್ಲಮ್ ಬಂದೇ ಬರುತ್ತೆ. ಅದನ್ನ ಸೊಲ್ಯೂಷನ್ ಸಾಲ್ವ್ ಆದ್ರೆ ಖುಷಿ. ಆಗಿದೆ, ರಿಗ್ರೆಟ್ ಅಂತೂ ಇದ್ದೇ ಇದೆ ಕೆಲವು ಸಲ. ಯಾಕಂದ್ರೆ ಈಗ ನಾನು ಫ್ಯಾಮಿಲಿ ಮ್ಯಾನ್, 2 ಮಕ್ಳಿದ್ದಾರೆ. ಕೆಲವು ಸಲ ನಾನು ಅವ್ರನ್ನೆಲ್ಲ ಅವ್ರಿಗೆ ಕಾಪಾಡ್ಕೋಬೇಕು ಅಂದ್ರೆ
ನಾನು ಆರಾಮಾಗಿರ್ಬೋದಿತ್ತು ಅನ್ಸುತ್ತೆ. ಆದ್ರೆ ನನಗೆ ಒಂದ್ ಜೀವನ ಕೊಟ್ಟಿದ್ದಾನಲ್ಲ ದೇವ್ರು, ಅದನ್ನ ನಾನು ಬೇರೆ ತರ ನೋಡ್ಬೋದಾಯ್ತಲ್ಲ ಅನ್ಬಿಟ್ಟು ಮಾಡಿದ ಒಂದು ಕೆಲಸ ಅಷ್ಟೇ ಇವಾಗ. ಬ್ರೋ ಇವಾಗ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಸ್ಯಾಲರಿ ನಿಮ್ಗೆ ಬರ್ತಿತ್ತಲ್ಲ, ಎಷ್ಟು ಅರ್ನಿಂಗ್ಸ್ ಮಾಡ್ತಿದ್ರಿ, ಮತ್ತೆ ಇವಾಗ ನೀವು ಪ್ಯಾಷನ್ಗೋಸ್ಕರ ಕೆಲಸ ಬಿಟ್ಟು ಈ ಪ್ಯಾಷನ್ನೇ ಫುಲ್ ಟೈಮ್ ತಗೊಂಡು ಮಾಡ್ತಿದ್ದೀರಲ್ಲ, ಸೊ ಇದ್ರಲ್ಲೂ ನಿಮ್ಗೆ ಅಷ್ಟೇ ಅರ್ನಿಂಗ್ಸ್ ಆಗ್ತಿದ್ಯಾ ಅಥವಾ ಹೆಂಗೆ? ಕೆಲವು ಸಲ ಅದಕ್ಕಿಂತ ಜಾಸ್ತಿನೇ ಆಗಿದೆ. ಒಂದೊಂದ್ಸಲಿ ಹೇಳಲ್ವಾ, ಒಂದೊಂದ್ಸಲಿ ತುಂಬಾ ಚಿತ್ರಾನ್ನ ತಿನ್ನಕ್ಕೂ ಕಾಸು ಇಲ್ಲದೆ ಆಗಿದೆ. ಒಂದೊಂದ್ಸಲಿ ಬಿರಿಯಾನಿ ತಿಂದಿದೀವಿ, ತುಂಬಾ ಸಲ ಬಿರಿಯಾನಿ ತಿನ್ಬಿಟ್ಟಿದೀವಿ. ಒಂದೊಂದ್ಸಲಿ ಆಗಿದೆ, ಬಟ್ ಒಂದೊಂದ್ಸಲಿ ಒಳ್ಳೆ ಅದಕ್ಕಿಂತ ಜಾಸ್ತಿನೂ ದುಡ್ದಿದೀವಿ. ಬ್ರೋ ಅದೇ RX 100 ಅಂತ ಮೆನ್ಷನ್ ಹೌದೌದು. ನಿಮ್ದು RX 100 ಬೈಕ್ ಇತ್ತು ಅನ್ಸುತ್ತೆ. RX 135 RX 135 ನನ್ನ ಹೆಸರು ಒಂದ್ ಟೈಮ್ ಅಲ್ಲಿ RX ಗಿರಿ ಅಂತಾನೆ ಕರೆಯೋರು, RX ಇವಾಗ ಡ್ಯೂಕ್ ಗಿರಿ ಅಂತಾರೆ. ಸೊ ನಾನೇ ಇಟ್ಕೊಂಡಿದ್ದು ನನ್ನ ಚಾನಲ್. ಏನ್ ಕನೆಕ್ಷನ್ ಇದು ಡ್ಯೂಕ್ RX ಗೆ? ಇಲ್ಲ, ನಾನು ಒಂದ್ ಟೈಮ್ ಅಲ್ಲಿ ಹತ್ರ RX ಇತ್ತು. ಸೊ ಏರಿಯಾದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಲ್ಲ, ಈಗ ನಾನು RX ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೊಂಡು ಅವಾಗೆ ಓಡಾಡ್ತಿದ್ದೆ. ಸೊ ನಾವೆಲ್ಲ ಹೇಳಲ್ವಾ, ಒಂಥರ ಎಲ್ರು ಬಟ್ಟೆ ಚೇಂಜ್ ಮಾಡಿದ್ರೆ ನಾವು ಸೈಲೆನ್ಸರ್ಗಳನ್ನೇ ಚೇಂಜ್ ಮಾಡ್ತಾ ಇದ್ವು. ಸೊ ಹೆಂಗೆ ಮನೇಲಿ ಎಲ್ಲಾರು ಏನಾದ್ರು ಒಂದು ಮೆಮೊರೀಸ್ಗೆ ಏನಾದ್ರು ಅವ್ರದ್ದು ಮೊಮೆಂಟ್ಸ್ ಇಕ್ತಾರೆ, ನಾವು ಸೈಲೆನ್ಸರ್ಗಳನ್ನೇ ಮೊಮೆಂಟ್ಸ್ ತರ ಇಟ್ಟಿದ್ದು. ಹಂಗೆ ಆ ತರ ಇತ್ತು. ಆವಾಗ RX ಅಂತಿತ್ತು. ಅದೊಂದು ಒಳ್ಳೆ ಟೈಮ್ ಅದು ನಮ್ಗೆ. ಆ ಒಂದು ಇಯರ್ ಗಳೆಲ್ಲ ತುಂಬಾ ಮೆಮೊರೀಸ್. ಅಂದ್ರೆ RX ಅಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ ಗೆ ಒಂಥರ ಕನೆಕ್ಷನ್ ಅದು. RX ಅಂದ್ರೆ ಇವಾಗ್ಲೂ ಹೆವಿ ಫ್ಯಾನ್ ಬೇಸ್ ಇದೆ. ಸೊ ಅದೇ ಹೇಳಲ್ವಾ, ಅದ್ರದ್ದು ಗಾಡಿ ಇದ್ದಿದ್ದ ಒಂದು ಪರ್ಫಾರ್ಮೆನ್ಸ್. ನೀವು ವೀಲಿ ಗಿಲಿ ಎಲ್ಲ ನಾನು 2006 ಇಂದ 11 ತನಕ ನಾನು MG ರೋಡ್ ಅಲ್ಲಿ ವೀಲಿ ಹೊಡಿತಿದ್ದೆ. MG ರೋಡ್ ಶನಿವಾರ ರಾತ್ರಿ, ಚರ್ಚ್ ಸ್ಟ್ರೀಟ್, ಡಿಕನ್ಸನ್ ರೋಡ್, ಅನಿಲ್ ಕುಂಬ್ಳೆ ಸರ್ಕಲ್ ಎಲ್ಲ ವೀಲಿ ಹೊಡಿತಿದ್ದು. ಮತ್ತೆ ಪೊಲೀಸ್ ಸರ್ಕಲ್ ಎಲ್ಲ ಒದೆ ಬೇಜಾನ್ಸಲಿ ತಿಂದಿದೀವಿ. ಆದ್ರೆ ಒನ್ ಟೈಮ್ ಅಲ್ಲಿ ಏನಿತ್ತು ಅಂದ್ರೆ, ಕಾನೂನು ಈ ತರ ವೀಲಿ ಹೊಡಿಯೋರ್ಗೆ ಸ್ಟ್ರಿಕ್ಟ್ ಇರ್ಲಿಲ್ಲ. ಬರೀ ಹೊಡೆದ್ ಕಳ್ಸೋರು ಇಲ್ಲ ಬೈದ್ ಕಳ್ಸೋರು, ಬಟ್ ಯಾವ್ದೇ ಕೇಸ್ ಆಗ್ತಿರ್ಲಿಲ್ಲ. ಆದ್ರೆ ಇವಾಗಿನ ದಿನಗಳಲ್ಲಿ ಏನಂದ್ರೆ ನಾವೆಲ್ಲ ಹಂಗೆಲ್ಲ ಮಾಡಕ್ಕೆ ಆಗಲ್ಲ. ನಾವೆಲ್ಲ ಯಾರು ಮಾಡಕ್ಕಾಗಲ್ಲ, ಗೊತ್ತಲ್ಲ. ಈಗ ದೊಡ್ಡ FIR ಮಾಡ್ತಾರೆ, ದೊಡ್ಡ ಇಶ್ಯೂ ಕೇಸ್ಗೆ ದೊಡ್ಡ ಕೇಸೇ ಆಗ್ತಾರೆ ಈಗ. ಸೊ ಅವಾಗಿಂದು ಟೈಮಲ್ಲಿ ಹಂಗಿತ್ತು. ಮತ್ತೆ ಒಂದ್ ಟೈಮಲ್ಲಿ MG ರೋಡ್ ಅಲ್ಲಿ ವೀಲಿ ಹೊಡಿಬೇಕಾರೆ ಅವ್ರವ್ರ ಪಾಡು ವೀಲಿ ಹೊಡ್ಕೊಂಡವ್ರು ಪೊಲೀಸರು ಸುಮ್ಮನೆ ನಿಂತಿರೋರು, ಯಾರಿಗೇನು ತೊಂದರೆ ಕೊಡ್ತಿಲ್ಲ. ಏನೋ ತುಂಬಾ ಕ್ರೌಡ್ ಆದಾಗ ಏನೋ ಅಲ್ಲೇ ತುಂಬಾ ಡ್ರ್ಯಾಗ್ ಮಾಡೋದು ಎಲ್ಲ ಮಾಡಿದಾಗ ಬರೋರು ಅಷ್ಟೇ. ಹೋಗ್ತಾ ಹೇಗಿದೆ ಅಂದ್ರೆ ಫುಲ್ಲು ಕ್ರೇಜ್ ಆಗ್ಬಿಡ್ತು. MG ಹೇಳಲ್ವ, ನಾವು 2006 ಇಂದ 11 ತನಕ ಅಲ್ಲೇ ಇದ್ದಿದ್ದು, ಅಂದ್ರೆ ವೀಲಿ ಹೊಡಿತಿದ್ದು. ನೈಟ್ ಶನಿವಾರ ರಾತ್ರಿ ಆದ್ರೆ ನಮ್ದು ಅಟೆಂಡೆನ್ಸ್ ಅಲ್ಲಿ ಎಲ್ಲಾ ಏರಿಯಾದವರು ಬರೋರು, ಅಲ್ಲಿಗೆ ಮರ್ಜಾಗೋರು. ಹೊಡೆದಿ ದೊಮ್ಲೂರ್ ರಿಂಗ್ ರೋಡ್, ಈಜ್ಪುರ ರಿಂಗ್ ರೋಡ್ ಎಲ್ಲ ವೀಲಿ ಹೊಡ್ಕೊಂಡು ಮಧ್ಯರಾತ್ರಿ ಮನೆಗೆ 3:30-4 ಗಂಟೆಗೆ ಬರೋದು. ಮನೆಗೆ ಬೆಳಿಗ್ಗೆ ನೈಟ್ 10:00 ಬಿಡ್ತಾ ಇದ್ವು. ಮೆತ್ತಿಗೆ ಗಾಡಿನ ಆಫ್ ಮಾಡಿ ಡೌನ್ಗೆಲ್ಲ ಹೋಗಿ ಸ್ಟಾರ್ಟ್ ಮಾಡಿ. ಗೊತ್ತಿರ್ಲಿಲ್ಲ, ಮನೇಲಿ ಗೊತ್ತಿಲ್ಲ, ಮನೇಲಿ ವಾಶ್ರೂಮ್ ಹೋಗ್ತೀನಿ ಅಂತ ಹೇಳೋದು. ಆದ್ರೂ ಅಬ್ಸರ್ವ್ ಮಾಡೋರು, ಏನೋ ಎಲ್ಲ ಹೋಗ್ತಿದ್ಯಾ ಅನ್ನೋದು. ಇಲ್ಲ ವಾಶ್ರೂಮ್ ಹೋಗ್ತಾ ಇದೀನಿ ಅನ್ನೋದು. ಮನೆಯವ್ರು ಎದಳಕ್ ಮುಂಚೆ ಬಂದ್ಬಿಡೋದು ವಾಪಸ್. ಅವ್ರು ಮಲಗಿರ್ತಾರೆ. ಈಗ ಮಾಮೂಲಿ 10:30-11 ಗಂಟೆಗೆ ನಾವು ಮಲಗ್ಬಿಡ್ತಿದ್ವು ಕರೆಕ್ಟ್ ಆಗಿ. ನಾವ್ ಹೋಗ್ತಿದ್ವಿ ಅವಾಗ 10:30-11 ಗಂಟೆಲೆ. ಆ ಹುಡುಗರೆಲ್ಲ ಆಲ್ರೆಡಿ ನಮ್ದು ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ ಬಿಡಿ, ನಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ. ನಮ್ದೆಲ್ಲ ಬರೀ ಸೌಂಡ್ ಅಷ್ಟೇ. ಯಾವ್ದೋ ಒಂದು ಸೌಂಡ್ ಹೋಯ್ತು ಅಂದ್ರೆ ನಮ್ಮ ಹುಡುಗಂದಿದ್ದು. ಇನ್ನೊಂದ್ ಯಾವ್ದೋ ಶೋಗನ್ ಹೋಯ್ತು ಅಂದ್ರೆ ಇವನ್ ನಮ್ಮ ಹುಡುಗನ್ ಸೌಂಡ್. ಸೌಂಡ್ ಗೆ ಕೇಳಿಸ್ಕೊಂಡು ಇರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೀವು. ಯಾರು ಇಲ್ಲ ನೈಟ್ ಎಲ್ಲ ಮಲಗ್ತಿರ್ಲಿಲ್ಲ. ಶನಿವಾರ ಹೊತ್ತು ಅಂದ್ರೆ ಕಾಯ್ತಾ ಇದ್ರಿ ಅಷ್ಟೇ. ಕಾಯ್ತಿದ್ದವು ಸಿಗ್ನಲ್ ಅಷ್ಟೇ ನಮ್ದೆಲ್ಲ. ಅವಾಗೆಲ್ಲ ಬರೀ ಒಂದ್ ಯಾರೋ ಒಬ್ಬ, ಮತ್ತೆ ಒಂದೊಂದ್ಸಲ 2-3 ಸಲ ರೇ ಹೊಡೆದ್ಬಿಟ್ಟು ಹೋಗೋರು ರೋಡಲ್ಲಿ. ನಮ್ಮ ಒಂದ್ ಬಂದ ಅದೇ ನಮ್ಗೆ ಒಂದು ಇಂಟಿಮೇಶನ್. ಸೊ ಆಮೇಲೆ ಡೌನ್ ಅಲ್ಲಿ ತಳ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಎಸ್ಕೇಪ್. ಆಮೇಲೆ ಹೇಳಲ್ಲ, ಒಂದೊಂದ್ಸಲಿ ನಮ್ ಮನೇಲಿ ಈ ತರ ಗೊತ್ತವ್ರಿಗೆ ತುಂಬಾ ಸಲ ತಗೊಳಕೊಂಡು ಬೆಳಿಗ್ಗೆ ಬರೋಷ್ಟಿಗೆ ಇರ್ತಾ ಇರ್ಲಿಲ್ವಲ್ಲ, ಅವ್ರು ಎದ್ದಾಗ ಇರ್ತಾ ಇರ್ಲಿಲ್ವಲ್ಲ. ಒಂದೊಂದ್ಸಲಿ ಏನ್ ಮಾಡಿದ್ರು, ದಿಮ್ನ ದೇವ್ರ ನಮ್ಮಲ್ಲಿ ತಮಾಷೆ ಅನ್ಸುತ್ತೆ. ಒಬ್ರು ಹೇಳಿದ್ರೆ ದಿಮ್ನ ಮತ್ತೆ ಎಲ್ಲ ಬೆಡ್ಶೀಟ್ ಹಾಕ್ಬಿಟ್ಟು ಈ ಫಿಲಮ್ಗಳು ತೋರಿಸ್ತಾರಲ್ಲ, ಅದನ್ನೆಲ್ಲ ನಾವು ಅವೆಲ್ಲ ಮಾಡಿದೀವಿ. ಈಗ ಎಷ್ಟೋ ಜನ ನೀವೆಲ್ಲ ಮಲ್ಗೋರೆ ಅಂತ ಒಂದ್ಸಲಿ ನಮ್ ತಾತ ಬಂದ್ ಹಿಂಗ್ ನೋಡ್ಬಿಟ್ಟು ನಮ್ಮ ಅಪ್ಪಂಗೆ ಹಾಕೊಟ್ಟಿದ್ರು. ನೋಡ್ ನನ್ ಮಗ ಎಲ್ಲ ಬೋಳಿ ಮಗ ಹೊಟ್ಟೋಗ್ಬಿಟ್ಟು ಆಗ್ಬಿಡಿ ಅಂತ. ಹಂಗೆಲ್ಲ ಆಗಿದೆ. ಆಮೇಲೆ ತಿರ್ಗಾ ಬಂದ್ ಮಾಮೂಲಿ ಬೈಸ್ಕೊಳ್ಳೋದು, ತಿರ್ಗಾ ಹೋಗೋದು. ಏನಿದು ಈ ಗಾಡಿಲಿ ಏನದು. ನಮ್ದು ಏನು ಅಂದ್ರೆ ನಮ್ಮ ಜೀವನ ಎಲ್ಲ ಫುಲ್ ಬರೀ RX ಇಟ್ಬಿಟ್ಟಿದೀವಿ. ನನ್ನ ಒಂದ್ ಏಜ್ ಅಲ್ಲಿ ಹೇಳಲ್ವ, ತುಂಬಾ ಒಂದು 1,35,000 ಆಲ್ಮೋಸ್ಟ್ 1,25 ತನಕ ಓಡಿಸಿದೀನಿ. ಅದನ್ನ ತುಂಬಾ ಆಲ್ಮೋಸ್ಟ್ ಒಂದು 5-6 ಬೋರ್ ಚೇಂಜ್ ಮಾಡ್ಸಿದೀನಿ. ಯಾಕಂದ್ರೆ ಎಲ್ಲ ನಮ್ಮ ಹತ್ರ ಎಲ್ಲ ಟ್ಯೂನಿಂಗು, ಡ್ರ್ಯಾಗು, ಮತ್ತೆ ಪರ್ಫಾರ್ಮೆನ್ಸ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳೋದು. ಚೇಂಜ್ ಮಾಡ್ತಾರೆ. ಅವಾಗ ಬಜೆಟ್ ಇರ್ತಿತ್ತ? ಇಲ್ಲ, ಬಜೆಟ್ ಎಲ್ಲ ಆಗಲ್ಲ. ಆಗ ಹೇಳಲ್ವ, ಎಲ್ಲ ಪಿಚ್ಕಾರಿ ಪೆಟ್ರೋಲ್ ಅನ್ನೋರು. 20 ರೂಪಾಯಿ 30 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದು. ಒಂದೊಂದ್ಸಲಿ ಪೆಟ್ರೋಲ್ ಖಾಲಿ ಆಗಿ, ಹೌದೌದು ಆಯಿಲ್ ಹಾಕ್ಸ್ತಿದ್ದು. 20 ಆಯಿಲ್ ಇವಾಗ್ಲೂ ಹಾಕ್ಸ್ಬೇಕು, ಅವಾಗ್ಲೂ ಹಾಕ್ಸ್ಬೇಕು. ಒಂದೊಂದ್ಸಲಿ ಪೆಟ್ರೋಲ್ ಖಾಲಿ ಆದಾಗ ಟ್ಯಾಂಕ್ ಓಪನ್ ಮಾಡಿ ಉಫ್ ಅನ್ಕೊಂಡ್ ಬರ್ತಾ ಇದ್ದು. ಅದೇ ಗೊತ್ತಲ್ಲ, ಅವಾಗ ಅದು ಉಫ್ ಅಂದ್ರೆ 1-2 ಕಿಲೋಮೀಟರ್ 1.5 ಕಿಲೋಮೀಟರ್ ಬರೋದು. ಸೊ ಅದು ನಮ್ಗೆ ಮನೆಗ್ ಬಂದ್ರೆ ಸಾಕು. ನೆಕ್ಸ್ಟ್ ತಿರ್ಗಾ ಅದೇ ಆಮೇಲೆ ಮಾಮೂಲಿ 1-2 ಆ ವಾರ ಎಲ್ಲ ಫುಲ್ ಶೆಡ್
ಅದು ಇದು ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿರ್ತಾ ಇದ್ದೋ, ಇಲ್ಲ ಅಪ್ಪ ಅಮ್ಮ ಯಾರಾದ್ರು ಸಣ್ಣ ಪುಟ್ಟ ಅಂಗಡಿ ಗಿಂಡಿ ಕೊಟ್ರೆ ಅಲ್ಲೇ ಇದ್ ಮಾಡ್ತಿದ್ದೋ. ಸೊ ಆಮೇಲೆ MG ರೋಡ್ ಅಲ್ಲಿ ನಮ್ದು ಒಂದು ಯಾವಾಗ ಸ್ಟಾಪ್ ಆಯ್ತು ಅಂದ್ರೆ MG ರೋಡ್ ಅಲ್ಲಿ 2011 ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಎಲ್ಲಾ ವೀಲಿ ಹೊಡ್ಕೊಂಡು ಹೋಗ್ತಾ ಇದ್ವು. ಪೊಲೀಸರು ಚೇಸ್ ಮಾಡ್ಕೊಂಡ್ ಅವಾಗೆಲ್ಲ ಫಿಯರ್ ಚೇಸ್ ಮಾಡ್ಕೊಂಡ್ ಬರ್ತಾ ಇದ್ರು. ಅದ್ರಲ್ಲಿ ಒಬ್ರು ಬೇರೆ ರಿಲಿಜಿಯನ್ ಅವರು. ಸೊ ನಾವೆಲ್ಲ ಅಂದ್ರೆ ನಮ್ಗೇನ್ ಫ್ರೆಂಡ್ಸ್ ಅಲ್ಲಿ ಯಾರು ವೀಲರ್ಸ್ ಅಂದ್ರೆ ಎಲ್ಲಾರು ಒಂಥರ ಫ್ರೆಂಡ್ಸ್ ಅಲ್ಲಿ. ಬರ ಮಗ ಬರ ಬಂದ್ರು ಎಲ್ಲಾರ್ಗು ಸಪೋರ್ಟ್ ಮಾಡೋದು. ಪೊಲೀಸರು ಬಂದ್ರು ಅಂತ ಎಸ್ಕೇಪ್ ಆಗ್ಬೇಕಲ್ಲ. ಸೊ ಏನ್ ಮಾಡುದು, ಈಗ ಕಿಡ್ಸ್ ಕ್ಯಾಂಪ್ ಸರ್ಕಲ್ ಅಂತ ಇದೆ ಅಲ್ಲಿ. ಲೆಫ್ಟ್ ಹೋದ್ರೆ ಹಲ್ಸೂರ್ಗೆ, ರೈಟ್ ಹೋದ್ರೆ ಕಿಡ್ಸ್ ಕ್ಯಾಂಪ್, ರೈಟ್ ಹೋದ್ರೆ ದೊಮ್ಲೂರು ಇಂದಿರಾನಗರ್ಗೆ ಹೋಗುತ್ತೆ. ಆ ಕಟ್ಟಿಂಗ್ ಅಲ್ಲೇ ಮಿಲಿಟರಿ ಅವ್ರದ್ದು ಕ್ಯಾಪ್ಟನ್ಸ್ ಮನೆಗಳಿದೆ. ಕ್ಯಾಪ್ಟನ್ಸ್ ಮನೆಗಳಲ್ಲಿ ಏನಾಗಿದೆ, ನಮ್ ವೀಲಿ ಹೊಡ್ಕೊಂಡು ಟ್ರಿಬಲ್ ರೈಡಿಂಗ್ ಬರ್ತಾ ಇದಾರೆ ಅವರೊಬ್ರು. ಹತ್ರ ಫುಲ್ ಪೊಲೀಸರು ತುಂಬಾ ಚೇಸ್ ಮಾಡಿ ಹತ್ರ ಬಂದಾಗ ಕಂಟ್ರೋಲ್ ಆಗ್ದಾಗ ಏನ್ ಮಾಡೋದು, ಒಬ್ಬ ಎಸ್ಕೇಪ್ ಆಗ್ಬಿಟ್ಟು ಎಗರ್ಬಿಟ್ಟಿದ್ದಾನೆ. ಯಾಕಂದ್ರೆ ಬ್ಯಾಲೆನ್ಸ್ ಸಿಗಲ್ವಲ್ಲ ತ್ರಿಬಲ್ ರೈಡ್ ಅಲ್ಲಿ, ಮತ್ತಷ್ಟು ಸ್ಪೀಡ್ ಹೋಗಲ್ಲ ಅನ್ಬಿಟ್ಟು ಎಗರ್ಬಿಟ್ಟಿದ್ದಾನೆ. ನಿಯರ್ ಪೊಲೀಸರು ಚೇಸ್ ಮಾಡ್ಕೊಂಡ್ ಬಂದಾಗ ಅವನ್ ಏನ್ ಮಾಡಿದಾನೆ, ಅದೇ ಟೈಮ್ ಅಲ್ಲಿ ಕಾಂಪೌಂಡ್ ಆರ್ಬಿಟ್ಟು ಕ್ಯಾಪ್ಟನ್ ಮನೆ ಕಾಂಪೌಂಡ್ ಮೇಲ್ಗಡೆ ಟ್ಯಾಂಕ್ ಹತ್ರ ಹೊಚ್ಕೊಂಡ್ಬಿಟ್ಟಿದ್ದಾನೆ. ಸೊ ಟ್ಯಾಂಕ್ ಹತ್ರ ಹೊಚ್ಕೊಂಡ್ಬಿಟ್ಟಿದ್ದಾನೆ. ಏನಾಗಿದ್ದಾನೆ, ಅದೇ ಟೈಮ್ ಅಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗಿತ್ತು ಕೆಲವೇ ದಿನಗಳಲ್ಲಿ ಹಿಂದೆ. ಅದೇ ಟೈಮಲ್ಲಿ ಸಿಂಕ್ ಆಗಿ ಅದು ಹೆಂಗಾಯ್ತು ಅಂದ್ರೆ, ಗಾಡಿ ಇರ್ತಾರಲ್ಲ ಮಿಲಿಟರಿ ಅವರು ವಾರ್ನ್ ಮಾಡಿದ್ದಾರೆ. ಇವ್ರು ಅದೇ ಟೈಮಲ್ಲಿ ಅವ್ರ ಮನೆಯವ್ರಿಗೆ ಯಾರಿಗೋ ಉರ್ದುಲ್ ಮಾತಾಡಿದ್ದಾರೆ. ಯಾಕಂದ್ರೆ ಅವ್ರದ್ದು ಮಾಮೂಲಿ ಮುಸ್ಲಿಂ ಅಂದ್ಮೇಲೆ ಉರ್ದುಲ್ ಮಾತಾಡಿದ್ದಾರೆ. ಅವ್ರಿಗೆ ಏನಾಗಿದೆ ಗೊತ್ತಲ್ಲ, ಟೆರರಿಸ್ಟ್ ಬೇರೆ ಅಟ್ಯಾಕ್ ಆಗಿತ್ತಾಗ. ಸೊ ಮಿಸ್ಗೈಡ್ ಆಗಿ ಒಂದ್ 2-3 ಫೈರ್ ಹೊಡೆದ್ರೆ, ಒಂದ್ ಫೈರ್ ಡೈರೆಕ್ಟ್ ಎದೆಗೆ ಹೊಡೆದ್ಬಿಟ್ಟಿದ್ದಾರೆ. ಸೊ ನಾವು ಅಷ್ಟೊತ್ತಿಗೆ ಎಲ್ಲ ನಾವು ಅದೇ ಅವ್ರು ಇಳಿಯೋ ಟೈಮಲ್ಲಿ ನಾನು ಮುಂದೆ ಹೋಗಿ ಎಸ್ಕೇಪ್ ಆಗಿದ್ದೀನಿ. ನಾನು ಸಿಂಗಲ್ಲೇ ಜಾಸ್ತಿ ಹೋಗೋದು, ಯಾಕಂದ್ರೆ ನಾನು ರಿಸ್ಕ್ ತಗೋತಾ ಇರ್ಲಿಲ್ಲ. ಹೋದೆ ದುಮ್ಲೂರೆಲ್ಲ, ರಿಂಗ್ ರೋಡ್ ಎಲ್ಲ ವೀಲಿ ಎಲ್ಲ ಹೊಡ್ಕೊಂಡು, ಕಾಫಿ ಟೀ ಎಲ್ಲ ಕುಡ್ಕೊಂಡು, ಮಾಮೂಲಿ ಅಡ್ಡಗಳು ಇರ್ತದೆ ಬ್ರಿಡ್ಜ್ ಕೆಳಗಡೆ ಎಲ್ಲ ನಿಂತ್ಕೊಂಡೆಲ್ಲ ಬರ್ತಾ ಇದೀವಿ. ಆಂಬುಲೆನ್ಸ್ ಅಲ್ಲಿ ಬಾಡಿ ತೆಗಿತಾವ್ರೆ. ನಮ್ಗೆ ಆಕ್ಚುಲಿ ಏನು ಅಂತ ಗೊತ್ತಿಲ್ಲ ಅವಾಗೆಲ್ಲ ಅಷ್ಟು ಏನೋ ಇರ್ಬೋದು, ಯಾರೋ ಕ್ಯಾಪ್ಟನ್ ಮೇಲೆ ಯಾರೋ ಸುತ್ತೋಗಿರ್ಬೋದು, ಇಲ್ಲ ಯಾರೋ ನೀವು ಅಲ್ಲೇ ಪಾಸ್ ಅದೇ ಪಾಸ್ ಆಗಿದ್ವಿ. ಬಟ್ ಇಳಿಬೇಕಾದ್ರೆ ನೋಡಿದೀವಿ, ಅವ್ನು ಎಸ್ಕೇಪ್ ಆಗಿದ್ ಗೊತ್ತವನು, ಅವ್ನ್ ಕಾಂಪೌಂಡ್ ಅವ್ರಿಂದ ನಾವ್ ನೋಡಿದೀವಿ. ಹಾರಿರ್ತಾನೆ ಬರ್ತಾನೆ ಈಚೆ ಅಂತ ನಮ್ಗೆ ಅನ್ಕೊಂಡು ಹೋಗ್ಬಿಟ್ಟಿದೀವಿ. ಬಂದ್ರೆ ಆಮೇಲೆ ನೋಡಿದ್ರೆ 3:45 3:15 ಬಾಡಿ ತೆಗಿತಾ ಇದ್ರು. ಸತ್ತೋಗ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅವಾಗ. ನಮ್ಮ ಮನೆಗೆ ಹೋಗಿದ್ವಿ. ಬೆಳಗ್ಗೆ ನೋಡಿದ್ರೆ ಪೇಪರ್ ಅಲ್ಲಿ ಉದಯ್ ನ್ಯೂಸ್ ಅಲ್ಲಿ, ನಾವೆಲ್ಲ ಅವಾಗೆಲ್ಲ ಉದಯ್ ನ್ಯೂಸ್ ಉದಯ್ ನ್ಯೂಸ್ ನಾವ್ ನೋಡ್ತಿದ್ವಿ. ಉದಯ್ ನ್ಯೂಸ್, DD1 ಚಾನಲ್ ಅಷ್ಟೇ ನಮ್ಗೆ ನ್ಯೂಸ್ ಎಲ್ಲ. ಮತ್ತೆ ಪೇಪರ್ ಅಲ್ಲೇ ನಮ್ಗೆ ಗೊತ್ತಾಗಿದ್ದು ಶೂಟ್ ಆಗಿ ಈ ತರ ಯಾರೋ ವೀಲಿ ಹೊಡಿಯೋರು ಅಂತ. ಆಮೇಲೆ ಏನಾಯ್ತು, ಕಾನೂನು ಸ್ಟ್ರಿಕ್ಟ್ ಮಾಡ್ಬಿಟ್ರು ತುಂಬಾ. ಸೊ ಆಮೇಲೆ ಮಿಲಿಟರಿ ಕ್ಯಾಪ್ಟನ್ಸ್ಗಳು, ಕಮಾಂಡರ್ಗಳೆಲ್ಲ ಈ ತರ ಎಲ್ಲ ಆಗುತ್ತೆ. ಅವರೇ ರೋಡ್ ಬಂದ್ ಚೆಕ್ ಮಾಡೋರು. ಅವರು ಆಫೀಸರ್ಸ್ಗಳು ಇರೋರೆಲ್ಲ, ಗಾರ್ಡ್ಸ್ಗಳು, ಮತ್ತೆ ಅವರೆಲ್ಲ ಬಂದು ರೋಡ್ ಅಲ್ಲಿ ಚೆಕ್ ಮಾಡೋರು, ಬ್ಯಾರಿಕೇಡ್ಗಳು ಹಾಕೊಂಡು. ಸ್ಟ್ರಿಕ್ಟ್ ಆಗಿ ಏನಾಯ್ತು ಗೊತ್ತಲ್ಲ. ಆಮೇಲೆ ಟೆಕ್ನಾಲಜಿ, ಕ್ಯಾಮ್ರಾ ಕಾನೂನು. ಆಮೇಲೆ ಅದಾದ್ಮೇಲೆ ಹೋಗಿದ್ದು ಒಂದ್ಸಲಿ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದು. ಆಮೇಲೆ ಒಂದೊಂದ್ ಟೈಮಲ್ಲಿ ಏನ್ ಮಾಡೋರು ಅಂದ್ರೆ ಪೊಲೀಸವರು, ನಾವ್ ಎಸ್ಕೇಪ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಇವ್ನಿಗೆ ಕಲರ್ ಡ್ರೆಸ್ ಅಲ್ಲಿ ಇರೋರು ಫೈಬರ್ ಲಾಟಿ ಗೊತ್ತಲ್ಲ, ಸ್ಪೋಕ್ಸಿಗೆ ಇಟ್ಬಿಡೋರು. ರನ್ನಿಂಗ್ ಅಲ್ಲೇನೆ ಹಿಂಗ್ ಹೋಗ್ತಾ ಹಿಂಗ್ ಸುಮ್ನೆ ನಿಂತಿರ್ತಾರೆ ಡಿವೈಡರ್ ಮೇಲೆ, ಹಿಂಗ್ ತೆಗ್ದ್ ಬಿಟ್ಬಿಡೋರು. ಅದು ಬೇರೆ ಉದ್ದ ಗಾಡಿ, ಉದ್ದ ಬೇರೆ ಅದು ಲಾಟಿ, ಅದು ಫೈಬರ್ ಲಾಟಿ, ಅದು ಮರದಾದ್ರೆ ಕಟ್ಟಾಗ್ಬಿಡುತ್ತೆ. ಅದು ಹೊಡೆದ್ರೆ ಸ್ಪಿನ್ ನಮ್ ಗಾಡಿ ನಮ್ನ ಬಿಸಾಕಿ ನಾವ್ ಎಗರ್ಬಿಡ್ತಿದ್ದೋ. ಗಾಡಿ ಎಲ್ಲೂ ಬಿದ್ದೋಗಿರೋ, ಸಿಗಾಕೊಂಡ್ರೆ ನಾಯಿ ಪಿಡಿ ಏಟು ಎಲ್ಲ ಕೈಯಲ್ಲಿ ಹಿಡ್ಕೊಂಡು ತಳ್ಕೊಂಡ್ ಬರೋದು. ಹೆಡ್ ಲೈಟ್ಗಳು ಹೊಡೆದಾಕಿರೋರು, ಬ್ರೇಕ್ ಕೇಬಲ್ಗಳೆಲ್ಲ ಕಿತ್ತಾಕಿರೋರು, ಕ್ಲಚ್ ಕೇಬಲ್ ಎಲ್ಲಾನು ಬಿಡಿಸ್ಕೊಂಡು, ಟೈಲ್ ಲ್ಯಾಂಪ್ ಎಲ್ಲ ಹೊಡೆದಾಕಿರೋರು, ಟ್ಯಾಂಕ್ ಎಲ್ಲ ಹೊಡೆದಾಕಿರೋರು. ಅದು ತುಂಬಾ ಒಂದ್ ಟೈಮ್ ಅಲ್ಲಿ ಅಷ್ಟೇ ಮಾಡ್ಬಿಟ್ಟು. ಆದ್ರೆ ಹೇಳಲ್ವಾ, ಇವಾಗ ಅವೆಲ್ಲ ಮಾಡಕ್ ಆಗದೇ ಇಲ್ಲ, ಏನಿಲ್ಲ ಡೈರೆಕ್ಟ್. ಸೊ ಆ ಒಂದ್ ಟೈಮ್ ಚೆನ್ನಾಗಿತ್ತು ಅಷ್ಟೇ ಅದು, ಆ ದಿನಗಳು. ಮತ್ತೆ ನಮ್ಗೆ ಅವಾಗೆಲ್ಲ ಅವೇರ್ನೆಸ್ ಮಾಡೋರು ಯಾರು ಇರ್ಲಿಲ್ಲ. ಇವಾಗೆಲ್ಲ ನೋಡಿ, ನೀವು ಒಂದು ವಿಡಿಯೋ ಏನಾದ್ರು ತಪ್ಪು ಮಾಡಿದ್ರೆ ಇನ್ನೊಂದು ವಿಡಿಯೋ ಬಂದಿರುತ್ತೆ ಅವೇರ್ನೆಸ್. ಅವಾಗ ಹಂಗ್ ಯಾರಿದ್ರು ನಮ್ಗೆ ಅವೇರ್ನೆಸ್ ಮಾಡೋರಿಗೆ? ಮತ್ತೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ನೀವು ಯಾರು ಏನೇನ್ ಮಾಡ್ತಾರ ಅಂತ. ಆ ಟೈಮ್ ಇವಾಗ ಒಂದು ವಿಡಿಯೋ ಅಷ್ಟೇ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ನ ಟ್ಯಾಗ್ ಅಷ್ಟೇ BTP ಅವರೇ ಒಂದ್ ರೀಲ್ ಮಾಡ್ಕೊಡ್ತಾರೆ ನಿಮ್ಗೆ. ಬ್ರೋ, ಪರ್ಟಿಕ್ಯುಲರ್ ಆಗಿ ಯೂತ್ಸ್ಗೆ ಇವಾಗ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಂದ್ರೆ, ಯಾಕಂದ್ರೆ ಇವಾಗ ಜಸ್ಟ್ ಯೂತ್ಸ್ ಇವಾಗ ಒಂದ್ ಬೈಕ್ ಅಂತ ಅಂದ್ರೆ ಕೂತ್ಕೊಂಡ್ರೆ ಸಾಕು, ಬೈಕ್ ಮೇಲೆ ಕೂತ್ಕೊಂಡ್ರೆ ಸಾಕು, ಅವ್ರನ್ನ ಕೈಗೆ ಸಿಗಲ್ಲ, ಒಂಥರ ರೋಡೇ ಕಾಣಲ್ಲ ಅವ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸೊ ಏನು ಅಂದ್ರೆ, ಬೈಕ್ ಈಗ ಕರೆಕ್ಟ್, ಈಗ ಎಲ್ಲಾರ್ಗು ಆಸೆ ಇರುತ್ತೆ ಒಳ್ಳೊಳ್ಳೆ ಬೈಕ್ ತಗೋಬೇಕು ಅಂತ ಇದ್ದೇ ಇರುತ್ತೆ, ಎಲ್ಲಾರ್ಗು ಡ್ರೀಮ್ ಅದು. ಆದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ, ಸ್ವಲ್ಪ ಲೋ CC ಇಂದ ಬಂದ್ರೆ ನಿಮ್ಗೂ ಒಂದು ಒಳ್ಳೆ ಹ್ಯಾಂಡ್ಲಿಂಗ್ ಮಾಡೋದ್ ಬರುತ್ತೆ. ಮತ್ತೆ ಅದ್ರ ಪರ್ಫಾರ್ಮೆನ್ಸ್, ಅದ್ರದ್ದು ಹ್ಯಾಂಡ್ಲಿಂಗು ಸ್ಕಿಲ್ ಎಲ್ಲ ನೀವೇ ಕಲ್ತ್ಕೋತೀರಾ. ಈಗ ಅಪ್ಪ ಅಮ್ಮನಿಗೆ ಏನ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ನನ್ಗೆ ಇದೇ ಬೇಕು. ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಇಲ್ಲ ಕೊಡ ಯಾವ್ದೋ ಕಡಿಮೆ ತಗೊಂತಾರೆ. ಆದ್ರೆ ಮಗ ಬಿಡಲ್ಲ, ಪ್ರೆಷರ್ ಹಾಕ್ತಾರೆ.
ನಂಗಿದೆ ಅವ್ರಿಗೆ ಗೊತ್ತಿರೋ ಎಷ್ಟೋ ಜನ ಪೇರೆಂಟ್ಸ್ಗೆ ಗೊತ್ತೇ ಇರಲ್ಲ ಆ ಗಾಡಿ ಯಾವ್ದು ಅಂತ. ಆದ್ರೆ ಅಲ್ಲಿ ನೋಡಿದ್ರೆ ಅದು ಫುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿ ಇರ್ತದೆ. ಅಲ್ಲಿ ಹೋದ್ಮೇಲೆ ಏನೋ ಒಂದು ಮಾಡ್ಕೊಳ್ತಾರೆ. ತುಂಬಾ ಇನ್ಸಿಡೆಂಟ್ಸ್ ನೋಡಿರ್ತೀರಲ್ಲ. ಮಕ್ಳುಗಳಿಗೆ ಪ್ರೀತಿಯಿಂದ ಕೊಡಿಸ್ತಾರೆ, ಹೋಗಿ ಆಕ್ಸಿಡೆಂಟ್ ಮಾಡ್ಕೋತಾರೆ, ಕೊನೆಗೆ ಅವರೇ ನೋಡ್ತಾರೆ. ಸೊ ಹುಡುಗರಿಗೆ ಏನ್ ಹೇಳೋದು ಅಂದ್ರೆ ಒಂದೊಂದೇ ಹಂತವಾಗಿ ಎಲ್ಲಾನು ಸ್ಟೇಜ್ನ ರೀಚ್ ಮಾಡ್ಕೊಂಡು ಬಂದ್ರೆ ಆರಾಮಾಗಿ ಪೀಸ್ ಆಗಿ ನೋಡ್ಬೋದು. ಇಲ್ಲ ಅಂದ್ರೆ ಶಾರ್ಟ್ ಲೈಫ್ ಅಷ್ಟೇ. ಬ್ರೋ ಈಗ ಅದೇ ಒಂದು ಸಣ್ಣ ಪುಟ್ಟ ಗಾಡಿಗಳು ಇರ್ತಾವಲ್ಲ, ಅದ್ರಲ್ಲ ನಾವು ಲಾಂಗ್ ಎಲ್ಲ ಟ್ರಾವೆಲ್ ಮಾಡ್ಬೋದಾ? ಅದೇ ಬ್ರೋ ಹೇಳಿದ್ನಲ್ಲ ಬ್ರೋ, 100 cc ಆ ತರ ಎಲ್ಲ ಹಾ, bike ಇರುತ್ತೆ. ಅದ್ರಲ್ಲಿ ನಾವು ಹೀರೋ ಒಂದು ಪುಚ್ 1000 ಅಂದ್ರಲ್ಲ 70cc, ಲಾಂಗೆಸ್ಟ್ ರೈಡ್ ಅಂದ್ರೆ ಯಾವ್ದು ಮಾಡಿದೀರಾ ಅಂತ? ನಾನು ಅದಲ್ಲಿ ಊಟಿ ಮಾಡಿದೀನಿ, ಬಂಡೀಪುರ ಮಾಡಿದೀನಿ, ಮಂಗಳೂರು ಮಾಡಿದೀನಿ, ಕೊಡಚಾದ್ರಿ ಹೋಗಿದೀನಿ, ಅಂದ್ರೆ ಆಲ್ಮೋಸ್ಟ್ ಕೊಲ್ಲೂರು ಮೂಕಾಂಬಿಕಾ ತನಕ, ಅದೇ ಕುಂದಾಪುರ, ಮರವಂತೆ ಬೀಚು. ಸೊ ಇವೆಲ್ಲ ನಾನು ಯುರೋಪ್ ಚಲ. ಸೊ ಏನು ಅಂದ್ರೆ ಇದೆಲ್ಲ ಪೇಷನ್ಸ್, ಒಂಥರ ತಾಳ್ಮೆ. ನಮ್ಗೇನ್ ಅವಾಗೆಲ್ಲ ಈಗ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ತಾಳ್ಮೆ ಆಟೋಮೆಟಿಕ್ಲಿ ಬರುತ್ತೆ. ಈಗ ನನ್ನ ಹತ್ರ ಗಾಡಿ ದುಡ್ಡಿಲ್ಲ, ಒಳ್ಳೆ ಗಾಡಿ ತಗೊಳಕ್ಕೆ. ಅವಾಗ್ಲೂ ಗಾಡಿ ಇತ್ತು, ಯಾವ್ದೋ ಆಡಿ ಇತ್ತು, ಆಡಿ 350 ಇತ್ತು, RX ಇತ್ತು, ಹೋಗ್ಬೋದಾಯ್ತು. ಕೈಯಲ್ಲಿ ದುಡ್ಡಿಲ್ದಾಗ ತಾಳ್ಮೆ ಆಟೋಮೆಟಿಕ್ಲಿ ಬರುತ್ತೆ. ಸೊ ಅದೇ ನಿಮ್ ಹತ್ರ ಎಲ್ಲಾ ಬೈಕ್ಸ್ ಇದೆ. ಇವಾಗೆಲ್ಲ ಇದೆ. ನಾವ್ ನೋಡ್ಬಿಡಿ, ಇವಾಗ ನೋಡಿ ನಮ್ಮ ಹತ್ರ ADV ಇದೆ, 390 ಇತ್ತು, KTM ಇದೆ, KTM ಅಲ್ಲಿ ಎಲ್ಲ ಇದೆ, KTM ಅಲ್ಲಿ ಎಲ್ಲ ಇತ್ತು ನನ್ನ ಹತ್ರ. 200 ತಗೊಂಡೆ, ಆಮೇಲೆ ಮಾರ್ದೆ, 390 ತಗೊಂಡೆ, 390 ನೇಕೆಡ್ ತಗೊಂಡೆ, ಅಡ್ವೆಂಚರ್ ಬೈಕ್ ಇದೆ. ಸೊ ಅದನ್ನೆಲ್ಲ ಪರ್ಫಾರ್ಮೆನ್ಸ್ ನೋಡಿದೀವಿ. ಸೊ ಮೇನ್ ನಮ್ಗೆ ಬೇಕಾಗಿದ್ದು ಸ್ಪೀಡ್ ಅಲ್ಲ, ನಾವು ಡೆಸ್ಟಿನೇಷನ್ ರೀಚ್ ಮಾಡ್ಬೇಕು. ಟ್ರಾವೆಲರ್ಗೆ ಡೆಸ್ಟಿನೇಷನ್ ಮುಖ್ಯ. ಸೊ ಮತ್ತೆ ಎಂಜಾಯ್ ಮಾಡ್ಬೇಕು ಅಷ್ಟೇ. ನಮ್ಮ ಮೈಂಡ್ ಅಲ್ಲಿ ಇರೋದು ಹಂಗೇನೆ. ಸುಮ್ನೆ ಈಗ ಕೆಲವರು ಸ್ಪೀಡ್ ಹೋಗೋದು ಏನಿಲ್ಲ, ಸ್ಪೀಡ್ ಆಗಿ ಎಲ್ಲ ಒಬ್ರಿಗೆ ಒಂದ್ 5 ನಿಮಿಷ ಖುಷಿ ಪಡ್ತಾರ ಅಷ್ಟೇ. ಅವ್ರಿಗೆ ಏನಾದ್ರು ಆದ್ರೆ ಫುಲ್ ಫ್ಯಾಮಿಲಿ. ಬ್ರೋ ಅಂದ್ರೆ ಸ್ಪೀಡ್ ಹೋಗೋದ್ರಿಂದ ಅವ್ರ ರಿಸ್ಕ್ ಅಲ್ದೆ ಅವ್ರ ಜೊತೆಗಿರೋರು ಅದೇ ರೋಡ್ ರಿಸ್ಕ್ ಅಲ್ವಾ? ಅದಂತೂ 100%. ಈಗ ನಾವು ಸ್ಪೀಡ್ ಹೋಗೋದ್ರಿಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೇರೆಯವ್ರಿಗೂ ತೊಂದ್ರೆನೆ. ಬ್ರೋ ಅದೇ ಇವಾಗ ಪರ್ಟಿಕ್ಯುಲರ್ ಆಗಿ ಕೇಳ್ಬೇಕಂದ್ರೆ, ಇವಾಗ ಬೈಕರ್ಸ್ಗೆ ಇಂಥ ಬೈಕೇ ಬೇಕು ಅಂತ ಏನಾದ್ರು ಇದೆಯಾ ಅಂತ? ಬ್ರೋ ನಿಮ್ದು ಅದೇ ಇವಾಗ ಬೈಕಿಂಗ್ ಕ್ಲಬ್ ಇದೆ ನಿಮ್ದೇ, ಬೈಕಿಂಗ್ ಕ್ಲಬ್ ಜಟಾಯು ಅಡ್ವೆಂಚರ್ಸ್ ಅಂತ. ಸೊ ಅಂದ್ರೆ ಬೇರೆ ಬೈಕಿಂಗ್ ಕ್ಲಬ್ ಗಿಂತ ಇದು ಹೇಗ್ ಸ್ಪೆಷಲ್ ಆಗುತ್ತೆ ಅಂತ? ಸೊ ಹೌದು, ನಮ್ಮ ಒಂದು ನಾನು ಈಗ ಪ್ರೆಸೆಂಟ್ ಇರೋದು ಜಟಾಯು 4x4 ಅಡ್ವೆಂಚರ್ಸ್ ಅಂಡ್ ಬೈಕರ್ಸ್ ಅಂತಿದೆ. ಸೊ ಈ ಕ್ಲಬ್ ಅಲ್ಲಿ ಇದೇ ಕ್ಲಬ್ ಅಂತಲ್ಲ, ನಾನು ಮಾಡಿರೋ ಕ್ಲಬ್ ಎಲ್ಲ ಏನು ವಿಶೇಷತೆ ಅಂದ್ರೆ ನಾವೇ ನಡೆಸ್ತಾ ಇದ್ದ ಕ್ಲಬ್ಗಳು ಅವೆಲ್ಲ. ಸೊ ಈ ಕ್ಲಬ್ನು ಅಷ್ಟೇ. ಏನ್ ವಿಶೇಷತೆ ಅಂದ್ರೆ ಎಲ್ಲಾರು ಟ್ರಾವೆಲ್ ಮಾಡ್ತಾರೆ. ಈಗ ಎಷ್ಟೋ ಕ್ಲಬ್ಗಳು ಕರ್ಕೊಂಡು ಹೋಗ್ತಾರೆ, ಅವ್ರ ಪಾಡವ್ರು ಒಂದ್ ಜಾಗ ಕರ್ಕೊಂಡು ಹೋಗ್ತಾರೆ, ಅದು ರೆಸಾರ್ಟ್ಸ್ ಹೋಮ್ ಸ್ಟೇ ಕರ್ಕೊಂಡು ಹೋಗ್ತಾರೆ, ಹೈವೇಯಿಂದ ಹೋಗ್ತಾರೆ. ಸೊ ಅಲ್ಲಿ ಚಿಲ್ ಮಾಡಿ ಅಂತಾರೆ. ಸೊ ಅದು ಅವ್ರ ಕ್ಲಬ್ ಸ್ಟೈಲ್ ಅದು. ಸೊ ನಮ್ ಕ್ಲಬ್ ಸ್ಟೈಲ್ ಏನು ಅಂದ್ರೆ ನೇಚರು. ಸೊ ಈಗ ಇಲ್ಲಿಂದ ಹೋದ್ಮೇಲೆ ಫುಲ್ ಊಟ ಗೀಟ ಮಾಡಾದ್ಮೇಲೆ ನಡಿ ಯಾವ್ದಾದ್ರು ಆಫ್ ರೋಡ್ ನಡಿ. ಯಾಕಂದ್ರೆ ಯಾವ್ದಾದ್ರು ವ್ಯೂ ಪಾಯಿಂಟ್ ಹೋಗೋಣ, ಇಲ್ಲ ಎಸ್ಟೇಟ್ ಆಫ್ ರೋಡ್ ಮಾಡೋಣ, ಇಲ್ಲ ಯಾವ್ದಾದ್ರು ವಾಟರ್ ಕ್ರಾಸಿಂಗ್ ಮಾಡೋಣ. ಸೊ ಏನಕ್ಕೆ ಅಂದ್ರೆ ಅಲ್ಲಿ ತುಂಬಾ ಫನ್ನು ಇರುತ್ತೆ, ಮತ್ತೆ ಸ್ಕಿಲ್ಲು ಕಲ್ತ್ಕೊಳ್ತೀರಾ, ಮತ್ತೆ ಧೈರ್ಯ ಬರುತ್ತೆ ನಿಮಗೆ. ಈಗ ಎಷ್ಟೋ ಜನ ಆಫ್ ರೋಡ್ ಅಂದ್ರೆ ಏನೋ ಬಿದೋಗ್ಬಿಡ್ತೀನಿ ಅಂತಾರೆ. ಆಫ್ ರೋಡ್ ಅಲ್ಲಿ ಯಾರು ಏನು ಆಗಲ್ಲ. ಆಫ್ ರೋಡ್ ಅಲ್ಲಿ ಯಾರಿಗೂ ಏನು ತೊಂದ್ರೆ ಇಲ್ಲ, ಒಳ್ಳೆ ನೀಟಾಗಿ ಸೇಫ್ಟಿ ಹೋದ್ರೆ. ಆಕ್ಚುಲಿ ರೋಡ್ ಅಲ್ಲೇ ಆಗದ್ ಪ್ರಾಬ್ಲಮ್ಸ್. ಈಗ ಏನು ನೀವು ಹೈವೇ ಸಿಟಿ, ಈಗ ಬೆಂಗಳೂರು ಸಿಟಿನೇ ತಗೊಳ್ಳಿ, ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಯಾರಾದ್ರೂ ಅದೇ ಆಫ್ ರೋಡ್ ಅಂತ ಭಯ. ನಮ್ದು ಹಂಗೇನೆ ನೇಚರ್. ಸೊ ಏನಕ್ಕೆ ಅಂದ್ರೆ ನೇಚರ್ನ ಡೆಪ್ತ್ ಆಗಿ ನೋಡ್ಬೇಕು ಅಂತ ಆಸೆ. ಸೊ ಫೀಲ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ದು ಸ್ಪೆಷಲ್ ಅದೇ. ಮತ್ತೆ ಚೆನ್ನಾಗಿ ರುಬ್ಬಿಸ್ತೀವಿ. ನಮ್ ಕ್ಲಬ್ ಬಂದ್ರೆ ಎಷ್ಟೋ ಜನ ಇನ್ನೊಂದ್ಸಲಿ ಬೇಡ ಗುರು ನಿಮ್ ಕ್ಲಬ್ಗೆ, ಯಾಕಂದ್ರೆ ಗಾಡಿ ಹಂಗಾಗುತ್ತೆ ಹಿಂಗಾಗುತ್ತೆ. ಸೊ ಗಾಡಿ ಸಣ್ಣ ಪುಟ್ಟ ಬೀಳೋದು, ಸ್ಕ್ರಾಚ್, ಆದ್ರೆ ನಿಮ್ಗೆ ಸ್ಕಿಲ್ ಬರುತ್ತಲ್ಲ. ಮತ್ತೆ ನೀವು ಬೇರೆ ತರನೇ ನೇಚರ್. ಇನ್ನೊಂದು ನೇಚರ್ನ ರೋಡಲ್ಲಿ ನೋಡ್ಕೊಂಡು ಹೋಗೋ ನೇಚರ್ ಬೇರೆ. ನಾವು ನೀವು ರೋಡಲ್ಲಿ ಹೋಗ್ತಾರೋ ನೇಚರ್ ಒಳಗಡೆ ಹೋಗ್ಬಿಟ್ಟು ಆಟ ಆಡೋದೇ ಬೇರೆ. ಹಂಗನ್ಬಿಟ್ಟು ನೇಚರ್ ಜೊತೆ ನಾವೇನ್ ಆಟ ಆಡಲ್ಲ. ಅದ್ರಲ್ಲಿ ಒಂದು ಟ್ರ್ಯಾಕ್ ಇರುತ್ತೆ, ಅದೇ ಒಂದು ದಾರಿಗಳಿರುತ್ತೆ, ಎಸ್ಟೇಟ್ ಇರ್ತವೆ, ಮತ್ತೆ ಪ್ರೈವೇಟ್ ರೋಡಲ್ಲೇ ಹೋಗೋದು ನಾವು ಆಲ್ಮೋಸ್ಟ್. ಮತ್ತೆ ಯಾವ್ದಾದ್ರು ಒಂದು ವ್ಯೂ ಪಾಯಿಂಟ್ಸ್ಗೆ ರೂಟ್ಸ್ ಇರುತ್ತಲ್ಲ, ಅಂತ ಜಾಗದಲ್ಲಿ ಹೋಗೋದು. ಸೊ ಅಷ್ಟೇ ನಮ್ದು ಸ್ಪೆಷಲ್. ಒಳ್ಳೆ ನೇಚರ್ ಜೊತೆ ತುಂಬಾ ಎಂಜಾಯ್ ಮಾಡ್ತೀವಿ. ಓಕೆ, ಬೈಕರ್ಸ್ಗೆ ಬ್ರೋ ಒಂದು ಪರ್ಟಿಕ್ಯುಲರ್ ಆಗಿ ಸೇಫ್ಟಿ ಮುಖ್ಯ. ಸೊ ಸೇಫ್ಟಿನ ಕಂಪ್ಯಾರಿಸನ್ ಮಾಡಂಗಿದ್ರೆ ಮುಂಚೆ ಹೇಗಿತ್ತು? ಮುಂಚೆ ಅಂದ್ರೆ ಇವಾಗೆಲ್ಲ ರೈಡಿಂಗ್ ಗೇರ್ಸ್ ಇದೆಲ್ಲ ಮ್ಯಾಂಡೇಟರಿ ಆಗಿದೆ. ಅಂಡ್ ಮೋರ್ ಆಫ್ ಏನಂದ್ರೆ ಕೆಲವರಿಗೆ ಅಫೋರ್ಡಬಲ್ ಇರಲ್ಲ, ಆಮೇಲೆ ಅದನ್ನ ತಗೋಬೇಕಂತ ಯೋಚನೆ ಮಾಡ್ತಾರೆ. ಸೊ ಎಷ್ಟು ಮುಖ್ಯ ಸೇಫ್ಟಿ ಅನ್ನೋದು, ಎಷ್ಟು ಮುಖ್ಯ? ಸೊ ಇಲ್ಲ, ಒಂದ್ ಟೈಮಲ್ಲಿ ಹೇಳಿದ್ರೆ ನಾವು ಟೈಮಲ್ಲಿ ಸೇಫ್ಟಿನೇ ಇರಲಿಲ್ಲ ಬಿಡಿ. ನಮ್ಗೆ ಈಗ ಹೆಲ್ಮೆಟ್ ಇದೆ ಅಂತಾನು ಗೊತ್ತಿರ್ಲಿಲ್ಲ. ಯಾರೋ ಒಬ್ರು ಸುಮ್ನೆ ಚಿಕ್ಕದಾಗೆ ಬಜಾಜ್ ಅಲ್ಲಿ ಯಾರೋ ಹಾಕೊಂಡು ಹೋಗೋರು, ಅವ್ರು ಬರೀ ಏನೋ ಆಫೀಸ್. ಮ್ಯಾಂಡೇಟರಿ ಇತ್ತ ಬ್ರೋ ಅವಾಗ? ಇಲ್ಲ ಅವಾಗ ಹೆಲ್ಮೆಟ್ ಮ್ಯಾಂಡೇಟರಿ ಇರಲಿಲ್ಲ. ಸಿಂಗಲ್ ರೈಡರ್ಗೂ ಮ್ಯಾಂಡೇಟರಿ? ಸಿಂಗಲ್ ರೈಡ್ಗೂ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಟ್ರಾಫಿಕ್ ಇರ್ಲಿಲ್ಲ, ವೆಹಿಕಲ್ಸ್ ಅಷ್ಟಿರ್ಲಿಲ್ಲ, ಮತ್ತೆ ಆಕ್ಸಿಡೆಂಟ್ಸ್ ಗಳು ಕಡಿಮೆ ಆಗ್ತಿತ್ತು. ಇವಾಗ ಏನಾಗಿದೆ, ಅವಾಗ ನಾನು ಹೇಳೋದು ನನ್ನ ಟೈಮಲ್ಲಿ ನಾನು ಅಷ್ಟು ಟ್ರಾವೆಲ್ ಮಾಡಿದೀವಿ. ಹೀರೋ ಕೋಚಲ್ಲೂ ಟ್ರಾವೆಲ್ ಮಾಡಿದೀನಿ, RX ಅಲ್ಲೂ ಟ್ರಾವೆಲ್ ಮಾಡಿದೀನಿ, ಅದ್ರ ಕರಿಸ್ಮಾನು ಇತ್ತು. ಅಷ್ಟು ರೈಡಲ್ಲೂ ನಾನು ಯಾವತ್ತೂ ಹೆಲ್ಮೆಟ್ ಹಾಕ್ತಾನೆ ಅಲ್ಲ. ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ. ಒಂದು ಯಾವ್ದಾದ್ರು ಒಂದು ಮಾಮೂಲಿ ಈ ಸ್ಯಾಂಡಲ್ಸ್ ಗಳು ಬರುತ್ತೆ, ಬೆಲ್ಟ್ ಚಪ್ಪಲ್ಸ್ ಗಳು ಅಷ್ಟೇ. ಇವಾಗೆಲ್ಲ ಶೂಸ್ ರೈಡಿಂಗ್ ಮಾಡೋ. ಬಟ್ ಇವಾಗಿನ ಪ್ರೆಸೆಂಟ್ಗೆ ಏನಕ್ಕೆ ಮ್ಯಾಂಡೇಟರಿ ಅಂದ್ರೆ, ಅವಾಗಿನ ತರ ವೆಹಿಕಲ್ಸ್ ಇವಾಗಿಲ್ಲ, ಜಾಸ್ತಿ ಇದೆ ಇವಾಗ.
ಸೊ ಹೆವಿ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಮತ್ತೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮತ್ತೆ ರೋಡು ಸ್ಪೀಡು ಗಾಡಿ ಸ್ಪೀಡು. ಸೊ ಗಾಡಿ ಸ್ಪೀಡ್ ಆಗಿದ್ದಾಗ ಏನಾಗುತ್ತೆ, ನಿಮ್ಗೆ ಕಂಟ್ರೋಲ್ ಸಿಗಲ್ಲ. ನಾಯಿ ಅಡ್ಡ ಬಂತು, ಹಸು ಅಡ್ಡ ಬಂತು ಅಂತ. ಸೊ ಅದೇ ಈ ಹೆಲ್ಮೆಟ್ ಅಲ್ಲ, ರೈಡಿಂಗ್ ಗೇರ್ಸ್ ಮಸ್ಟ್ ಅಂಡ್ ಶುಡ್. ಇವಾಗ ದೇವರಾಣೆಗೂ ಗಾಡಿ ತೊಳಗ್ ಮುಂಚೆ ಬೇಕಾದ್ರೆ ರೈಡಿಂಗ್ ಗೇರ್ಸ್ ಇಟ್ಕೊಳ್ಳಿ ಅನ್ಸುತ್ತೆ ಈಗ. ಯಾಕಂದ್ರೆ ನನಗೆ ಒಂದು ಇನ್ಸಿಡೆಂಟ್ ಆಗಿದೆ. ನಾನು 25 ವರ್ಷ ಸರ್ವಿಸ್ ನನಗೆ, ಅಂದ್ರೆ ಬೈಕಿಂಗ್ ಪ್ಲಸ್ ಟ್ರಾವೆಲಿಂಗ್ ಅಲ್ಲಿ. ಸೊ ನನ್ಗೆ 25 ಅಲ್ಲಿ ಒಂದ್ ಆಕ್ಸಿಡೆಂಟ್ಸ್ ಆಗಿರ್ಲಿಲ್ಲ, ಆದ್ರೆ ಒಂದ್ಸಲ ಆಯ್ತು ಇಲ್ಲೇ ಶಿರಾಡಿ ಘಾಟಲ್ಲಿ. ಅದು ಏನೋ ಕ್ಲಬ್ ರೈಡ್ ಹೋದಾಗೇನೆ. ನಾನು ತುಂಬಾ ಅವತ್ತು ಒಂದು ತಪ್ಪು ಮಾಡಿದೆ. ಏನಕ್ಕೆ ಅಂದ್ರೆ ಎಲ್ಲಾ ರೈಡಿಂಗ್ ಗೇರ್ಸ್ ಹಾಕಿದ್ದೆ, ಹೆಲ್ಮೆಟ್ ಹಾಕಿದ್ದೆ, ಶೆಕೆ ಅನ್ಬಿಟ್ಟು ಜಾಕೆಟ್ ಹಾಕಿರ್ಲಿಲ್ಲ. ಜಾಕೆಟ್ ನ ಹಿಂದೆಗಡೆ ಇದ್ ಮಾಡಿದ್ದೆ. ಸೊ ಏನಾಯ್ತು ಅಂದ್ರೆ ಅಲ್ಲಿ ಎಲ್ಲಿ ಬಿಡು, ನೆಕ್ಸ್ಟ್ ಗುಂಡಿ ಅಂತ ಸ್ಟಾಪ್ ಬರುತ್ತೆ ಸಕಲೇಶ್ಪುರ ಹತ್ತಕ್ಕೆ, ಅಲ್ಲಿ ಹಾಕೋಣ ಬಿಡು ಅಂದ್ಬಿಟ್ಟು ಮಾಡಿದ್ದು. ದೊಡ್ಡ ಆಕ್ಸಿಡೆಂಟ್ ಆಯ್ತು ನಂದು. ಫುಲ್ಲು ಗಾಡಿ ಹೋಗಿ ಮೋರಿಯಲ್ಲಿ ಬಿದ್ದಿ, ನಾನು ಮೋರಿ ಒಡೆ ಇದ್ದೆ, ಗಾಡಿ ನನ್ ಮೇಲಿತ್ತು. ನನ್ ಯಾವ್ದು ಹಾಕೋ ಇಲ್ಲೋ ಅಲ್ಲೇ ಡ್ಯಾಮೇಜ್ ಆಗಿದೆ. ಇನ್ ಮಿಕ್ಕಿದೆಲ್ಲ ನಾನು ಸೇಫ್ಟಿ. ನಾನು ಏನ್ ಹಾಕೊಂಡಿಲ್ಲೋ ಅಲ್ಲೇ ಡ್ಯಾಮೇಜ್ ಆಗಿದೆ. ನನ್ ಕೈ ಫಿಂಗರ್ ಡ್ಯಾಮೇಜ್ ಆಯ್ತು. ಮತ್ತೆ ನನ್ನ ಏನು ತುಂಬಾ ಸಿವಿಯರ್ ಆಗಿರೋದು, ಡೇಂಜರ್ ಡೆಡ್ಲಿಯೆಸ್ಟ್ ಆಗಿ ಆಗಿತ್ತು. ಬಟ್ ಆದ್ರೆ ಕೆಲವು ಗೇರ್ಸ್ ಗಳಿಂದ ನನಗೆ ಏನೂ ಆಗಿಲ್ಲ, ಕಾಲುಗಳು ಏನೂ ಮುರಿಲಿಲ್ಲ. ಆದ್ರೆ ಇಂಪ್ಯಾಕ್ಟ್ ಆಗಿತ್ತು. ನಾನು ಆಮೇಲೆ ಗೇರ್ಸ್ ಎಲ್ಲ ತೆಗ್ದು ನೋಡಿದಾಗೆ ಅದೆಲ್ಲ ಕಿತ್ಕೊಂಡು ಹೋಗಿತ್ತು. ಪ್ಯಾಡಿಂಗು ಆರ್ಮರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಅದೇ ನನಗಾಗಿದ್ರೆ ಅದು. ಮತ್ತೆ ಹೆಲ್ಮೆಟ್ ಎಲ್ಲ ಕ್ರಾಚ್ ಆಗಿತ್ತು. ಹೆಲ್ಮೆಟ್ ಸ್ಕ್ರಾಚ್ ಆಗೋ ಜಾಗ ನನ್ನ ತಲೆ ಹೊಡೆದಿದ್ರೆ. ಸೊ ಇಷ್ಟೇ. ಸೊ ಹೇಳಲ್ವಾ, ಗಾಡಿ ತೊಗೊಳಕ್ ಮುಂಚೆನೆ ಗೇರ್ಸ್ ತೊಗೊಳಕ್ ಬೆಸ್ಟ್. ಬೇಕಾದ್ರೆ ಗೇರ್ಸ್ ಅಲ್ಲೂ ಬ್ರ್ಯಾಂಡೇ ತಗೋಬೇಕು ಅನ್ನೋದೇನಿಲ್ಲ. ಈಗಲೂ ಕೆಲವು ಬ್ರ್ಯಾಂಡ್ಸ್ ಗಳು ಒಳ್ಳೆ ಕ್ವಾಲಿಟಿನೂ ಕೊಟ್ಟು ಬಡ್ಜೆಟ್ ಅಲ್ಲೂ ಕೊಡ್ತಾ ಇದಾರೆ. ಅಂತ ಬ್ರ್ಯಾಂಡ್ಸ್ಗೆ ಹೋಗೋದು ಬೆಸ್ಟ್. ಹೆಲ್ಮೆಟ್, ರೈಡಿಂಗ್ ಗೇರ್ಸ್, ಶೂಸ್, ಒಳ್ಳೆ ರೈಡಿಂಗ್ ಬೂಟ್ಸ್. ಇವಾಗ ನೀವ್ ಹೇಳಿದ್ರಲ್ಲ, ಇವಾಗ ಒಂದು ಆಕ್ಸಿಡೆಂಟ್ ಆಯ್ತು ಅಂತಲ್ಲ, ಇವಾಗ ಅಲ್ಲೆಲ್ಲ ಎಮರ್ಜೆನ್ಸಿಗೆ ನಿಮ್ಗೆ ಹಾಸ್ಪಿಟಲ್ ಎಲ್ಲ ಇರಲ್ಲ, ಮತ್ತೆ ಅಂತ ಜಾಗಕ್ಕೆಲ್ಲ ಹೋಗ್ತಿರಲ್ಲ, ಅವಾಗೆಲ್ಲ ನೀವ್ ಯಾವ ತರ ಹ್ಯಾಂಡಲ್ ಮಾಡ್ತೀರಂತ? ಆಕ್ಚುಲಿ ನಾನು ಆಕ್ಸಿಡೆಂಟ್ ಆದಾಗ ನನಗೆ ಟೀಮ್ ಕ್ಲಬ್ ಇದ್ರು, ಹುಡುಗರು ಇದ್ರು, ಮತ್ತೆ ಎಲ್ಲ ಜೊತೆ ಸಪೋರ್ಟ್ ಮಾಡಿದ್ರು. ಆಂಬುಲೆನ್ಸ್ ಬರಕ್ಕಾಗಲ್ಲ, ಆಫ್ ರೋಡ್ ಅಲ್ಲಿ ಬೇರೆ ಇರ್ತಿರಲ್ಲ, ಅಂತ ಟೈಮಲ್ಲಿ ನೀವ್ ಹೆಂಗೆ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಆಫ್ ರೋಡ್ ಅಲ್ಲಿ ಹಿಂಗೆಲ್ಲ ಆಗೋದಿಲ್ಲಪ್ಪ. ಈ ತರ ಸಿವಿಯರ್ ಆಕ್ಸಿಡೆಂಟ್ಸ್ ಗಳು ಆಗಲ್ಲ. ಏನಿಲ್ಲ, ಜಸ್ಟ್ ಬೀಳ್ತೀರಾ. ಈಗ ಯಾವ್ದೋ ಒಂದು ಎಲಿವೇಶನ್ ಹತ್ತಕ್ ಹೋಗ್ತೀರಾ, ಒಳ್ಳೆ ಟೆರನ್ ಇರ್ತದೆ, ಜಾರ್ ಬೀಳ್ತೀರಾ ಅಷ್ಟೇ, ಗಾಡಿ ಹಿಂದೆ ಬಂದ್ ಬೀಳ್ತೀರಾ. ಸೊ ಆ ತರ ಇಲ್ಲ, ತುಂಬಾ ಸೀರಿಯಸ್ ಆಗಲ್ಲ. ಆಫ್ ರೋಡ್ ಅಲ್ಲಿ ಖಂಡಿತ ಆಗಲ್ಲ. ಓಕೆ, ನೀವೇನಾದ್ರು ತುಂಬಾ ರಿಯಲ್ ಆಗಿ ಸ್ಟಂಟ್ ಮಾಡಕ್ಕೆ ಸ್ಪೀಡ್ ಆಗಿ ಬಂದು ಅದು ಇದು ಮಾಡ್ತೀರಾ ಅಂದ್ರೆ ಓಕೆ. ನಾವ್ ಮಾಡೋ ಆಫ್ ರೋಡ್ ಬೇರೆ ತರ. ಸುಮ್ನೆ ಜಸ್ಟ್ ನಮ್ಗೇನು ಒಂದ್ ಒಳ್ಳೆ ಲೊಕೇಶನ್ ರೀಚ್ ಆಗ್ಬೇಕು, ವ್ಯೂ ಪಾಯಿಂಟ್ ಲೊಕೇಶನ್, ಸನ್ಸೆಟ್ ಲೊಕೇಶನ್ ಅಂತ ಇರ್ತದೆ. ಸೊ ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಅದೇ ಒಂದು ಫನ್ ನಮ್ಗೆ. ಒಬ್ಬ ಅವ್ನ್ ಬೀಳೋದೇ ಒಂದ್ ಫನ್ ನಮ್ಗೆ, ಅವ್ನ್ ಎತ್ತದೇ ಒಂದ್ ಫನ್. ಬ್ರೋ, ಇಂಡಿಯನ್ ರೋಡ್ಸ್ ಅಲ್ಲಿ ನಾವೇನಾದ್ರು ಬೈಕ್ ಓಡಿಸೋದ್ ಕಲ್ತು ಮತ್ತೆ ಎಲ್ಲ ಆರಾಮಾಗಿ ಓಡಿಸ್ತಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಗಾಡಿ ಓಡಿಸ್ತದಂತೆ. ಹೌದೌದು. ಆಕ್ಚುಲಿ ರಿಯಲ್ ಅಡ್ವೆಂಚರ್ ಇರೋದೇ ಇಂಡಿಯನ್ ರೋಡ್ಸ್ ಅಲ್ಲಿ. ಸೊ ಇಂಡಿಯನ್ ಏನ್ ಬ್ಲೇಮ್ ಮಾಡ್ತಿಲ್ಲ ನಾನು. ಸೊ ನಮ್ಮ ಒಂದು ಪೊಲಿಟಿಷಿಯನ್ಸ್ ಗಳು ಮತ್ತೆ ಅವ್ರು ಮಾಡಿರೋ ಒಂದು ಕೆಲಸಗಳು ಏನ್ ನೋಡಿದಿರಲ್ಲ. ಸೊ ಏನಕ್ಕೆ ಅಂದ್ರೆ ಬೇರೆ ಕಂಟ್ರಿಗಳಲ್ಲಿ ಅಷ್ಟು ಆತರ ರೋಡ್ಸೇ ಇಲ್ಲ. ಸೊ ಈಸಿ, ಒಳ್ಳೆ ರೋಡು, ಒಳ್ಳೆ ಅಂಶಗಳೇ ಇಲ್ಲ. ಯಾಕಂದ್ರೆ ಎಲ್ಲೂ ಬೇಡ ಇವರು. ನಾನು ಕೇರಳಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ಕೇರಳ ಹೋದ್ರೆ ಸಿಂಗಲ್ ರೋಡ್ ಅಲ್ಲೂ ಅಂಶಗಳಿಲ್ಲ, ರಬ್ಬರ್ ಅಂಶಗಳು ಇರ್ತದೆ. ಯಾವ್ದಾದ್ರು ಒಂದು ವಿಲೇಜ್ಗಳು ಅಂದ್ರೆ ಹೈವೇಗಳೆಲ್ಲ ಅಂಶ ಇಲ್ಲ. ಸೊ ನಮ್ ಕರ್ನಾಟಕದಲ್ಲಿ ಏನಕ್ಕೆ, ನಾನು ಕರ್ನಾಟಕ ಬ್ಲೇಮ್ ಮಾಡ್ತಿಲ್ಲ, ಅವ್ರು ಒಳ್ಳೆ ರೋಡ್ಸ್ ಮಾಡ್ಲಿ ಅಂತಾನೆ ಕೇಳ್ತೀವಿ. ಸೊ ರೋಡ್ಸ್ ಆಕ್ಸಿಡೆಂಟ್ಸ್ ಆಗೋದೇ ಮೈನು, ರೋಡ್ಸ್ ಗಳು ಸರಿ ಇಲ್ದಿರೋದು ಅಂದ್ರೆ. ಅದರಿಂದ ನಮ್ಮ ಎಲ್ಲ ಇಂಡಿಯಾದಲ್ಲಿ ಒಬ್ಬ ಬೈಕ್ ರೈಡರ್ ಆಗ್ಲಿ, ಒಬ್ಬ ಕಾರ್ ಡ್ರೈವರ್ ಇದ್ರೆ ಅವ್ನು ಎಲ್ ಬೇಕು. ಯಾಕಂದ್ರೆ ಬೇರೆ ಕಡೆ ಈಸಿ, ಇಲ್ಲೇ ಇರೋದು ಅಡ್ವೆಂಚರ್. ಆದ್ರೆ ಅಲ್ಲಿರೋರು ಇಲ್ಲಿ ಬಂದ್ರೆ ಆಗಲ್ಲ, ಅವ್ರ ಕೈ ಬೇಡ ಗುರು, ಫಸ್ಟ್ ನಾನು ಹೋಗ್ಬಿಡೋಣ ನಡಿ ಅಂತಾರೆ. ಆತರ ಅದು. ಸೊ ಅದನ್ನೇ ಹೇಳಲ್ವಾ, ತಪ್ಪು ಇಂಡಿಯಾ ಅಂತಲ್ಲ, ಮಾಡ್ತಿರೋ ಇವ್ರು ಜನಪ್ರತಿನಿಧಿಗಳು ಕೊಡ್ತಾರ ಕ್ವಾಲಿಟಿ ರೋಡ್ಸ್ ಗಳು, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ರೆ ನಾವೂನು ಎಲ್ಲೋ ಇರ್ಬೋದಾಯ್ತು. ಸೊ ಅದಂತೂ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಲ್ವಾ, ನಾವೆಲ್ಲ ತುಂಬಾ ಟ್ರಾವೆಲ್ ಮಾಡಿದೀವಿ. ಬೇಜಾರಾಗುತ್ತೆ ಬೈಕ್. ನಮ್ಗೆಲ್ಲ ಬಿಡಿ ಆಫ್ ರೋಡ್ ಅಂದ್ರೆ ಇಷ್ಟ, ಅಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಆಫ್ ರೋಡ್ ಬಂದ್ರೆ ಸಾಕು ನಿಂತ್ಕೊಂಡ್ಬಿಡ್ತೀವಿ. ಆದ್ರೆ ಪಾಪಗೆ ಈ ಲೋಕಲ್ ಅವರು, ವಿಲೇಜರ್ಸ್, ಮತ್ತೆ ಯಾರೋ ಹೊಸದಾಗಿ ಕಲ್ತಿರೋ ಬೈಕರ್ಸ್ ಗಳು ಗುಂಡಿಗಳಲ್ಲಿ ಬಿದ್ದಿ ಒಂದ್ ಯಾವ್ದೋ ಗುಂಡಿ ಪಾಸ್ ಮಾಡಕ್ ಹೋಗಿ ಬಿದ್ದಿ ಇನ್ನೊಂದ್ ಗಾಡಿಗೆ ಹೋಗಿ ಹೊಡ್ದಿ, ಡಿವೈಡರ್ ಹೊಡ್ದಿ ಸತ್ತೋಗಿದ್ದಾರೆ. ಸೊ ಅದೆಲ್ಲ ಹೇಳಲ್ವಾ, ಅದು ತುಂಬಾ ಈಗ್ಲೂ ನಮ್ ರೋಡ್ಸ್ ಗಳು ಕೆಲವು ರೋಡ್ಸ್ ಗಳಲ್ಲಂತೂ ವರ್ಸ್ಟ್ ಇದೆ. ಬ್ರೋ, ನಿಮ್ಗೆ ಇವಾಗ ಇಂಡಿಯಾದಲ್ಲಿ ಎಲ್ಲಾ ಕಡೆ ಟ್ರಾವೆಲ್ ಮಾಡಿದಿರಲ್ಲ, ಬೆಸ್ಟ್ ಸ್ಟೇಟ್ ಯಾವ್ದು ಅಂತ ಅನ್ಸುತ್ತೆ ನಿಮ್ಗೆ? ರೋಡ್ ಅಲ್ಲಾಗ್ಲಿ ಮತ್ತೆ ಬೇರೆ ಎಲ್ಲಾದ್ರಲ್ಲೂ? ಕೇರಳ ಬ್ರೋ. ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂತಾರೆ. ಸೊ ದೇವ್ರ ಅದೇ ಹೇಳದಲ್ಲ, ಅದು ಹಂಗೆ ಇದೆ. ಸೊ ನಾನು ಇವಾಗ್ಲೂ ಹೇಳ್ತೀನಿ ಹೇಳಿ, ಬೆಸ್ಟ್ ಇಂಡಿಯಾದಲ್ಲಿ ಬೆಸ್ಟ್ ಸ್ಟೇಟ್ ಅಂದ್ರೆ ಕೇರಳ. ಯಾಕಂದ್ರೆ ಅಲ್ಲಿ ಅಷ್ಟೇ ನೇಚರ್ ಇದೆ, ಮತ್ತೆ ನೇಚರ್ನ ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ ಅವರು.
ಮಾಡ್ತಾ ಇದಾರೆ ಈಗ್ಲೂ. ನಾನು ನೋಡ್ತಾ ಇದೀನಿ ಈ ಕೆಲವು ದಿನಗಳಿಂದ. ನಾನು ಅವಾಗೆ ಒಂದ್ ಟೈಮ್ ಹೈವೇಗಳು, ರೋಡ್ಸ್, ಮನೆಗಳೆಲ್ಲ ಆಗ್ತಾ ಇದೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಮೇಂಟೈನ್ ಮಾಡ್ತಾ ಇದಾರೆ. ಬಟ್ ರೋಡ್ಸ್ ಮಾತ್ರ ಸೂಪರ್ ಬ್ರೋ. ಯಾವ ಹಳ್ಳಿ ಡೆಡ್ ಎಂಡ್ ಪ್ಲೇಸ್ ಕೂತ್ರು ರೋಡ್ ಒಳ್ಳೆ ಕ್ವಾಲಿಟಿ ರೋಡ್ ಕೊಟ್ಟವ್ರೆ. ಯಾವ ಸ್ಲೋಪ್ಸ್ ಗಳಿಲ್ಲ, ಸಡನ್ ಆಗಿ ಬೌನ್ಸ್ ಗಳು ಬರಲ್ಲ. ಇಲ್ಲ, ಅದ್ ನೆಕ್ಸ್ಟ್ ಬಿಟ್ರೆ ತಮಿಳ್ನಾಡು ಅಂತಾನೆ ಹೇಳ್ಬೋದು. ತಮಿಳ್ನಾಡು ರೋಡ್ಸ್ ಹೈವೇಗಳು ಚೆನ್ನಾಗಿದೆ. ನಾನು ಒಳಗಡೆ ಎಲ್ಲ ಹೋಗಿಲ್ಲ ಜಾಸ್ತಿ, ಬಟ್ ಹೈವೇ ರೋಡ್ಸ್ ಗಳು ಚೆನ್ನಾಗಿದೆ. ಇರೋದ್ ಹೇಳ್ಬೇಕು, ಯಾಕಂದ್ರೆ ಸುಮ್ನೆ ನಾವು ಯಾಕಂದ್ರೆ ಇದನ್ನ ನೋಡಿ ಯಾರಾದ್ರೂ ತಿಳ್ಕೊಳ್ಳಿ ಬೇಕಾರೆ. ಸೊ ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳುದು ಅವೆರಡು ರೋಡ್ ಕೇರಳ ಫಸ್ಟ್. ಬ್ರೋ, ಇಂಡಿಯನ್ ಹೈವೇನ ಕನ್ಸಿಡರ್ ಮಾಡಿದ್ರೆ 30% ಆಫ್ ದ ಮೆಜಾರಿಟಿ ಆಕ್ಸಿಡೆಂಟ್ ಈ ಹೆವಿ ಮೋಟಾರ್ ವೆಹಿಕಲ್ಸ್ ಗಳಿಂದ ಆಗುತ್ತೆ ಅಂತ ಒಂದು ಸರ್ವೇಲ್ ಇದೆ. ಅಂದ್ರೆ ಇವಾಗ ಫೈನಲ್ ಆಗಿ ಈ ದೊಡ್ಡ ವೆಹಿಕಲ್ಸ್ ಮೇಲೆ ಬ್ಲೇಮ್ ಬರುತ್ತೆ, ಯಾರದೇ ತಪ್ಪಿರ್ಲಿ. ಸೊ ಇದ್ರ ಬಗ್ಗೆ ಇದು ಆಕ್ಚುಲ್ ಆಗಿ ಏನು ಅಂತ ಬ್ರೋ, ಇದನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನುಭವ ಹೇಳ್ತೀನಿ. ನಾನು ತುಂಬಾ ಆಲ್ ಓವರ್ ಇಂಡಿಯಾದಲ್ಲಿ ಎಂಟು ಓಡಾಡಿದೀನಿ ನಾನು. ಪಾಕಿಸ್ತಾನ್ ಬಾರ್ಡರ್, ಚೈನಾ ಬಾರ್ಡರ್, ಮತ್ತೆ ಘಾಟ್ ಸೆಕ್ಷನ್ಸ್ ಗಳು ಎಲ್ಲ ಮಾಡಿದೆ. ಅದು ನಿಜವಾಗ್ಲೂ ತಪ್ಪು ಬ್ರೋ. ಹೆವಿ ಅವ್ರದ್ದು ನಿಜವಾಗ್ಲೂ ತಪ್ಪಿಲ್ಲ. ಬೈಕರ್ಸ್, ಕಾರ್ಗಳವರು ಏನ್ ಮಾಡ್ತಾರೆ ಗೊತ್ತಾ, ಅವ್ನು ಹೋಗಕ್ಕೋಸ್ಕರ ಹಿಂಗ್ ಗ್ಯಾಪ್ ಹಾಕಕ್ ಹೋಗ್ತಾನೆ. ಇಲ್ಲ ಯಾವ್ದೋ ಒಂದ್ ಕಾರ್ ಹೋಗ್ತಾ ಇರ್ತದೆ, ಇಲ್ಲ ಅವ್ನ್ ಕಾರ್ ಪಕ್ಕ ಒಂದ್ ಬೈಕ್ ಹೋಗ್ತಾ ಇರ್ತಾನೆ, ಇಲ್ಲ ಬೈಕ್ ಇಂದ ಕಾರ್ ಹೋಗ್ತಾ ಇರ್ತಾನೆ. ಅವ್ನ್ ಓಟೆ ಕೊಡಕ್ ಹೋಗಿ ಹಿಂಗ್ ಎಳಿತಾನ, ಕಾರ್ ಟಚ್ ಆಗಿ ಲಾರಿಗೆ ಟಚ್ ಆಗಿ ಕಾರ್ ಬಂದು ಬೈಕ್ ಹೊಡಿತಾನೆ. ಸೊ ಇದೊಂದು ಆಕ್ಸಿಡೆಂಟ್ಸ್ ಗಳು ಹಿಂಗಾಗುತ್ತೆ. ಇನ್ನೊಂದ್ ತರವೇ ಅಂದ್ರೆ ಬೈಕ್ ಗಳವರು ನುಗ್ಸಕ್ ಹೋಗ್ತಾರೆ. ಯಾವ್ದೋ ಒಂದ್ 2 ಲಾರಿ ಹೋಗ್ತಾ ಇರ್ತದೆ, ಜಕ್ ಅಂತ ಹೋಯ್ತಾರೆ, ಕಂಟ್ರೋಲ್ ಆಗಲ್ಲ. ಕೊನೆಗೆ ಲಾರಿಯವ್ನ ಏನ್ ಮಾಡ್ತಾರೆ, ಲಾರಿಯವ್ರಿಗೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಮತ್ತೆ ಎಷ್ಟೋ ಲೋಡ್ಗಳು ಹಾಕೊಂಡ್ ಹೋಗ್ತಾ ಇರ್ತಾರೆ, ಎಷ್ಟೋ ಟನ್ ಲೋಡ್ ಹಾಕೊಂಡ್ ಹೋಗ್ತಾ ಇರ್ತಾರೆ. ಅವ್ರೇನು ಕೆಲವ್ರು ಎಲ್ಲೋ ರೇರು ಬ್ರೋ. ಲಾರಿ ಅವ್ರದ್ದು ನಂದು ತಪ್ಪು ಅಂತ ನಾನು ತುಂಬಾ ಕಣ್ಸಿಲ್ಲ ಬ್ರೋ. ತಪ್ಪು ಬಂದು ಟೂ ವೀಲರ್ಸ್, ಕಾರ್ ಹೊಡ್ದು ಇರೋದ್ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ನನಗೇನು ಬೇಜಾರಿಲ್ಲ, ನನ್ನ ಅನುಭವಗಳು ಹೇಳ್ತಾ ಇರೋದು. ಇವ್ರು ಮಾಡೋ ತಪ್ಪಿಂದ ಲಾರಿ ಅವ್ರ ಮೇಲೆ ಬರ್ತಾ ಇದೆ ಅಷ್ಟೇ. ಮೊನ್ನೇನು ಒಂದ್ ಆಕ್ಸಿಡೆಂಟ್ಸ್ ಆಯ್ತು ಗೊತ್ತಾ, ಓಲ್ವಾ ಒಂದು ಕಾರು ಇಲ್ಲೇ ನಮ್ಮ ದಾಬಾಸ್ಪೇಟೆ ಹತ್ರ ಓಲ್ವಾ ಒಂದ್ ಆಕ್ಸಿಡೆಂಟ್ ಆಯ್ತು. ಒಳ್ಳೆ ಸೇಫ್ಟಿಯಸ್ ಗಾಡಿ ಅದು, ವರ್ಲ್ಡಲ್ಲೇನೆ. ಸೊ ಆ ಗಾಡಿ ಹಿಂಗಾಯ್ತು ಅಂದ್ರೆ ಲಾರಿಯನ್ನ ಕೋರ್ಟಲ್ಲಿ ಕೇಳಿದ್ರಂತೆ. ಏನಂತ ಕೋರ್ಟಲ್ಲಿ ಜಡ್ಜ್ ಕೇಳಿದ್ರಂತೆ, ಏನಪ್ಪ ನೀನು ಹಂಗೆ ಇದ್ ಮಾಡ್ದೆ, ಈ ತರ ಎಲ್ಲ ಸತ್ತೋದ್ರಲ್ಲ ಎಲ್ಲಾರು ಅಂದ್ರೆ. ಸ್ವಾಮಿ, ನನ್ ಪಾಡ್ ನಾನು ಹೋಗ್ತಾ ಇದ್ದೆ, ಮುಂದೆಗಡೆ ಒಂದು ಯಾರೋ ಕಾರ್ ಬಂತು, ಅವ್ನು ಸಡನ್ ಆಗಿ ಸ್ಲೋ ಮಾಡ್ದ, ಅಡ್ಡ ಆಗ್ತಿದ್ದು. ನನ್ ಲೋಡ್ ಗಾಡಿ ಬ್ರೇಕ್ ಹೊಡಿಯಕ್ ಹೋದೆ, ನನ್ ಗಾಡಿ ವಾಲ್ ಕೊಡ್ತು. ಅದೇ ಅವ್ನ್ ಗ್ಯಾಪ್ ಹಾಕಿ ಹೋಗಿ ಮುಂದೆ ಹೋಗಿರೋದು ತಾನೇ ಕಾರನ್ನು ನಿನ್ ಸ್ಲೋ ಮಾಡಿರೋದು. ಸೊ ಲಾರಿ ಹೋಗ್ತಾ ಇದೆ ಅಂದ್ರೆ ನಾವೇ ಅರ್ಥ ಮಾಡ್ಕೊಡ್ಬೇಕು, ಲಾರಿ ಅವ್ನಿಗೆ ದಾರಿ ಮಾಡ್ಕೊಟ್ಬಿಡ್ಬೇಕು ಫಸ್ಟ್. ಅವ್ನು ಹೋಗ್ತಾನೆ, ಅವಾಗ ಆಕ್ಸಿಡೆಂಟ್ಸೇ ಆಗಲ್ಲ. ನಾವ್ ಯಾವತ್ತು ಹೆಂಗ್ ಏನ್ ಯೋಚನೆ ಮಾಡ್ಬೇಕು ಗೊತ್ತಾ, ದೊಡ್ಡ ಗಾಡಿಗಳಿಗೆ ನಾವು ಅವಕಾಶ ಕೊಟ್ಬಿಡ್ಬೇಕು ಫಸ್ಟ್. ಮತ್ತೆ ಟೂ ವೀಲರ್ಸ್ಗೆ ಸೇಫ್ಟಿ ಇಲ್ಲ ಬ್ರೋ, ಯಾರ ರೋಡ್ಸು ಸೇಫ್ಟಿ ಇಲ್ಲ. ನೀವ್ ಎಂತ ಹೈವೇಗೆ ಹೋಗ್ಲಿ, ಯಾಕೆ ಗೊತ್ತಾ, ಟೂ ವೀಲರ್ ಅವ್ರ ಪಕ್ಕದಲ್ಲಿ ಹೋಗ್ತಾ ಇರ್ತಾನೆ, ಹೇಳದ್ನಲ್ಲ, ಕಾರ್ ಅವ್ನು ಯಾವ್ದೋ ಲಾರಿ ಹೋಗ್ತಾ ಇರ್ತಾನೆ, ಕಾರ್ ಅವ್ರು ಓಟೆ ಕೊಡೋಕೋಸ್ಕರ ಪಕ್ಕಕ್ಕೆ ಹೋಗ್ತಾರೆ. ಅವ್ನಿಲ್ಲ ಲಾರಿಯನ್ನು ಎಳೆದಿರ್ತಾನೋ, ಇಲ್ಲ ಒಂಚೂರು ಟ್ರ್ಯಾಕ್ ನ ಚೇಂಜ್ ಮಾಡಿದ್ರು ಇವ್ರಿಗೆ ಗಾಬರಿ ಆಗಿರ್ತದೆ, ಪಕ್ಕ ಅಂತ ಎಳಿತಾರೆ, ಟೂ ವೀಲರ್ ಹೊಡಿತಾರೆ ಬಿದ್ದು. ಸೊ ಹೆಂಗೆ ಜನ ಗಲಾಟಿಗೆ ಸ್ಟಾರ್ಟ್ ಆಗ್ತಾರೆ ಅಂದ್ರೆ, ಏನಾದ್ರು ಕಣ್ಣು ಕಾಣಿಸೋದು ಹೆಂಗೆ ಅಂದ್ರೆ, ಟೂ ವೀಲರ್ಗೆ ಕಾರ್ ಗುದ್ರೆ ಕಾರ್ ಒಂದ್ ತಪ್ಪು, ಕಾರ್ ಅವನ್ಗೆ ಲಾರಿ ಗುದ್ರೆ ಲಾರಿ ಒಂದ್ ತಪ್ಪು. ಸೊ ಲಾರಿಗೆ ಯಾರ ಫ್ಲೈಟ್ ಅಲ್ಲಿ ಬಂದ್ ಬೇಲ್ ಬಿದ್ರೆ ಫ್ಲೈಟ್ ಒಂದ್ ತಪ್ಪು. ಸೊ ಹಂಗೆ ಅದು ಕಣ್ಣಿಗೆ ಏನ್ ಕಾಣಿಸುತ್ತೆ ಅಂದ್ರೆ, ದೊಡ್ಡ ವಸ್ತುಗಳ ಮೇಲೆ ಜನ ಅಪರಾಧಿ ಮೈಂಡ್ ಸೆಟ್ ಅಷ್ಟೇ ಅದು. ಬಟ್ ಆದ್ರೆ ಲಾರಿ ಅವ್ರದ್ದು ನೀವ್ ಹೇಳಿದ್ರಲ್ಲ, ಲಾರಿ ಅವ್ರದಿಂದಾನೆ ಅಂತ, ಅಲ್ಲಿ ಕಾಣಿಸೋದ್ ಲಾರಿ ಅವ್ರ ಅಷ್ಟೇ. ಅದಕ್ ಮುಂಚೆ ಯಾರು ಮಾಡಿದಾರೆ ಅಂತ ಯಾರಿಗೂ ಕಾಣಿಸಿರಲ್ಲ. ಫಸ್ಟ್ ಅವ್ರು ಮಾಡಿರ್ತಾರೆ, ಆಮೇಲೆ ಇವ್ರ ಮೇಲೆ ಬರುತ್ತೆ. ಎಷ್ಟೋ ಹೋಗ್ತಾ ಇರ್ತಾರೆ ಹೈವೇ ಸ್ಪೀಡ್ ಆಗಿ, ಯಾವ್ದೋ ಡಿವೈಡರ್ ಬಂತು, ಯಾವ್ದೋ ಊರ್ಗ್ ಹೋಗ್ಬೇಕು, ಇಲ್ಲ ಯಾವ್ದೋ ಒಂದು ಅವ್ರು ಯೂಟರ್ನ್ ತಗೋಬೇಕು, ಸರ್ರ ಅಂತ ಹೋಗಿರ್ತಾರೆ, ಜೀ ಅಂತ ಹೋಗ್ಬಿಟ್ಟು ಸಡನ್ ಆಗಿ ಬ್ರೇಕ್ ಹಾಕಿರ್ತಾನೆ. ಲಾರಿ ಅವನೇನು ಅವ್ನ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ತಾನೆ, ಬಂದ್ ಏನ್ ಮಾಡ್ತಾನೆ, ಲೋಡ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅಷ್ಟು ದೊಡ್ಡ ಗಾಡಿ. ಇರೋ ಮಾಮೂಲಿ ಕಾರಲ್ಲಿ ಒಳ್ಳೆ ಟೆಕ್ನಾಲಜಿ ಇರೋ ಗಾಡಿಗಳೇ ನಿಲ್ತಾ ಇಲ್ಲ ಬ್ರೇಕಿಂಗ್, ಹೋಗ್ತಾರೆ, ಸ್ಪೀಡ್ ಹೊಡಿತಾರೆ, ದಬಾಕೋತಾರೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್, ಲಾರಿ ಅವ್ರು ತಪ್ಪಲ್ಲ ಬ್ರೋ. ಕೆಲವ್ರು ಯಾರೋ ಆಗಿರ್ಬೋದು, ಯಾರು ಟಿಪ್ಪರ್ ಲಾರಿಗಳೆಲ್ಲ ಸ್ಪೀಡ್ ಆಗಿ ಹೋಗ್ತಾರೆ, ಅದು ಲೋಕಲ್ ಎಲ್ಲ ಇರ್ಬೋದು. ಹೈವೇ ಅಲ್ಲಿ ಲಾರೀಸ್ಗಳಲ್ಲಿ ಹೋಗ್ತದಲ್ಲ, ದೊಡ್ಡ ಹೈವೇಗಳೆಲ್ಲ, ಲಾರಿ ತುಂಬಾ ರೆಸ್ಪಾನ್ಸಿಬಿಲಿಟಿಗೆ ಹೋಗ್ತಾರೆ ಅವ್ರು ನನ್ನ ಪ್ರಕಾರ. ಮತ್ತೆ ತುಂಬಾ ಅವ್ರಿಗೂ ಸಖತ್ ಭಯ ಇರುತ್ತೆ, ಇವ್ರು ಬಂದ್ರೆ ನಮ್ಮೇಲೆ ಬರುತ್ತಲ್ಲಪ್ಪ ಅಂತ ಅವ್ರು ತುಂಬಾ ಭಯದಲ್ಲಿ ಓಡಿಸ್ತಾ ಇರ್ತಾರೆ. ಆ ಭಯದಲ್ಲೂ ಆಗ್ತಾವಲ್ಲ, ಅದು ನಮ್ಮ ನೆಗ್ಲಿಜೆನ್ಸ್ಗಳು ಹೇಳ್ತಾರೆ. ಮತ್ ನಾನೇನಿಲ್ಲ, ನಾನು ನುಗ್ಸಿದೀನಿ ಎಷ್ಟೊಂದ್ಸಲಿ. ನಾನ್ ಒಟ್ಟಲ್ಲಿ ಹೋಗ್ಬೇಕು, ಲಾರಿ ಅವ್ರಿಗೆಲ್ಲ ನುಗ್ಸ್ಬಿಟ್ಟು ಹೋಗಿದೀವಿ. ಈಗ 2 ಲಾರಿ ಹೋಗಿ ಸೆಂಟರ್ ಏನೋ ಒಂಥರ ಹೋಗ್ಬಿಟ್ಟೆ ಗುರು ನಾನು ಅಂತ ಜೋಶು. ನಾಳೆ ದಿವಸ ಹೇಳ್ಕೊಬೋದಲ್ಲ ಯಾರಿಗಾದ್ರು ಹೋಗ್ಬಿಟ್ಟೆ, ನಾಳೆ ಹಂಗ್ ಓಡಿಸ್ದೆ ಗುರು, ಹಿಂಗ್ ಓಡಿಸ್ದೆ ಅಂತ. ಅದೇ ಹೇಳಲ್ವಾ, ಮನುಷ್ಯ ಅಂದ್ಮೇಲೆ
ತಪ್ಪುಗಳು ಆಗುತ್ತೆ. ಬಟ್ ಆದಷ್ಟು ನಾನು ಇದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ತಾ ಇದೀನಿ. ಮಾಡಿದೀನಿ ತುಂಬಾ ವರ್ಷದಲ್ಲಿ. ನಾನು ಅವಾಗೆಲ್ಲ ತುಂಬಾ ಆಟ ಆಡ್ಬಿಟ್ಟಿದೀವಿ. ಈ ಲಾರಿಗಳು ನುಗ್ಸಕ್ ಹೋಗೋದು, ಕಾರ್ ಅವ್ರಿಗೆಲ್ಲ ಜಿಗ್ಜಾಕ್ ಹೊಡಿಯೋದು, ಓಟೆ ಕುಡಿಬೇಕಾರೆ ಏನು ಸಿಕ್ಕಂತ ಹೋಗೋದು. ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಈಗ್ಲೂನು. ಒಂದೊಂದ್ಸಲಿ ಮಿಸ್ ಆಗಿರ್ಬೋದು, ಈಗಲೂ ಟ್ರೈ ಮಾಡ್ತೀನಿ. ಬ್ರೋ, ಇವಾಗ ಪರ್ಟಿಕ್ಯುಲರ್ ಆಗಿ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲೇಬೇಕು. ಏನಂದ್ರೆ ಮುಂಚೆ ನೀವೊಂದು ನೇಚರ್ ಲವರ್ ಆಗಿ ಈ ಒಂದು ಪರಿಸರನ ಮುಂಚೆ ಹೇಗಿತ್ತು, ಇವಾಗ ಹೇಗಿತ್ತು, ಬ್ಯಾಕ್ ದೆನ್ 20 years ಹಿಂದೆ ಹೇಗಿತ್ತು, ಇವಾಗ ಹೇಗಿತ್ತು ಅಂತ ಒಂದು ಹೇಳಿದ್ರಿ ಒಂದು ಗ್ಲಿಮ್ಸ್ ಅಲ್ಲಿ. ಪರ್ಟಿಕ್ಯುಲರ್ ಆಗಿ ಇವಾಗ ನಮ್ಮ ವೆಸ್ಟರ್ನ್ ಘಾಟ್ಸ್ ಕನ್ಸಿಡರ್ ಮಾಡಿದ್ರೆ ಗ್ರೀನರಿನೇ ಇಲ್ಲ ಅಲ್ಲಿ. ಮೈನ್ ಆಗಿ ಗ್ರೀನರಿ ಅನ್ನೋದೇ ಹೋಗ್ಬಿಟ್ಟಿದೆ. ಇವಾಗಿನ ಆಧುನಿಕ ಟೆಕ್ನಾಲಜಿ, ಈ ಮಾಡರ್ನೈಸೇಷನ್ ಏನ್ ಬರ್ತಾ ಇದೆ, ಹೇಗೆ ನಮ್ಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಮುಂದೆ ಫರ್ದರ್ ಅಂತ, ಫ್ಯೂಚರ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ? ಫ್ಯೂಚರ್ಗೆ ಅಷ್ಟಾಗಿಲ್ಲ ಥಿಂಕ್ ನಂಗೆ ಗೊತ್ತಿಲ್ಲ. ಬಟ್ ಡೆವಲಪ್ಮೆಂಟ್ಸ್ ಜಾಸ್ತಿ. ಈಗ ನೀವು ಏನು ಗ್ರೀನರಿನೇ ಕಾಣಿಸ್ತಾ ಇಲ್ಲ ಅನ್ನಂಗಿಂತ ಹೇಳೋದ್ರಲ್ಲಿ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಮಳೆ ಕಡಿಮೆ ಆಗ್ಬೋದು. ಮತ್ತೆ ಆಕ್ಸಿಜನ್ ಲೆವೆಲ್ ಗೊತ್ತಲ್ಲ, ಈಗ ಒಳ್ಳೆ ಫ್ರೆಶ್ ಏರು ಸಿಗ್ತಾ ಇಲ್ಲ. ಬರೀ ಫ್ಯಾಕ್ಟ್ರಿಗಳು ಮತ್ತೆ ಕಾರು ಬೈಕ್ ಪೊಲ್ಯೂಷನ್. ಅದೇ ಮೈನು. ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ. ಇವಾಗ ನಾವೇನು ಅನ್ಭವಿಸಿವೋ ಅದೇ ನಾವು ಗ್ರೇಟ್ ಅನ್ಕೊಂಡಿದ್ವಿ ಅಷ್ಟೇ. ಮುಂದಿನ ಜನರೇಷನ್ ಅವ್ರಿಗೆ ಏನ್ ಸಿಗುತ್ತೋ ಗೊತ್ತಿಲ್ಲ, ಅದಂತೂ ಸತ್ಯ. ಯಾಕಂದ್ರೆ ಒನ್ ಟೈಮ್ ಅಲ್ಲಿ ಇದ್ದಿದ್ದು, ನಮ್ಗಿಂತ ಹಿಂದೆ ಇದ್ದಿದ್ದು ಕಾಲನೇ ಬೇರೆ, ನಾವಿದ್ದಿದ್ದು ಒಂದ್ ಟೈಮೇ ಬೇರೆ. ಸೊ ಕಾಲ ಎಲ್ಲ ಒಂದೇನೆ. ಆದ್ರೆ ಮನುಷ್ಯ ಮಾಡ್ತಿರೋ ಒಂದು ತಪ್ಪುಗಳಿಂದಾನೇ ಕಾಲ ಬದಲಾವಣೆ ಆಗ್ತಿದೆ ಅಷ್ಟೇ. ಕಾಲದ ಮೇಲೆ ಆಗ್ತಾ ಇದೀವಿ ಅಷ್ಟೇ. ನಮ್ ಕಾಲ ಆ ಕಾಲ ಅಂತೆಲ್ಲ ಹೇಳ್ತಾರಲ್ಲ, ನಮ್ ಕಾಲ ಹಂಗೆ. ಎಲ್ಲಾ ಕಾಲನು ಒಂದೇನೆ. ಎಲ್ಲ ಒಂದೇ ಜನ ತರಾನೇ ಬದುಕೋದು, ಅದೇ ಊಟನೇ ಮಾಡ್ತಿರೋದು. ವೆರೈಟಿ ತರ ಮಾಡ್ಕೊಂಡಿದಾರ ಅಷ್ಟೇ. ರೈಸ್ನೇನೆ ಫ್ರೈಡ್ ರೈಸ್ ಮಾಡೋರೆ, ಅದ್ರಲ್ಲೇನೆ ಬಿರಿಯಾನಿ ಮಾಡೋರೆ. ಸೊ ಅದೇನ್ ಹಂಗೇನೆ ಹೇಳಲ್ವಾ, ತುಂಬಾ ವೆರೈಟೀಸ್ ಮಾಡ್ಕೊಂಡವ್ರ ಅಷ್ಟೇನೆ. ಕಾಲ ಎಲ್ಲ ಒಂದೇನೆ ಇದ್ದಿದ್ದು. ಮುಂದಿನ ದಿನಗಳು ಹೇಳಕ್ ಆಗಲ್ಲ ಬ್ರೋ ಏನು ಅಂತ. ಇವಾಗ ಏನ್ ಸಿಕ್ಕಿದೋ ಅಷ್ಟೇ. ಅಂದ್ರೆ ಮುಂದಿನ ದಿನಗಳಲ್ಲಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಈ ಡಿಫಾರೆಸ್ಟೇಷನ್, ಮರಗಳನ್ನೆಲ್ಲ ಕಡಿತಾ ಇರೋದು, ರೆಸಾರ್ಟ್ ಗಳು ಮಾಡ್ತಾ ಇರೋದು, ಹೋಮ್ ಸ್ಟೇಗಳು ಮಾಡ್ತಾ ಇರೋದು, ಅದಂತೂ ಖಂಡಿತ ಆಗುತ್ತೆ. ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟನೇ ಇದೆ ಅನ್ಸುತ್ತೆ. ಅದೇ ಹೇಳಲ್ವಾ, ಬೇರೆ ಆಗ್ಬೋದು. ಈ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇವಾಗಿರೋ ವೆದರ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಯಾವಾಗಂದ್ರೆ ಅವಾಗ ಮಳೆಗಳು ಬರುತ್ತೆ. ಸೀಸನ್ ಇಲ್ವಲ್ಲ. ಈಗ ಹೋದ ವರ್ಷ ಎಲ್ಲ ನೋಡಿರ್ತೀರಲ್ಲ, ಸೀಸನ್ ಇಲ್ಲ. ಏನ್ ಮಳೆಗಾಲನ, ಎಷ್ಟೊಂದ್ಸಲಿ ಮಳೆಗಾಲನ ಚಳಿಗಾಲನ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಹಂಗಾಗ್ತಿದೆ. ನೀವ್ ಹೇಳ್ತಾ ಇದ್ರಿ ಅಲ್ಲಿ ರೆಸಾರ್ಟ್ ಗಳಲ್ಲಿ, ಮುಳ್ಳಯ್ಯನಗಿರಿ ಹತ್ರ ಎಲ್ಲ ಹೋದಾಗ ಮುಂಚೆ ಬರೀ ಕಾಡ್ಗಳು ತುಂಬಿಕೊಂಡಿತ್ತು, ಇವಾಗ ಬರೀ ಮನೆಗಳೇ ಇದೆ. ಅದೇನಲ್ವಾ, ಈಗ ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರೆ ಹಿಂಗ್ ಓಪನ್ ಮಾಡಿದ್ರೆ ಬರೀ ಗ್ರೀನರಿ ಕಾಣಿಸುತ್ತೆ. ಸೊ ಹಿಂಗೆ ಅಂದ್ರೆ, ಆದ್ರೆ ಈಗ ಹಂಗ್ ಕಾಣಿಸಿದ್ರೆ ಬರೀ ರೆಸಾರ್ಟ್ಸ್ಗಳ್ದು ರೇಟ್ಸ್ಗಳು, ಹೋಮ್ ಸ್ಟೇಗಳು ರೇಟ್ಸ್ಗಳೇ ಕಾಣಿಸ್ತದೆ. ಅಂದ್ರೆ ಅಷ್ಟು ಹೋಮ್ ಸ್ಟೇ ರೆಸಾರ್ಟ್ಸ್ಗಳು ಆಗಿದೆ ಈಗ್ಲೂ ಗೊತ್ತು. ಹಂಗ ಹೇಳ್ಬೇಕು ಅಂದ್ರೆ ಇದೆಲ್ಲ ಆಗ್ತಾ ಇರೋದು ಹಿಂಗೆ ಫಾಸ್ಟ್ ಆಗಿ ಅಂದ್ರೆ, ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಇದೆ. ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದ್ ಮಾಡಿದ್ಯೋ ಅಷ್ಟೇ ಬೇರೆ ವೇಲಿ, ಬೇರೆ ದೃಷ್ಟಿಲಿ ನೆಗೆಟಿವ್ ಆಗ್ತಾ ಇದೆ. ಎಲ್ಲಾರ್ಗು ಆಸೆ ಅಲ್ವಾ ಒಬ್ರು. ಮತ್ತೆ ಇನ್ನೊಂದು ಹೇಳ್ಬೋದಲ್ಲ, ಎಲ್ಲಾರ್ಗು ಆಸೆ ಅಲ್ವಾ, ಮನುಷ್ಯ ಅಂದ್ಮೇಲೆ ಎಲ್ಲಾರ್ಗು ಆಸೆ ಬದುಕ್ಬೇಕು, ಅವನು ಏನಾದ್ರು ದುಡಿಬೇಕು ಅಂತಾರೆ. ಅವ್ನು ಏನ್ ಮಾಡ್ತಾನೆ, ಇನ್ನೊಬ್ಬ ಯಾರೋ ರೆಸಾರ್ಟ್ ಮಾಡೋರು, ಇನ್ನೊಂದ್ ಪಕ್ಕದಲ್ಲಿ ಹೋಮ್ ಸ್ಟೇ ಮಾಡ್ತಾರೆ. ಇನ್ನೊಬ್ಬ ಹೋಮ್ ಸ್ಟೇ ಮಾಡಿದ್ರೆ ಇನ್ನೊಬ್ಬ ಲಾಡ್ಜ್ ಮಾಡ್ತಾನೆ. ಅದು ಏನು ಮಾಡಕ್ಕಾಗಲ್ಲ. ಯಾರ ಕೈಲೂ, ನಮ್ ಕೈಲಿ, ನಾವು ಒಬ್ಬ ಮನುಷ್ಯನೇ, ನನ್ಗೂ ಆಸೆ ಇದ್ದೇ ಇರುತ್ತೆ. ಅದು ಏನ್ ಮಾಡ್ಬೇಕು, ಸರ್ಕಾರಗಳಾಗಿ ಅದಕ್ಕೊಂದು ಒಂದ್ ಒಳ್ಳೆ ಲಿಮಿಟೆಡ್ ತರ ಮಾಡಿದ್ರೆ ಸರಿ. ದುಡ್ಡಿದ್ರೆ ಗೊತ್ತಲ್ಲ ಈಗ. ಕರ್ನಾಟಕನ ಒನ್ ಸ್ಟೇಟ್ ಮೆನಿ ವರ್ಡ್ ಅಂತ ಹೇಳ್ತಾರೆ. ಈ ಕರ್ನಾಟಕದಲ್ಲಿ ಸಿಗೋ ಒಂದು ಅಂದ, ನಮ್ಮ ಕವಿಗಳು ಎಲ್ಲ ಏನೇನ್ ವರ್ಣನೆ ಮಾಡಿದ್ದಾರೆ ಈ ಒಂದು ಪರಿಸರನ ಪರ್ಟಿಕ್ಯುಲರ್ ಆಗಿ, ಅದಕ್ಕೋಸ್ಕರ ಹಂಗ ಹೇಳ್ತಾರೆ. ಅದನ್ನ ಹೇಗ್ ನೋಡ್ತೀರಾ ನೀವು ಅಂತ? ಇಲ್ಲ ಬ್ರೋ, ಕರ್ನಾಟಕ ಯಾವತ್ತೂ ನಮ್ಗೆ ಹೇಳಲ್ವಾ, ಸೂಪರ್ ಜಾಗ. ಸೊ ಎಲ್ಲ ಇದೆ. ವೆಸ್ಟರ್ನ್ ಘಾಟ್ಸ್ ಇದೆ, ಬೀಚಸ್ ಇದೆ, ಮತ್ತೆ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ಗಳಿದೆ, ವಾಟರ್ ಫಾಲ್ಸ್ ಅಂತೂ ಲೆಕ್ಕ ಇಲ್ಲ, ತುಂಬಾ ಇದೆ. ಸೊ ವಾಟರ್ ಫಾಲ್ಸ್ ಈ ನಮ್ ಕರ್ನಾಟಕದಲ್ಲಿ ತುಂಬಾ ಇದೆ. ಆದ್ರೆ ಎಲ್ಲೂ ಹೋಗಕ್ ಬಿಡಲ್ಲ. ಏನು ಗೊತ್ತಾ, ಇದೆ. ಎಲ್ಲಾರು ಹೋಗಿ ಏನಾದ್ರು ಈ ಪಾರ್ಟಿ ಮಾಡ್ತಾರೆ, ಮತ್ತೆ ಯಾರಾದ್ರು ಹೋಗಿ ಸತ್ತೋಗ್ತಾರೆ ಅನ್ನೋದಕ್ಕೆ ಇದೆ. ಬಟ್ ಹೇಳಲ್ವಾ, ನಮ್ ಕರ್ನಾಟಕನೇ ಬೇಜಾನ ಇದೆ. ಸೂಪರ್. ನಮ್ ಕರ್ನಾಟಕ ಸುತ್ತಿದ್ರೆ ಸಾಕು, ಬೇಜಾನ ಆಯ್ತು. ಓಕೆ, ಕರ್ನಾಟಕದ ಒಂದು ಟಾಪ್ 5 ಪ್ಲೇಸಸ್ ಮಸ್ಟ್ ವಿಸಿಟ್ ಅಂದ್ರೆ ಏನೇ, ಯಾವ್ದಂತ? ಇದೆ ಬ್ರೋ, ಈಗ ಕುದುರೆಮುಖ ಆ ಕಡೆ ಸರೌಂಡಿಂಗ್ಸ್, ಕುದುರೆಮುಖ ಸರೌಂಡಿಂಗ್ಸ್. ಆಮೇಲೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕೆಲವು ಜಾಗಗಳು, ಮುಳ್ಳಯ್ಯನಗಿರಿ, ಅದೇ ಮಾಮೂಲಿ ಅದೆಲ್ಲ ಟೂರಿಸಂ ಸ್ಪಾಟ್ಗಳು. ಮತ್ತೆ ಮಡಿಕೇರಿ, ಅದೇ ಗೊತ್ತಿಲ್ಲ, ಮಡಿಕೇರಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ. ಸೊ ಎಲ್ಲಾನು ಬ್ರೋ ಟಾಪ್ 5 ಪ್ಲೇಸ್ ಅಂದ್ರೆ ಇದೇನೆ.
ಆ ಕಡೆ ಕೊಡ್ಚಾದ್ರಿ, ಆಮೇಲೆ ದಾಂಡೇಲಿ, ಆಮೇಲೆ ಬೆಳಗಾಂ ಕಡೆ ಎಲ್ಲ ಕೆಲವು ಮಾನ್ಸೂನ್ ಟೈಮಲ್ಲೆಲ್ಲ ಒಳ್ಳೊಳ್ಳೆ ಜಾಗಗಳು ಬರುತ್ತೆ, ಓಪನ್ ಆಗುತ್ತೆ. ಫಾಲ್ಸ್, ವಾಟರ್ ಫಾಲ್ಸ್, ಗ್ರೀನರಿಗಳು ಓಪನ್ ಆಗುತ್ತೆ ಬೆಳಗಾಂ ಕಡೆ. ಸೊ ಎಲ್ಲಾ ಕಡೆ ಇವಾಗ ನಮ್ಮ ಲೋಕಲ್ ಅಂದ್ರೆ ಮಂಡ್ಯನೂ ಓಡಾಡ್ಬೋದು. ಮೈಸೂರ್ ಕಡೆ ಸುತ್ತಮುತ್ತ ಜಾಗ ಇದೆ. ಫಾರೆಸ್ಟ್ ಅಂತ ಬಂದ್ರೆ ನಮ್ ಚಾಮರಾಜನಗರ, ಒಳ್ಳೊಳ್ಳೆ ಬಂಡೀಪುರ ಫಾರೆಸ್ಟ್. ಏನಿಲ್ಲ ಬ್ರೋ, ಕರ್ನಾಟಕ ಎಲ್ಲ 5 ಅಲ್ಲ 50 ಪ್ಲೇಸಸ್ ಹೇಳಿದ್ರು ಹೇಳ್ಬೋದು ಕರ್ನಾಟಕ. ಹಂಗೆ ಸಾಕಾಗಿದೆ ಕರೆಂಟ್. ಇದು ಇವಾಗ ನಿಮ್ದು ಒನ್ ಆಫ್ ದ ಲಾಂಗೆಸ್ಟ್ ಬೈಕ್ ರೈಡ್ ಅಂದ್ರೆ ಯಾವ್ದು? ತುಂಬಾ ಮಾಡಿದೀವಿ. ಲಡಾಖ್, ಮತ್ತೆ ಸಿಯಾಚಿನ್ ಬಾರ್ಡರ್ ತನಕ ಹೋಗಿದೀವಿ, ಪಾಕಿಸ್ತಾನ್ ಬಾರ್ಡರ್ ಹೋಗಿದೀವಿ. ಮತ್ತೆ ಈಗ ರೀಸೆಂಟ್ಲಿ ಒಂದು ಅರುಣಾಚಲ್ ನಾರ್ತ್ ಈಸ್ಟ್ ಅಂತ ಮಾಡಿದ್ರು, ಅದು ಅಷ್ಟೇ ಚೈನಾ ಬಾರ್ಡರ್ಸ್. ಅದೇ ಹೈಯೆಸ್ಟ್ ಅವೆಲ್ಲ ನಮ್ಗೆ ಲಾಂಗೆಸ್ಟ್ ರೂಟ್ಸ್. 30 days 35 days ಹಂಗೆಲ್ಲ ಮಾಡಿದೀವಿ. ಸೊ ಬೈಕರ್ಸ್ ಗಳಿಗೆ ಇವಾಗ ಲಡಾಖ್ ಪಿಟಿ ರೈಡ್ ಅಂದ್ರೆ ಇವಾಗ ಒನ್ ಆಫ್ ದಿ ಲೈಕ್ ಟ್ರೆಂಡಿಂಗ್ ಇವಾಗ. ಸೊ ಅವ್ರಿಗೆ ಏನಾದ್ರು ಒಂದು ಸಜೆಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ ಕಡೆಯಿಂದ? ಇಲ್ಲ, ಪ್ರತಿ ಬೈಕ್ ರೈಡರ್ನು ಆ ತರದೆಲ್ಲ ನೇಚರ್ ಜಾಗಗಳನ್ನ ನೋಡ್ಬೇಕು, ಲ್ಯಾಂಡ್ಸ್ಕೇಪ್ಸ್ ಗಳನ್ನ, ಒಳ್ಳೊಳ್ಳೆ ಮೌಂಟೇನ್ಸ್ ಗಳಿರೋ ಜಾಗಗಳು ಹೋಗ್ಬೇಕು. ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಕೆಲವು ಜಾಗಗಳನ್ನೆಲ್ಲ ನೋಡಿ ಆಮೇಲೆ ನೀವು ಒಂದ್ ಒಳ್ಳೆ ಟೈಮ್ ತಗೊಂಡು, ನೀವು ಒಂದ್ ಒಳ್ಳೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಒಂದ್ ಸ್ವಲ್ಪ ಎಲ್ಲ ಒಳ್ಳೆ ನೀಟಾಗಿ ಮನಿನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಲಡಾಖ್ ಎಲ್ಲ ಮಾಡ್ಲೇಬೇಕು ಪ್ರತಿಯೊಬ್ಬ ರೈಡರ್ನು. ಅಲ್ಲಿರೋ ಹೇಳಲ್ಲ ಹಿಂಗೆ, ಈ ದೈವ ಆರಾಧನೆ ಮಾಡೋರ್ಗೆಲ್ಲ ಹಿಂಗೆ ದೇವ್ರು ಮಾಡೋರ್ಗೆ ಹಿಂಗೆ ಕಾಶಿ ಅಂತಾರಲ್ಲ, ಹಂಗೆ ಪ್ರತಿ ಬೈಕ್ ರೈಡರ್ಗು ಲಡಾಖೆ ಕಾಶಿ ಆತರ. ಬ್ರೋ, ಅಂದ್ರೆ ಇವಾಗ ರೈಡ್ ಗಳು ಮಾಡ್ತೀರಲ್ಲ ನೀವು, ಎಲ್ಲಿ ಸ್ಟೇ ಮಾಡ್ತೀರಾ? ಫುಡ್ ಎಲ್ಲ ಹೇಗೆ? ಆದ್ರೆ ಫುಡ್ ಎಲ್ಲ ಕಾಂಪ್ರಮೈಸ್ ಮಾಡ್ಲೇಬೇಕು ಅಂತ ಹೇಳ್ತಾರೆ ಬೈಕರ್ಸ್ ಆಗ್ಬೇಕಂತ. ಟ್ರಾವೆಲರ್ ಬೈಕರ್ಸ್ ಅಂತ ಆದ್ಮೇಲೆ ಫಸ್ಟ್ ಕಾಂಪ್ರಮೈಸ್ ಆಗ್ಬೇಕಾದ್ರೆ ಇವೆರಡಕ್ಕೆ, ಫುಡ್ ಎಲ್ಲ ನೋಡ್ಬಾರ್ದು, ಮತ್ತೆ ಲಕ್ಸುರಿ ನೋಡ್ಬಾರ್ದು. ಬೈಕರ್ಸ್ ಆಗ್ಲಿ ಟ್ರಾವೆಲರ್ಸ್ ಆಗ್ಲಿ ಇವೆರಡು ಮಾಡಿದ್ರೆ ನೀವು ಒಬ್ಬ ಒಳ್ಳೆ ಟ್ರಾವೆಲರ್ ಆಗಕ್ಕೆ, ಇಲ್ಲ ಒಬ್ಬ ಮೋಟೋ ಲಾಗರ್ ಆಗಕ್ಕೆ, ಇಲ್ಲ ಅಂದ್ರೆ ಒಬ್ಬ ಒಳ್ಳೆ ಬೈಕರ್ ಆಗಕ್ಕೆ ಅಷ್ಟೇ. ಬ್ರೋ, ಇಷ್ಟೆಲ್ಲ ಸಾವಿರಾರು ಕಿಲೋಮೀಟರ್ ತಿರ್ಗಾಡಿದೀರಾ ಒಂದು ಬೈಕ್ ಅಲ್ಲಿ, ನಿಮ್ಗೆ ಬ್ಯಾಕ್ ಪೈನ್, ಮಸಲ್ ಪೈನ್ ಎಲ್ಲ ಬರಲ್ವಾ ಅಂತ? ಇಲ್ಲ ಬ್ರೋ, ಬ್ಯಾಕ್ ಪೈನ್ ಅಂದ್ರೆ ಬರುತ್ತೆ ಖಂಡಿತ. ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತು ಬರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಎವ್ರಿ 100 kilometers ಸ್ಟಾಪ್ ತಗೊಂಡು ಸ್ವಲ್ಪ ಅಲ್ಲೇ ಒಂಚೂರು ವಾರ್ಮ್ ಅಪ್ ತರ ಎಕ್ಸರ್ಸೈಸ್ ಮಾಡ್ಕೊಂಡು ಅದೇ ಸ್ಟಾಪ್ ತಗೊಂಡು ಹೋಗ್ತೀವಿ. ಬಟ್ ಅದೇ ಹೇಳೋದು, ನಮ್ಗೆ ಒಂಥರ ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಇವಾಗ ತುಂಬಾ ಜನ ಬರೀ ಕಾರಲ್ಲಿ ಓಡಾಡಿದ್ರೆ ಬ್ಯಾಕ್ ಪೈನ್ ಬರ್ತದೆ, ಏನೋ ಬೆಲ್ಟ್ ಗಿಲ್ಟ್ ಎಲ್ಲ ಹಾಕೋತಾರೆ. ನಮ್ಗೆ ಅದೇ ದೇವ್ರು ಕೊಟ್ಟಿರೋ ಗಿಫ್ಟ್ ಬ್ರೋ. ಏನು ಅಂದ್ರೆ ಅವಾಗಿಂದನು ಯಾವ ಫಿಟ್ನೆಸ್ ಏನು ಮಾಡಲ್ಲ ನಾವು, ಒಂದ್ ದಿವಸನು ವರ್ಕೌಟ್ ಮಾಡಿಲ್ಲ ನಾವು. ಒಳ್ಳೆ ದೇವ್ರು ಕೊಟ್ಟಿರೋ ಗಿಫ್ಟ್ ಅಂತ ಹೇಳ್ಬೋದು. ಟ್ರಾವೆಲ್ ಈಗ್ಲೂ ಮಾಡ್ತೀನಿ. ಈಗ್ಲೂ ನನಗೆ 41 years. ಈಗ್ಲೂ ನಾನು ಹೇಳೋ 25 ವರ್ಷ ಸರ್ವಿಸ್ ನಮ್ಗೆ ಬೈಕಿಂಗ್ ಅಲ್ಲಿ ಹೇಳ್ತಾರೆ. ಬರೀ ಬೈಕಿಂಗ್. ನಾನು ಕಾರಲ್ಲಿ ತುಂಬಾ ಓಡಾಡಿದ್ದೀನಿ. ಬಟ್ ಆಕ್ಚುಲಿ ನನಗೆ ಕಾರ್ ಓಡಿಸಿದ್ರೆ ನನಗೆ ಸ್ವಲ್ಪ ಲೇಸಿ ಅನ್ಸುತ್ತೆ. ಬೈಕ್ ಅಲ್ಲಿ ಫುಲ್ ಆಕ್ಟಿವ್ ಆಗಿರ್ತೀನಿ. ಕಾರ್ ಆದ್ರೆ ಸ್ವಲ್ಪ ಬೇಜಾರ್ ಅನ್ಸುತ್ತೆ. ಬಟ್ ಇವಾಗ ಕಾರ್ಗೂ ಸೆಟ್ ಆಗ್ತಾ ಇದೀನಿ. ಈಗ ಜಟಾಯು 4x4 ಅಡ್ವೆಂಚರ್ಸ್ ಮಾಡಿದೀನಲ್ಲ, ಸ್ವಲ್ಪ ಸೆಟ್ ಆಗ್ತಾ ಇದೀನಿ ನಾನು. ಇಲ್ಲಪ್ಪ ಸ್ವಲ್ಪ ಎರಡು ಕಡೆನು, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ವಯಸ್ಸಾಯ್ತಿದ್ದಂಗೆನೆ ಅದು ಇರ್ಬೇಕು. ನೀನ್ ಯಾವಾಗ್ಲೂ ಶಕ್ತಿ ಇದೆ ಅನ್ಬಿಟ್ಟು ಗೋಡೆಗೆ ಹೋಗಿ ಗುದ್ಯಕ್ಕಾಗಲ್ಲ. ಅದಕ್ಕೆ ನಾನು ಆಲ್ಟರ್ನೇಟ್ಗೆ ನಾನು 4x4 ಅಂತಾನು ಮಾಡಿದೀನಿ. ಈಗ ನಾನು ಸ್ಪಿಟಿಗೆ ಹೋಗ್ತಾ ಇರೋದು ಕಾರಲ್ಲಿ. ಮೋಸ್ಟ್ ಅಡ್ವೆಂಚರ್ ರೈಡ್ ಯಾವ್ದು ಬ್ರೋ ನಿಮ್ಗೆ? ಬ್ರೋ, ತುಂಬಾ ಅಡ್ವೆಂಚರ್ ರೈಡ್ ಆಗಿದೆ. ಅದರಲ್ಲಿ ಮೆಮೊರಿಯಬಲ್ ಅಂದ್ರೆ ಒಂಥರ ನೆನ್ಸ್ಕೊಳ್ಳೋ ಅಂತದ್ದು ಲೈಫ್ ಅಲ್ಲಿ ಅಂದ್ರೆ, ನಾವೊಂದು ಟೀಮು ಇದಕ್ಕೆ ಹೋಗಿದ್ವು, ಲಡಾಖ್ಗೆ ಅಂತಾನೆ. ಲಡಾಖ್ ಅಂದ್ರೆ ನಾವು 2ನೇ ಸಲ ಹೋಗಿದ್ ಲಡಾಖ್. ಅವಾಗ ಕೇದಾರ್ನಾಥ್, ಬದ್ರಿನಾಥ್, ರಿಷಿಕೇಶ್, ಆಮೇಲೆ ಹಂಗೆಲ್ಲ ಹೋಗಿದ್ವು. ಸೊ ಅವಾಗ ನಮ್ಮ ಉತ್ತರಾಖಂಡ್ ಅಲ್ಲಿ ಫುಲ್ ಹೆವಿ ಲ್ಯಾಂಡ್ ಸ್ಲೈಡ್ಸ್, ಮಳೆ. ಏನ್ ರಾತ್ರಿ ಎಲ್ಲ ನಾವು ಕೇದಾರ್ನಾಥ್ ಹೋಗ್ಬೇಕು, ರಾತ್ರಿ ಫುಲ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಲ್ಯಾಂಡ್ ಸ್ಲೈಡ್ಸ್ ಗಳು. ನಮ್ಗೆ ಗೊತ್ತೇ ಇಲ್ಲ ಅದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ನಮ್ಗೇನು ಗೊತ್ತು, ಅದೇ ರಸ್ತೆ, ಕೊಚ್ಚೆಗಳು ಎಲ್ಲ ಬಂದಿದೆ, ಮಣ್ಣು, ಅದ್ರ ಮೇಲೆ ಗುಡ್ಡಗಳನ್ನ ಆಡ್ಸ್ಕೊಂಡು ಹೋಗಿದೀವಿ ಮಾಮೂಲಿ. ಅದನ್ನೇ ನಮ್ ಬೈಕು ಎಲ್ಲ ಆಫ್ ರೋಡ್ ಬೈಕ್ ಇರೋದ್ರಿಂದ ನಾವು ಹೋಗಿದೀವಿ. ಬೆಳಗ್ಗೆ ಬಂದ್ ನೋಡ್ತೀವಿ, ಅದು ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ರೋಡ್ ನ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಮಳೆಗೆ ಏನಾಗಿದ್ದಾರೆ, ಯಾರು ನಿಂತ್ಕೊಂಡಿಲ್ಲ, ಸೆಕ್ಯೂರಿಟಿ ಆಗ್ಲಿ ಪೊಲೀಸ್ ಅವರಾಗ್ಲಿ ಆಗ್ಬೇಕು. ಹೆವಿ ಮಳೆ, ಏನು ರೆಡ್ ಅಲರ್ಟ್ ಕೊಟ್ಬಿಟ್ಟಿದೆ ಅದು. ಆಮೇಲೆ ಇನ್ನೊಂದ್ಸಲಿ ಏನಾಗಿದೆ, ಅದೇ ರೆಡ್ ಅಲ್ಲೇನೆ ಲಡಾಖ್ ಹೋಗ್ಬೇಕು ನಾವು. ಆಕ್ಚುಲಿ ಎಲ್ಲಾರು ಲಡಾಖ್ ಹೆಂಗ್ ಮಾಡ್ತಾರೆ, ಕಾಶ್ಮೀರ್ ಮೇಲೆ ಮಾಡ್ತಾರೆ. ಆಲ್ಟಿಟ್ಯೂಡ್ ಲೆವೆಲ್ ಚೇಂಜ್ ಆಗುತ್ತೆ. ನಾವೇನ್ ಮಾಡ್ದೋ ಆ ರೂಟ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಅಲ್ವಾ, ಬಿಡು ಆಲ್ರೆಡಿ ಮಾಡಿದೀವಲ್ಲ ಅಂದ್ಬಿಟ್ಟು ಮನಾಲಿ ಮೇಲೆ ಹೊಟ್ಟೋಗ್ಬಿಟ್ಟು. ಮನಾಲಿಯಿಂದ ಭರತ್ಪುರ ಅಂತ ಮತ್ತೆ ಮೋರಿ ಪ್ಲೇನ್ಸ್ ಅಂತ ಒಂದು ಊರು ಬರುತ್ತೆ. ಅದು ತಾಂಗ್ಲಾಂಗ್ಲಾ ಪಾಸ್. ಅದು ತಾಂಗ್ಲಾಂಗ್ಲಾ ಅಂತ ಒಂದು ಊರದು, ಆಲ್ಟಿಟ್ಯೂಡ್ ಜಾಗ, ಅದು ಫುಲ್ ಹೈ ಇರೋದು. ಅಲ್ಲಿಗೆ ನೆಕ್ಸ್ಟ್ ಅದ್ರ ಮುಂಚೆ ನಮ್ಗೆಲ್ಲ ನಮ್ಮ ಟೀಮ್ ಅವ್ರಿಗೆಲ್ಲ ಆಕ್ಸಿಡೆಂಟ್ಸ್ ಗಳಾಯ್ತು.
ಒಳ್ಳೆ ಬ್ಲಾಕ್ ಐಸ್ ಮೇಲೆ ಹೋಗಿ ಸ್ಕಿಡ್ ಆಗಿ ಎಲ್ಲ ಆಕ್ಸಿಡೆಂಟ್ಸ್ ಆಯ್ತು. ಒಂದ್ ಜಾಗದಲ್ಲಿ ಉಳ್ಕೊಂಡಿದ್ದು. ನೆಕ್ಸ್ಟ್ ಡೇ ಹೋಗ್ಬೇಕು ಬೆಳಗ್ಗೆ. ಊರವ್ರು ಹೇಳ್ತವ್ರೆ ಬೇಡ ಹೋಗ್ಬೇಡಿ, ಸ್ನೋಫಾಲ್ ಆಗ್ತಾ ಇದೆ, ತುಂಬಾ ಆಲ್ರೆಡಿ ತುಂಬಾ 3-4 ಅಡಿ ಸ್ನೋಫಾಲ್ ಬಿದ್ಬಿಟ್ಟಿದೆ, ಹೋಗ್ಬೇಡಿ ಅಂತ ಹೇಳ್ತವ್ರೆ. ನಾವ್ ಏನ್ ಮಾಡೋದು ಆಲೆ 2 ದಿವಸದಿಂದ ಅಲ್ಲೇ ಇದೀವಿ. ಮತ್ತೆ ಅದ್ರಲ್ಲಿ ಬೇರೆ ನಮ್ಮವನ್ ಜೊತೆ ಒಬ್ಬಂಗೆ ಕೈ ಬೇರೆ ಏಟಾಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲೇಬೇಕು. ಲೇಗ್ ಹೋಗ್ಬೇಕು, ಟೌನ್ಗೆ ಹೋಗ್ಬೇಕು. ಸರಿ ಬಿಡು ಹೆಂಗ ನುಗ್ಬಿಡೋಣ ಅಂತ ಹೊಟ್ಟೋಗ್ಬಿಟ್ಟು ಅಲ್ಲಿ ಹೋಗ್ತಿವಿ. ಫುಲ್ಲು ಸ್ನೋಫಾಲು, ಫುಲ್ಲು ರೋಡ್ ಫುಲ್ಲು ಬ್ಲಾಕ್ ಐಸು. ಬೈತಾ ಇದೀವಿ, ಹತ್ತುತ್ತಾ ಇದೀವಿ, ಬೀಳ್ತಾರೆ ಗಾಡಿಗಳೆಲ್ಲ ಬೀಳೋದು. ಹಿಂಗ್ ಸುಮ್ನೆ ಎತ್ತಿ ನಿನ್ಸಿದ್ರೆ ಸಾಕಿ ನಾವು ಹಂಗೆ ದಬ್ಬಕಂತ ಬಿದ್ದಬಹುದು. ಸೊ ಬಿದ್ದಿ ಹಂಗೆ ಎತ್ತಿ ಆಮೇಲೆ ನೋಡಿದ್ರೆ ಎಲ್ಲ ಅದನ್ನು ಪಾಸ್ ಮಾಡ್ಕೊಂಡು ಹೋದು. ತುಂಬಾ ಡೇಂಜರ್ ಇತ್ತು ಬಿಡಿ, ಅದು ನಮ್ ವಿಡಿಯೋಲಿ ಇದೆ ಬೇಕಾರೆ. ಅಲ್ಲಿ ಆಮೇಲೆ ಏನಾಯ್ತು, ನಾವು 1-2 ಗಾಡಿ ನಮ್ ಕೈಲಿ ಆಗಲ್ಲ ಅನ್ಬಿಟ್ಟು ಬೊಲೆರೋ ಮಾಡಿಸಿದ್ವು, ಯಾವ್ದೋ ಲೋಕಲ್ ಬೊಲೆರೋ. ಆ ಗಾಡಿ ಅದು ಲ್ಯಾಂಡ್ ಸ್ಲೈಡ್ಸ್ ಕಲ್ಗಳು ಬೀಳುತ್ತೆ ಗೊತ್ತಾ, ಸಣ್ಣ ಕಲ್ಗಳೆಲ್ಲ ಕುಸಿಯೋದು, ಮತ್ತೆ ಶೂಟಿಂಗ್ ಸ್ಟೋನ್ಸ್ ಅಂತಾರ ಅದನ್ನೆಲ್ಲ. ಆ ಕಲ್ಗಳೆಲ್ಲ ಬಿದ್ದಿ ಇವ್ ಏನ್ ಮಾಡಕ್ಕ ರೋಡ್ ಎಲ್ಲ ಅದೇ ಬಿದ್ದಿರುತ್ತೆ. ಹೋಗ್ತಾ ಪಂಚರ್ ಆಗೋಯ್ತು ಗಾಡಿ. ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇದ್ದು ಅಲ್ಲೇ ಪಂಚರ್ ಆಗಿದೆ. ನಾವ್ ಹೆಂಗೆ ವೀಲ್ ಬಿಸ್ತಾ ಇದೀವಿ, ಅವನು ಸಪೋರ್ಟ್ ಮಾಡ್ಬೇಕಲ್ಲ, ಹಿಂಗ್ ನೋಡ್ಕೊಂಡು ವೀಲ್ ಬಿಸ್ತಾ ಇದೀವಿ. ಬೀಳ್ತದ ಒಂದೊಂದೇ ಬೀಳ್ತದ ಅಂತ. ಸೊ ಹಂಗೆ ಆ ಕಡೆ ಹೋಗ್ಬಿಡೋಣ ಅಂತ ಅದೇ ನೋಡ್ಬೇಕಲ್ಲ, ಇಲ್ಲಾಂದ್ರೆ ನಾವು ಹಿಂದೆ ಇಲ್ಲಾಂದ್ರೆ ಏನೋ ಬಿದ್ಬಿಡುತ್ತೆ ಅಂತ. ಅದನ್ನ ನೋಡ್ಕೊಂಡೆ ವೀಲ್ ಬಿಚ್ಚೋದು, ಅದನ್ನ ನೋಡ್ಕೊಂಡೆ ಫಿಟ್ಟಿಂಗ್ ಮಾಡೋದು. ಸೊ ಅವಾಗ ಅನ್ಸ್ತಾ ಇತ್ತು, ಅಪ್ಪ ಬೇಡ ಇದು ಹೆಂಗ ದೇವ್ರನ್ನೆಲ್ಲ ಕೇಳ್ಕೊಬಿಟ್ಟಿದೆ ಇವಾಗ, ಹೆಂಗಾದ್ರೂ ಮಾಡಿದ್ ಒಂದ್ ಕಡೆಯಿಂದ ಸೇಫ್ ಮಾಡ್ಬಿಡಪ್ಪ, ಇನ್ನೊಂದ್ಸಲಿ ಬರೋದೇ ಇಲ್ಲ ಈ ಜಾಗಕ್ಕೆ ಅಂತೆಲ್ಲ ಅನ್ಕೊಂಡಿದ್ದೆ. ಸೊ ಅದು ನಮ್ಗೆ ಒಂದ್ ಒಳ್ಳೆ. ಆಮೇಲೆ ಕಾಶ್ಮೀರ್ ಫಸ್ಟ್ ಟೈಮ್ ಹೋದಾಗ ಕಾಶ್ಮೀರಲ್ಲೂ ಹಿಂಗೆ ಆಗಿತ್ತು. ಜಮ್ಮು ಟು ಕಾಶ್ಮೀರ್ಗೆ ಹೋಗ್ಬೇಕು, ಫುಲ್ಲು ಲ್ಯಾಂಡ್ ಸ್ಲೈಡ್ಸ್, ಏನು ಫಾಲ್ಸ್ಗಳು ಎಲ್ಲೆಲ್ಲಂಗಲ್ಲಿ ಫಾಲ್ಸ್ಗಳು ಓಪನ್ ಆಗ್ತೈತೆ. ಮತ್ತೆ 48 ಅವರ್ಸ್ ಏನೋ ರೋಡ್ ಬ್ಲಾಕ್ ಆಗಿತ್ತು. ನಾವು ಹೋದ್ಮೇಲೆ ಬ್ಲಾಕ್ ಆಗಿರೋದು, ಅದು 48 ಮುಂಚೆ ಆಗಿಲ್ಲ, ನಾವು ಹೋದ್ಮೇಲೆ ಬ್ಲಾಕ್ ಆಗಿರೋದು. ಸೊ ಅವಾಗ ನಾವು ಎಸ್ಕೇಪ್ ಆಗ್ಬಿಟ್ಟು ಟೂ ವೀಲರ್ಸ್ಗೆ ಎಸ್ಕೇಪ್ ಆಗ್ಬಿಟ್ಟು. ಅದ್ರಲ್ಲಿ ನಾವು ನಾನೇ ಲೀಡರ್ ಇದ್ದಿದ್ದು. ಮುಂದೆ ಹೋದೋ, ಆಮೇಲೆ ನೋಡಿದ್ರೆ ಹಿಂದಿನ ಜನ ಅಲ್ಲಿ ನಾವು ಹೋಗಿ ರೂಟ್ಸ್ ಅಲ್ಲಿ ಬರೋ ಜನಗಳೆಲ್ಲ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ, ಮತ್ತೆ ರೀಲ್ಸ್ ಗಳೆಲ್ಲ ಬರ್ತು. 48 ಗಂಟೆ ಫುಲ್ ಟ್ರಾಫಿಕ್ ಜಾಮ್. ಅವರು ಅಲ್ಲೇ ಊಟ, ಅಲ್ಲೇ ತಿಂಡಿ ಅಷ್ಟೇ, ಏನು ಮತ್ತೆ ಫುಲ್ ಹೆವಿ ರೆಡ್ ಅಲರ್ಟ್ ಮಳೆ. ಸೊ ಅವಾಗೆಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗಿದೀವಿ. ಅದೊಂದು ಡೇಂಜರ್ ಅನ್ಸ್ತು, ಅದೇ ಅಡ್ವೆಂಚರ್ ನಮ್ಗೆ. ಬ್ರೋ ನಿಮ್ಗನ್ಸೋ ಪ್ರಕಾರ ಇವಾಗ ಸೋಲೋ ಹೋದ್ರೆ ಬೆಟರಾ ಇಲ್ಲಾಂದ್ರೆ ಗ್ರೂಪ್ ಅಲ್ಲಿ ಹೋದ್ರೆ ಬೆಟರಾ ಅಂತ, ಲಾಂಗ್ ಎಲ್ಲ ಹೋದ್ರೆ? ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಬ್ರೋ. ಯಾಕಂದ್ರೆ ಸೋಲೋ ಈಗ ಗ್ರೂಪ್ ಅಲ್ಲಿ ಹೋದ್ರೆ ಕೆಲವು ಒಬ್ಬೊಬ್ರದ್ದು ಒಂದೊಂದು ಥಾಟ್ಸ್ ಇರುತ್ತೆ, ಒಬ್ಬರದ್ದು ಒಂದೊಂದು ಯೋಚನೆ. ಒಬ್ಬ ಯಾರೋ ನಿಲ್ಸ್ಬೇಕು ಅಂತಾರೆ, ಇನ್ನೊಬ್ಬ ಬೇಡ ಗುರು ಇಲ್ಲಿ ಬೇಡ ಅಂತಾರೆ. ಸೇಫ್ಟಿ ಇರುತ್ತೆ ಗ್ರೂಪ್ ಅಲ್ಲಿ ಹೋದ್ರೆ, ಅದಂತೂ ನಿಜ. ಗ್ರೂಪ್ ಅಲ್ಲಿ ಹೋದ್ರೆ ಸೇಫ್ಟಿ ಇರುತ್ತೆ, ಒಳ್ಳೆ ಫನ್ ಇರುತ್ತೆ. ಸೋಲೋ ಅಲ್ಲಿ ಹೋದ್ರೆ ಹೆಂಗಿರುತ್ತೆ ಅಂದ್ರೆ ನೀವೇ ಒಂಥರ ಬೇರೆ ಫೀಲ್ ಮಾಡ್ತೀರಾ. ಬಟ್ ಆದಷ್ಟು ಸೋಲೋ ನಾನು ಇದ್ ಮಾಡಲ್ಲ, ಸಜೆಸ್ಟ್ ಮಾಡಲ್ಲ. ಸೋಲೋ ಅದು ಅವ್ರವ್ರ ಇಷ್ಟ ಅದು, ಯಾಕಂದ್ರೆ ಅವ್ರ ಅನುಭವಗಳು ಆಗಿರುತ್ತಲ್ಲ, ಯಾರ್ ಸವಾಸನು ಬೇಡ. ಹೊಸದಾಗಿ ಹೋಗ್ತೀನಿ ಅಂತಂದ್ರೆ ಇಲ್ಲ, ಸೋಲೋ ಡೇಂಜರ್. ಆದ್ರೆ ತುಂಬಾ ಲಾಂಗ್ ಜಾಗಗಳಿಗೆ ಹೋಗೋದ್ ಡೇಂಜರ್ ಸೋಲೋ. ಬಟ್ ಮಾಡ್ತಾರೆ ತುಂಬಾ ಜನ, ನೋಡ್ತೀವಲ್ಲ, ನಮ್ಗೆಲ್ಲ ತುಂಬಾ ಜನ ಸಿಕ್ಕಿದ್ದಾರೆ. ನಾವ್ ಅನ್ಕೋತೀವಿ ಏನ್ ಗುರು ಸೋಲೋ ಮಾಡ್ತಾವ್ರ ಇವ್ರು ಅಂತ. ಒಬ್ಬೊಬ್ರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ, ಮಾಡ್ತಾರೆ ಬ್ರೋ ಸೋಲೋ. ಅದು ಅವ್ರವ್ರ ಮೆಂಟಾಲಿಟಿ ಮೇಲೆ. ಬ್ರೋ ಈಗ ನೀವು ಅಂತ ಜಾಗಕ್ಕೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಮೋಟೋ ಬ್ಲಾಗ್ ಎಲ್ಲ ಮಾಡ್ತಿರಲ್ಲ, ಅವಾಗೆಲ್ಲ ಗ್ಯಾಜೆಟ್ಸ್ ನೆಲ್ಲ ಹೆಂಗೆ ಯಾವ ತರ ಕ್ಯಾರಿ ಮಾಡ್ತೀರಾ ಅವರು? ಒಂದು ಬ್ಯಾಟ್ರಿ ಖಾಲಿ ಹಾಕೊಳ್ಳೋದಾಗ್ಲಿ, ಮತ್ತೆ ಕಂಟೆಂಟ್ಸ್ ಎಲ್ಲ ಯಾವ ತರ ಪ್ಲಾನ್ ಮಾಡ್ತೀರಾ ಅಂತ? ಅದೇ ಬ್ರೋ, ಸ್ವಲ್ಪ ಈಗ ನೋಡಿ ನಮ್ದು ಟ್ಯಾಂಕ್ ಬ್ಯಾಗ್ ಅಂತ ಇಟ್ಕೊಂಡಿರ್ತೀವಿ. ಈಗ ಹೆಲ್ಮೆಟ್, ಗೋಪ್ರೋ ಬ್ಯಾಟ್ರಿ ಖಾಲಿ ಆಯ್ತು, ಒಂದ್ ಆಲ್ರೆಡಿ ತಿರ್ಗಾ ಹಾಕಿ ಪವರ್ ಬ್ಯಾಂಕ್ ಇಂದ, ಇಲ್ಲಾಂದ್ರೆ ನಮ್ ಗಾಡಿಗಳಲ್ಲಿ ಇರುತ್ತಲ್ಲ ಕನೆಕ್ಟರ್, ಅಲ್ಲಿಂದ ನಾವು ಚಾರ್ಜ್ ಮಾಡ್ಕೊಳ್ತಾ ಇರ್ತೀವಿ. ಆಮೇಲೆ ಅದೇನೆ ಮೆಮೊರಿ ಕಾರ್ಡ್ಗಳು, ಸ್ಲಾಟ್ಸ್ಗಳು, ಗ್ಯಾಡ್ಜೆಟ್ಸ್. ಒಳ್ಳೆ ಅದೊಂಥರ ಹೇಳಲ್ವಾ, ಬರೀ ಮೋಟಲ್ ಆಗಿ ಮಾಡ್ತಾರೆ ಅಂದ್ರೆ ಅದು ಅಷ್ಟು ಈಸಿ ಇಲ್ಲ. ಅಷ್ಟು ಆ ಮೆಮೊರಿನೆಲ್ಲ ಕಲೆಕ್ಟ್ ಮಾಡಿ ವಿಡಿಯೋ ಹಾಕ್ತಿವಲ್ಲ, ಅದೊಂದು ಟಾಸ್ಕ್. ವಿಡಿಯೋ ಈಸಿ, ಆರಾಮಾಗಿ ಮಾಡ್ಕೊಂಡ್ ಬಂದ್ಬಿಡ್ಬೋದು. ನೀವ್ ಒಂದ್ ತಿಂಗಳು ಟ್ರಿಪ್ ನ ಆರಾಮಾಗಿ ಏನು ರಪ ಅಂತ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಅದಾದ್ಮೇಲೆ ನೀವು ಅದನ್ನ ಸಾರ್ಟ್ರೇಟ್ ಮಾಡಿ, ಎಡಿಟ್ ಮಾಡಿ, ಎಲ್ಲೆಲ್ಲಿ ಬೇಕು, ಮತ್ತೆ ಕೊಡೋರ್ಗು ನೋಡೋರ್ಗು ಬೋರ್ ಆಗ್ಬಾರ್ದಲ್ಲ. ಸುಮ್ನೆ ಹೇಳ್ಕೊಂಡು ಹೋಗೋದ್ಕಿಂತ ಯಾವ್ದಾದ್ ಬೇಕು ಮೇನ್ ಕ್ಲಿಪ್ಸ್ಗಳನ್ನ ಮಾಡ್ಬೇಕು. ಸ್ವಲ್ಪ ಇದೆ, ಮಾಡ್ತವ್ರಲ್ಲ ಈಗೆಲ್ಲ ಈಸಿ, ತುಂಬಾ ಈಸಿ ಆಗಿದೆ, ಮಾಡ್ಲೇಬೇಕು ಪ್ರತಿಯೊಬ್ಬರಿಗೂ. ಮುಂಚೆ ಬ್ರೋ ಒಂದ್ ರೈಡ್ಗೆ ಪ್ರಿಪೇರ್ ಮಾಡ್ಬೇಕಂದ್ರೆ ಇದೆಲ್ಲ ಪಾರ್ಟ್ ಇರ್ಲೇ ಇಲ್ಲ. ಈ ಏನ್ ಇವಾಗ ಸೋಷಿಯಲ್ ಮೀಡಿಯಾ, ಈ ಟ್ರೆಂಡಿಂಗ್, ಬರೀ ಆ ಕಾನ್ಶಿಯಸ್ ಎಲ್ಲ ಇದ್ಬಿಡ್ತಾರೆ. ಇವಾಗಿನ ಎಲ್ಲ ರೈಡ್ಗೆ ಹೋಗೋರು ಪ್ರತಿಯೊಂದು ಕ್ಯಾಮ್ರಾ ಕಾನ್ಶಿಯಸ್ ಇರ್ತಾರೆ. ಮುಂಚೆ ಆದ್ರೆ ಬೇರೆನೆ ಫೋಕಸ್ ಮಾಡ್ತಾ ಇದ್ರು. ಮುಂಚೆ ಎಲ್ಲ ಏನಿಲ್ಲ, ನಾನು ಆ ಜಾಗಕ್ಕೆ ಹೋಗ್ಬೇಕು ನೋಡ್ಬೇಕು. ಇವಾಗ ಹಂಗಲ್ಲ, ನಾನು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆ ಜಾಗ ಹೋಗಿ ನಾನು ಒಂದ್ ಸ್ಟೇಟಸ್ ಹಾಕ್ಬೇಕು, ಅದೇ ಡೆಸ್ಟಿನೇಷನ್, ಅದೇ ಏಮ್ ಅದೀಗ. ಸೊ ಹೇಳಲ್ವಾ, ಈಗ ಅದೇ ಆಗಿರೋದು. ಅವ್ನು ಯಾರೋ ಹೋಗಿದ್ದಾನೆ, ನಾನು ಹೋಗ್ಬೇಕು ಆ ಜಾಗಕ್ಕೆ, ನಾನು ಹಾಕ್ಬೇಕು, ನಾನು ಟ್ರಿಗರ್ ಕೊಡು, ನಾನು ಅವ್ನಿಗೆ ಉರ್ಸ್ಬೇಕು, ನಾನು ಹೋಗಿದ್ದೀನಿ ಕೊಡೋ.
ಅದಾಗ್ಬಿಟ್ಟಿದೆ ಈಗ ತುಂಬಾ. ಅದು ಸೋಷಿಯಲ್ ಮೀಡಿಯಾ ಹೇಳಲ್ವಾ, ನಾವು ಈಗಿನ ಕಾಲ ಆಗಿದ್ರೆ ನಾನು ಹಂಗೆ ಆಗ್ತಿದ್ದೆ ಅನ್ಸುತ್ತೆ. ನಾನು ಇದೇ ಜನಲ್ ಹುಟ್ಟಿದೆ, ಇಲ್ಲ ನೆಕ್ಸ್ಟ್ ಜನಲ್ ಅದು ಬರೋ ಜನಲ್ ನೀವು ಹುಟ್ಟಿದ್ರೆ ವ್ಲಾಗರ್ ಅಲ್ಲ ಬ್ರೋ ಈಗ. ಅದನ್ನ ಹೇಳ್ತಾರೆ. ನಾವು ತೋರ್ಸ್ಬಿಟ್ಟಿರ್ತಾನೆ ಅದಾಗಿರೋದು. ಈಗ ನಮ್ಮನ್ನ ನೋಡೇ ತಾನೆ ಎಲ್ಲರೂ ಕಲ್ತಿರ್ತಾರೆ. ಗುರು ಇವರೆಲ್ಲ ಹೋಗೋರೆ, ನಾನು ಒಂದ್ ವಿಡಿಯೋ, ನಾನು ಒಬ್ಬ ಯೂಟ್ಯೂಬರ್ ಆಗ್ಬೇಕು. ಸೊ ನಾವುನು ಕೆಲವ್ರದ್ದು ಎಲ್ಲ ನೋಡ್ಕೊಂಡೆ ನಾವು ಒಂದ್ ಟೈಮಲ್ಲೆಲ್ಲ ಹೋಗಿದ್ದು. ಅಂದ್ರೆ ಈಗ ನಾನು ಜಾಸ್ತಿ ಯೂಟ್ಯೂಬ್ ಎಲ್ಲ ನೋಡೋದಲ್ಲ. ಇದುವರೆಗೂ ನನ್ ಯೂಟ್ಯೂಬ್ ಜರ್ನಿಲಿ ಯೂಟ್ಯೂಬ್ಗಳೇ ನೋಡಲ್ಲ. ಸೊ ನನ್ಗೆ ನನ್ನಲ್ಲೇ ಇತ್ತು ಅದ್ ಆಸೆ. ನನ್ಗೆ ಜಾಗ ನೋಡ್ಬೇಕು ಅಂತ ಇತ್ತು. ಆಮೇಲೆ ಆಯ್ತು ನಾನು ಹೇಳ್ದೆ, ನಮ್ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಮಗ ಪೆಟ್ರೋಲ್ಗಾರ ಕಾಸು ಮಾಡ್ಕೊಳ್ಳೋ ಅನ್ನೋದೆಲ್ಲ ನಮ್ಮ ಜೊತೆಲಿರೋರು ಎಲ್ಲ ಹೇಳಿದ್ರು. ಅದ್ರಿಂದ ಹಾಕಿದ್ದು. ಅದು ಹಂಗೆ ನಮ್ದು ಎಲ್ಲೋ ಕರ್ಕೊಂಡು ಹೋಯ್ತು. ಸೊ ಅದ್ ಹೇಳಲ್ವಾ, ಯೂಟ್ಯೂಬ್ ಅಲ್ಲಿ ಒಂದ್ ಟೈಮಲ್ಲಿ ಒಳ್ಳೆ ಪೇಮೆಂಟ್ ಬರ್ತಾ ಇತ್ತು. ಇವಾಗ ಯೂಟ್ಯೂಬ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಯೂಟ್ಯೂಬ್ ಅಲ್ಲಿ ಎಲ್ಲ ಇನ್ಸ್ಟಾ ಎಲ್ಲ ಒಂದ್ ಸ್ಕ್ರಾಲ್ ಅಲ್ಲಿ ಆಗ್ಬೇಕೆಲ್ಲ. ಸ್ಕ್ರೋಲ್ ಸುಮ್ನೆ ಎಲ್ಲ ಇನ್ಫಾರ್ಮೇಶನ್ ಹೋಯ್ತಾರ ಮೇಲೆ ಹಂಗೆ ಆಗ್ಬಿಟ್ಟಿದೆ. ಬಟ್ ಅದೇ ಹೇಳಲ್ಲ, ಎಲ್ಲಾರ್ಗು ಆಸೆ ಮಾಡ್ಬೇಕು, ನಾನು ಹೋಗ್ಬೇಕು, ನಾನು ಜಾಗ ಹೋಗ್ಬೇಕು ಅಂತ. ಬ್ರೋ, ನೇಚರ್ ಬಗ್ಗೆ ಇದೊಂದು ಒಂದು ಕ್ಯೂರಿಯಾಸಿಟಿ ಕ್ವಶನ್ ಕೇಳಬೇಕು. ಯಾಕಂದ್ರೆ ಎಷ್ಟೋ ಒಂದು ಹಿಲ್ಸ್ ಗಳಲ್ಲಿ ಒಂದು ಸೂಸೈಡ್ ಪಾಯಿಂಟ್ ಅಂತ ಒಂದು ಕಾಮನ್ ಇದೆ ಎಲ್ಲಾ ಕಡೆ. ಅಂಡ್ ಇನ್ನೊಂದೇನಂದ್ರೆ ಮೋರ್ ಆಫ್ ಅಲ್ಲಿ ತುಂಬಾ ಸೂಸೈಡ್ ಗಳು ಆಗಿ ಏನಾಗ್ತಾ ಇದೆ ಅಂದ್ರೆ, ಈ ಓವರ್ ನೈಟ್ ಗಳಲ್ಲಿ ಸೌಂಡ್ ಕೇಳಿಸೋ ತರ ಆ ತರ ಎಲ್ಲ ಫೀಲ್ ಆಗಿದೆ. ಆತರ ನಿಮ್ಗೆಲ್ಲಾದ್ರೂ ಅನುಭವ ಆಗಿದೆಯಾ? ದೆವ್ವ ಬಂದಿರೋ ತರ ಈ ತರ. ಸೂಸೈಡ್ ಅಂದ್ರೆ ಸೂಸೈಡ್ ಮಾಡ್ಕೊಳಕಂತಾನೆ ಹೋಗೋರಂತಲ್ಲ, ಯಾರೋ ಮಿಸ್ಟೇಕ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಲಿಪ್ಪರ್ ಆಗಿ. ಹೇಳಲ್ವಾ, ನಾನು ನನ್ನ ಇಷ್ಟು ಜರ್ನಿಲಿ ನನ್ಗೂ ಆತರ ಎಲ್ಲ ಅನ್ಸಿದೆ. ಏನೋ ಸಿಗುತ್ತಾ ಇಲ್ಲ ಅಂದ್ರೆ, ಮತ್ತೆ ಒಂದೊಂದ್ಸಲಿ ನಾವು ನೈಟ್ ಹೊತ್ತೆಲ್ಲ ಗಾಡಿ ಇನ್ಸ್ಬಿಟ್ಟಿ ಮತ್ತೆ ಯಾವ್ದಾದ್ರು ಸ್ಟೇ ಆಗಿರ್ತೀವಲ್ಲ, ಹುಡ್ಕೊಂಡ್ ಹೋಗಿದೀವಿ. ಏನಾರ ಸಿಗುತ್ತಾ, ಬರ್ರು ನಾವೇ ಡೈಲಾಗ್ಗಳು, ಏನೋ ಇದ್ಯಾನಪ್ಪ, ಯಾರೋ ದೇವ ಇದ್ಯಾನೋ ಬಾರೋ ಅಂತ. ನಂಗೆ ದೇವ್ರಣ್ಣಗೆ ಆತರ ಅನುಭವನ ಆಗಿಲ್ಲ ಬ್ರೋ. ಅದ್ ಹೆಂಗೋ ಎಲ್ಲ ಒಬ್ರು ತೋರಿಸ್ತಾರಲ್ಲ, ಅದ್ ಹೆಂಗ್ ನಿಜಾನೋ ನನಗೂ ಗೊತ್ತಿಲ್ಲ. ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ ನನ್ಗೆ ಕ್ವಶನ್. ನನ್ಗೆ ಯಾಕೆ ಸಿಕ್ಕಿಲ್ಲ? ನಾನೇನ್ ಓಡಾಡ ಇಲ್ವಾ? ಏನ್ ಬರೀ ಪಕ್ಕದ ರೋಡಲ್ಲಿ ಓಡಾಡ್ಕೊಂಡಿದ್ದಿಲ್ಲ ನಾನು? ನಾವು ಎಲ್ಲೆಲ್ಲ ಜಾಗಗಳು ಹೋಗಿದ್ವಿ, ಎಲ್ಲೆಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ ಗೊತ್ತಾ ನಾವು? ಇಂಡಿಯಾದಲ್ಲಿ ಕ್ಯಾಂಪ್ ಮಾಡಿದೀವಿ, ಕರ್ನಾಟಕದಲ್ಲಿ ತುಂಬಾ ಕ್ಯಾಂಪ್ ಮಾಡಿದೀವಿ, ಕೇರಳದಲ್ಲಿ ಮಾಡಿದೀವಿ. ಕ್ಯಾಂಪಿಂಗ್ ಅಂದ್ಮೇಲೆ ನಿಮ್ಗೆ ಗೊತ್ತು, ಏನಾದ್ರು ಒಂದ್ ಇದ್ದೇ ಇರುತ್ತೆ. ಬಟ್ ನಮ್ಗೆ ಅನುಭವಗಳು ಆಗಿಲ್ಲ ಬ್ರೋ, ನಿಜ ಹೇಳ್ತೀನಿ. ನಮ್ಗೆ ಅನುಭವ ಆಗಿಲ್ಲ. ಹುಡುಕಿದೀವಿ ಬೇಕು ಅಂತಾನೆ, ಬಾಳ್ ಬಿದ್ದಿರೋ ಮನೆಗೆಲ್ಲ ಹೋಗಿದೀವಿ, ಏನಾದ್ರು ಸಿಗ್ತದ ಅಂತ. ಏನು ಸಿಕ್ಕಿಲ್ಲ ಬ್ರೋ. ನಾವೇ ದೇವ್ಗಳು. ನಮ್ಮನ್ನ ನೋಡಿದ್ರೆ ಮನುಷ್ಯರೇ ದೊಡ್ಡ ದೇವ ಗುರು. ಸೃಷ್ಟಿ ಮಾಡಿರೋ ದೇವ ಅದು. ಅದನ್ನೇ ಹೇಳ್ತಾರಲ್ಲ, ಮನುಷ್ಯರೇ ದೊಡ್ಡ ದೇವ. ಅವ್ನ್ ನೋಡಿದ್ರೆ ಜನ ಎದುರ್ತಾರೆ. ಇನ್ಮೇಲೆ ನೀನ್ ಯಾಕೆ ಕಾಣ್ದಿರೋ ದೇವ್ಗಳು ಯಾಕೆ ನೀವು ಭಯ ಪಡ್ಬೇಕು? ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಬ್ರೋ, ನಿಮ್ಗೂನು. ಸೊ ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರಿ ಆಲ್ ಇನ್ ಒನ್ ಪಾಡ್ಕಾಸ್ಟ್ಗೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶ್ಗಳು ಬರ್ಲಿ ನಿಮ್ಮ ಒಂದು ಚಾನಲ್ಗೆ. ಸೊ ಅದ್ರಲ್ಲಿ ಫಸ್ಟ್ ಆಫ್ ಆಲ್ ನಾನ್ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮನ್ನು ಗುರುತಿಸಿದಿರಲ್ಲ ಅದಕ್ಕೆ. ಸೊ ಸಣ್ಣವರೋ ದೊಡ್ಡವರೋ ಗೊತ್ತಿಲ್ಲ, ಆದ್ರೆ ಗುರುತಿಸಿದಿರಲ್ಲ ಅದಕ್ಕೆ ನಿಮ್ಗೆ ಒಂದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ನಿಮ್ಗೆ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಸಣ್ಣವರು. ಹಂಗೇನಿಲ್ಲ ಬ್ರೋ. ಇನ್ನೊಂದು ಹೇಳ್ತೀನಿ ನೋಡಿ, ನಿಮ್ ಸಾಧನೆ ಕಂಪೇರ್ ಮಾಡಿದ್ರೆ ಇಲ್ಲ ಏನ್ ಗೊತ್ತಾ, ಲೈಫ್ ಅಲ್ಲಿ ಯಾರು ದೊಡ್ಡವರು ಚಿಕ್ಕವರಲ್ಲ, ಎಲ್ಲಾರು ಅವ್ರ ಅನುಭವಗಳನ್ನ ಮೇಲೆ ಹೋಗುತ್ತೆ. ಆದ್ರೆ ಯಾರನ್ನು ಇದು ಹೇಳ್ತೀನಲ್ಲ, ಸಣ್ಣವ್ರು ಚಿಕ್ಕವ್ರು ಅಂತ ಏನು ಇಲ್ಲ ಬ್ರೋ. ಅವ್ರವ್ರ ಎಕ್ಸ್ಪೀರಿಯನ್ಸ್ಗಳು ನೀವಾಗ ಹೇಳಲ್ವಾ, ನಮ್ದೊಂಥರ ಅನುಭವ, ನಿಮ್ದೊಂಥರ ಅನುಭವ. ನಿಮ್ಮ ಹತ್ರ ಇರೋ ಅನುಭವ ನಮ್ಗಾಗಿರಲ್ಲ, ನಮ್ಮ ಹತ್ರ ಆಗಿರೋ ಅನುಭವ ನಿಮ್ಗಾಗಿರಲ್ಲ. ಸೊ ಒಬ್ಬಂಗೆ ಎಲ್ಲಾರು ಒಂದೇ ತರ ನಡಿಬೇಕು ಅನ್ನಲ್ಲ. ಆದ್ರೆ ಇದ್ರಲ್ಲಿ ನನ್ಗೆ ಎಲ್ಲಾರು ದೃಷ್ಟಿಲಿ ಒಂದೇ ಬ್ರೋ. ಚಿಕ್ಕವನು ಅಷ್ಟೇ ಒಂದೇ, ದೊಡ್ಡವನು ಒಂದೇನೆ. ಸೊ ಖುಷಿಯಾಗಿರೋಣ, ಜಾಲಿಯಾಗಿರೋಣ. ಪರಿಸರಕ್ಕೆ ಹೋಗೋದು ನಾವು ಅಷ್ಟೇ. ಅಷ್ಟೇ ಎಲ್ಲ ಒಂದು ಹೇಳೋದಲ್ಲ, ಆಶ್ ತರ ನಾವು ಮಣ್ಣಿಗೆ ಹೋಗಿ ಸಾಯೋದು. ಯಾವ ದೊಡ್ಡ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಅಂತ ಏನಿಲ್ಲ. ಎಲ್ಲಾರು ಒಂದ್ ಆಸೆ ಇಟ್ಕೊಂಡೇ ಬರೋದವನು. ಅವ್ನ್ ಮಾಡ್ಕೊಂಡಿರೋ ರೂಟ್ಸ್ ಅಲ್ಲಿ ಅವ್ನ್ ಹೆಂಗ್ ಬೆಳಿತಾನೋ ಅದ್ರ ಮೇಲೆ ಹೋಗುತ್ತೆ. ಅವ್ನ್ ಹೆಂಗ್ ಡೆಡಿಕೇಶನ್ ಕೊಡ್ತಾನೋ, ಅವ್ನ್ ಅದಕ್ಕೆ ಹೆಂಗೆ ಟೈಮ್ ಕೊಡ್ತಾನೋ ಅದ್ರ ಮೇಲೆ ಹೋಗುತ್ತೆ. ಸೊ ಯಾವ್ದೂನು ಈಸಿಯಾಗಂತೂ ಆಗಲ್ಲ. ಕೆಲ್ಸ ಮಾಡ್ತಾ ಇರ್ಬೇಕು. ನಮ್ಮತ್ ಇನ್ನೊಂದು ಫೋಕಸ್ ಬಂದು ನಾವ್ ಅಕ್ಕಪಕ್ಕ ನೋಡ್ಬಾರ್ದು. ಸುಮ್ನೆ ಕುದುರೆ ತರ ಓಡ್ತಾ ಇರ್ಬೇಕು, ಹಿಂಗೆ ಫೋಕಸ್. ಆಮೇಲೆ ರೀಚ್ ಅಂತೂ ಆಗೇ ಆಗ್ತೀವಿ ಹಿಂಗೇನೆ.